ಇವತ್ತು ನಿರುಪಮಾ ಅವರ ಹೆಸರಿನಲ್ಲಿ ಆರಂಭವಾಗ್ತಾ ಇರುವ ಅವರ ಕುಟುಂಬದವರು ಮಿಥಿಕ್ ಸೊಸೈಟಿಯಲ್ಲಿ ಇಟ್ಟಿರುವ ದತ್ತಿಯ ಮೊದಲನೇ ಉಪನ್ಯಾಸದಲ್ಲಿ ಮೊದಲನೇ ಉಪನ್ಯಾಸಕನಾಗಿ ನನಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಿಥಿಕ್ ಸೊಸೈಟಿ ಮತ್ತು ಅವರ ಕುಟುಂಬ ವರ್ಗದವರು ಕೊಟ್ಟಿದ್ದಾರೆ. ಇದನ್ನು ನಾನು ಬಹಳ ದೊಡ್ಡ ಗೌರವ ಅಂತ ಭಾವಿಸ್ತೀನಿ. ಯಾತಕ್ಕೆ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲವರು ಹೆಸರುಗಳು ಹೆಚ್ಚು ಪ್ರಚಾರಕ್ಕೆ ಬರಬಹುದು, ಕೆಲವರು ಹೆಸರುಗಳು ಪ್ರಚಾರಕ್ಕೆ ಬರದೇ ಇರಬಹುದು. ಅದು ಮುಖ್ಯ ಆಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾವ ಸಾಹಿತ್ಯವನ್ನು ನಾವು ಮತ್ತೆ ಮತ್ತೆ ಓದ್ತೀವೋ, ಅದು ಇತಿಹಾಸದ ಕೃತಿಗಳೇ ಆಗಲಿ, ಸಾಹಿತ್ಯದ ಕೃತಿಗಳೇ ಆಗಲಿ, ವಿಜ್ಞಾನದ ಕೃತಿಗಳೇ ಆಗಲಿ, ದ ಆಥರ್ಸ್ ಆ್ಯಂಡ್ ದಿ ರೈಟರ್ಸ್ ಆರ್ ದ ಮ್ಯೂಸಿಕಲ್ ನೋಟ್ಸ್ ವಿಚ್ ವಿ ಆಫನ್ ವಾಂಟ್ ಟು ಹಿಯರ್ ಆರ್ ವಾಂಟ್ ಟು ರೆಫರ್, ದಟ್ ಈಸ್ ಎ ಕ್ಲಾಸಿಕಲ್ ಟೇಸ್ಟ್. ಅಂಥ ಒಂದು ಕ್ಲಾಸಿಕಲ್ ಮೈಂಡ್ ಡಾಕ್ಟರ್ ನಿರುಪಮಾ ಅವ್ರದ್ದು ಅಂತ. ಅವರ ಶಾಸ್ತ್ರೀಯವಾದ ಬರವಣಿಗೆಗಳನ್ನು ನಾನು ಓದಿದ್ದೀನಿ. ಅವರ ಕಾದಂಬರಿ ಇತ್ಯಾದಿ ಸಾಹಿತ್ಯವನ್ನು ಕೆಲವು ಮಾತ್ರ ಓದಿದ್ದೀನಿ ನಾನು. ಆದರೆ ಅವರ ಅನುವಾದ ಕೃತಿಗಳು ಮತ್ತು ಬೇರೆ ಕೃತಿಗಳನ್ನು ನಾನು ನೋಡಿದ್ದೀನಿ. ವಿಶೇಷವಾಗಿ ಅಮುಕ್ತ ಮಾಲ್ಯದ ಆವಾಗಲೇ ಪ್ರಸ್ತಾಪವಾಯಿತು, ಕೃಷ್ಣದೇವರಾಯನ ಕೃತಿ, ಅದು ತುಂಬ ದೊಡ್ಡ ಕೊಡುಗೆ. ಮತ್ತು ಅವಾಗಲೇ ಮಾತನಾಡ್ತಾ ಹೇಳಿದಂತೆ ಮಹಾಭಾರತದ ಬಗ್ಗೆ ಅವರು ಮಾಡಿರುವಂಥ ಅವರ ಲೇಟರ್ ವರ್ಕ್ಸ್, ಅದು ಕೂಡ ತುಂಬ ಪ್ರಮುಖವಾದ್ದು. ಯಾಕೆ ಇದನ್ನು ನಾವು ಹೇಳ್ತೀವಿ ಅಂದರೆ, ನಾನು ಹೇಳಿ ಕೇಳಿ ತಿಂಗಳಲ್ಲಿ 3-4 ಸತಿ ಹಳೆ ಪುಸ್ತಕದ ಅಂಗಡಿಗಳಿಗೆ ಒಂದು ಬ್ಯಾಗನ್ನು ಎತ್ಕೊಂಡು ಹೋಗಿ ಅಲ್ಲಿ ಏನೇನು ಸಿಕ್ಕತ್ತೋ ಎಲ್ಲನೂ ಚೀಲದಲ್ಲಿ ಹಾಕ್ಕೊಂಡು ಬಂದು ಅದನ್ನು ನನ್ನ ಲೈಬ್ರರಿಯಲ್ಲಿ ಜೋಡಿಸಿ ಓದೋನು. ಅವಾಗ ಮುಂದೆ ಬಂದ ಅನೇಕ ಕೃತಿಗಳಿಗೆ ಹೇಳಿಯೋ ಹೇಳದೆಯೋ ಹಿಂದಿನ ಕೃತಿಗಳಿಂದನೇ ಅವರು ಆಧಾರವನ್ನು ತೆಗೆದುಕೊಂಡಿರ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಕೆಲವು ಕೃತಿಗಳು ಮತ್ತೆ ಮತ್ತೆ ಅದು ರೀಪ್ರಿಂಟ್ ಆಗಿ ಜನಗಳಿಗೆ ಸಿಗುತ್ತೆ. ಹಾಗಾಗಿ ನನ್ನ ಆಸೆ ಮುಂದಿನ ದಿನಗಳಲ್ಲಿ ಯಾವುದಾದ್ರು ಸಂಸ್ಥೆಯ ಮೂಲಕ ಡಾಕ್ಟರ್ ನಿರುಪಮಾ ಅವರ ಒಂದು 500-600 ಪುಟಗಳ ಒಂದು ವಾಚಿಕೆ ಅಂತ ಹೇಳ್ತೀವಲ್ಲ, ರೀಡರ್, ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಬರೆದವರು ಎಲ್ಲ ಪುಸ್ತಕವನ್ನು ಒಟ್ಟಿಗೆ ಪ್ರಕಟ ಮಾಡೋಕ್ಕಾಗಲ್ಲ. ಅದು ಆರ್ಥಿಕವಾಗಿ ಕಷ್ಟವೂ ಕೂಡ. ಮತ್ತು ಯಾರು ಅದನ್ನು ಮುದ್ರಣ ಮಾಡ್ತಾರೆ, ಎಲ್ಲದನ್ನು ಸಂಗ್ರಹ ಮಾಡಿಡಬೇಕು, ಅವೆಲ್ಲ ಬಹಳ ದೊಡ್ಡ ತಲೆನೋವಿನ ಕೆಲಸ. ಇತಿಹಾಸದ ಮೇಲಿನ ಕೆಲವು ಬರವಣಿಗೆಗಳು, ಅನುವಾದಕ್ಕೆ ಸಂಬಂಧಪಟ್ಟಿದ್ದು, ಕ್ರಿಯೇಟಿವ್ ರೈಟಿಂಗು ಇತ್ಯಾದಿಗಳನ್ನೆಲ್ಲ ಸೇರಿಸಿ ಒಂದು ಯಾವುದನ್ನು ಕನ್ನಡದಲ್ಲಿ ವಾಚಿಕೆ ಅಂತ ಕರಿತೀವಿ, ರೀಡರ್ ಅಂತೀವಿ, ಇಲ್ಲೇ ಕೊಡಿ, ರೀಡರ್ ಅಂತ ಕರಿತೀವಿ, ಅದನ್ನು ಒಂದು ಮಾಡಿದರೆ ಅದು ಇರೋವಂಥದ್ದೇ ಸಿದ್ಧವಾಗಿರೋದನ್ನೇ ಯಾರಾದರೂ ಅದನ್ನು ಸೇರಿಸಿ ಮಾಡಿದರೆ ಒಂದು ಪ್ರಾತಿನಿಧಿಕವಾದ ಸಂಪುಟ ತಯಾರಾಗುತ್ತೆ. ಆವಾಗ ಮುಂದೆ ಯಾರು ಅವರ ಬರವಣಿಗೆಯನ್ನು ಓದ್ತಾರೆ ಅವರಿಗೆ ಒಂದು ರೆಫರೆನ್ಸು ವ್ಯಾಲ್ಯೂ ಆಗಿ ಅದು ಉಳಿತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಇವತ್ತು ನನಗೆ ಮಾತನಾಡಬೇಕು ಅಂತ ಸೂಚಿಸಿರುವಂಥ ವಿಷಯ, ಅಥವಾ ನಾನೇ ವಿಷಯವನ್ನು ಇಷ್ಟಪಟ್ಟು ಒಪ್ಪಿಕೊಂಡಿರೋ ವಿಷಯ, ಕನ್ನಡ ಸಾಹಿತ್ಯ ಮತ್ತು ಇತಿಹಾಸದ ಬರವಣಿಗೆಗಳು. ಇದು ಒಂದು ರೀತಿ ಹಿಂದೆ ಕೂಡ ಬೇರೆ ಬೇರೆಯವರು ಪ್ರಯತ್ನ ಮಾಡಿ ಮಾತನಾಡಿರೋ ವಿಷಯವೇ. ಅದು ಯಾವುದು ಅಂತ ಹೇಳಿದ್ರೆ, ಸಾಹಿತ್ಯಕ್ಕೂ ಮತ್ತು ಇತಿಹಾಸಕ್ಕೂ ಇರುವಂಥ ಸಂಬಂಧವೇನು, ಹಿಸ್ಟ್ರಿ ಆ್ಯಂಡ್ ಲಿಟ್ರೇಚರ್, ಹಿಸ್ಟ್ರಿ ಆ್ಯಂಡ್ ಸೈನ್ಸ್, ಹಿಸ್ಟ್ರಿ ಆ್ಯಂಡ್ ಸೊಸೈಟಿ, ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ, ಈ ಥರ ಅನೇಕ ಸಬ್ಜೆಕ್ಟ್ಸ್ ಇದೆ. ಅದರಲ್ಲಿ ಸಾಹಿತ್ಯಕ್ಕೂ ಇತಿಹಾಸಕ್ಕೂ ಇರುವಂಥ ಸಂಬಂಧವೇನು ಅನ್ನುವುದರ ಒಂದು ಅನ್ವೇಷಣೆಯನ್ನು ಕನ್ನಡ ಸಾಹಿತ್ಯ ಅಥವಾ ಕರ್ನಾಟಕದ ಒಳಗಡೆ ಬಂದಿರುವಂಥ ಬರವಣಿಗೆಗಳನ್ನು ವಿಶೇಷವಾಗಿ ಗಮನಿಸಿ ಒಂದಷ್ಟು ಹೊತ್ತು ತಮ್ಮ ಮುಂದೆ ಮಾತನಾಡಬಹುದು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೊಂದು ತುಂಬ ವ್ಯಾಪಕವಾದ ವಿಷಯ. ಇದ್ರ ಬಗ್ಗೆ 18-19ನೇ ಶತಮಾನದಿಂದ ಇವತ್ತಿನ ತನಕ ಇತಿಹಾಸ ಕ್ಷೇತ್ರದ ವಿದ್ವಾಂಸರು, ನಾಣ್ಯ ಕ್ಷೇತ್ರದ ವಿದ್ವಾಂಸರು ಮತ್ತು ಪುರಾತತ್ವ ಆರ್ಕಿಯಾಲಜಿಗೆ ಸಂಬಂಧಪಟ್ಟವರು, ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂಥವರು ಮತ್ತು ಶುದ್ಧವಾಗಿ ಸಾಹಿತ್ಯವನ್ನೇ ಅಧ್ಯಯನ ಮಾಡುವಂಥ ಸಾಹಿತ್ಯಕಾರರು, ಸಾಹಿತ್ಯದ ಅಧ್ಯಾಪಕರು, ಅಧ್ಯಾಪಕಿಯರು ಇತ್ಯಾದಿಯವರು ಬೇಕಾದಷ್ಟು ಬರವಣಿಗೆಗಳನ್ನು ಮಾಡಿದ್ದಾರೆ. ಮಿಥಿಕ್ ಸೊಸೈಟಿಯಲ್ಲೇ ಅದಕ್ಕೆ ಸಂಬಂಧಪಟ್ಟಂಥ QJMS ಪತ್ರಿಕೆಯಲ್ಲಿ ಅನೇಕ ಲೇಖನಗಳು ಬಂದಿವೆ. ಅದಲ್ಲದೆ ಕರ್ನಾಟಕ ಸಾಹಿತ್ಯ ಪರಿಷತ್ ಪತ್ರಿಕೆ, ಪ್ರಬುದ್ಧ ಕರ್ನಾಟಕ, ಲೋಚನ, ಇನ್ನೂ ಬೇರೆ ಬೇರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಿಸರ್ಚ್ ಪೇಪರ್ಸ್ನಲ್ಲಿ ಕೂಡ ಇದ್ರ ಬಗ್ಗೆ ಬಂದಿದೆ. ಇನ್ನು ಬೇರೆ ಬೇರೆ ಸಾಹಿತಿಗಳ ಬಗ್ಗೆ, ಕವಿಗಳ ಬಗ್ಗೆ, ಅದು ವಿಶೇಷವಾಗಿ ರಾಜಮನೆತನಗಳು ಇದ್ದ ಕಾಲ, ಅಂದರೆ ಕದಂಬರ ಕಾಲದಿಂದ ಹಿಡಿದು ಮೈಸೂರಿನ ರಾಜಮನೆತನದ ತನಕ ಯಾವ್ಯಾವ ಕವಿಗಳು, ಕವಯತ್ರಿಯರಿದ್ದರು ಅವರ ಒಬ್ಬೊಬ್ಬರ ಕೃತಿಗಳನ್ನೇ ತೆಗೆದುಕೊಂಡು, ಅಕ್ಕಮಹಾದೇವಿ ಇರ್ಬೋದು, ಬಸವಣ್ಣವ್ರು ಇರಬಹುದು, ಅಥವಾ ಕವಿರಾಜ ಮಾರ್ಗ ಇರಬಹುದು, ಪಂಪ ಇರಬಹುದು, ರನ್ನ ಇರಬಹುದು, ಅಥವಾ ನಾನೇ ರಿಸರ್ಚ್ ಮಾಡಿದಂಥ ದೇವಚಂದ್ರ ಇರಬಹುದು, ಅನೇಕರ ಬಗ್ಗೆ ತುಂಬ ಫೋಕಸ್ಡ್ ಸ್ಟಡಿ ಅಂತ ಯಾವ್ದು ಹೇಳ್ತೀವಿ ಆ ರೀತಿಯದ್ದು ಬಂದಿದೆ. ಹಾಗಲ್ಲದೆ ಶಾಸನಗಳನ್ನು ಇಟ್ಕೊಂಡು ಮಂಜುನಾಥ್ ಅವರು ಎಲ್ಲಿಗೆ ಚಿದಾನಂದ ಮೂರ್ತಿಯವರು ನಿಲ್ಲಿಸಿದ್ರು ಬಸವಣ್ಣವರ ಕಾಲಕ್ಕೆ, ಅಲ್ಲಿಂದ ತೆಗೆದುಕೊಂಡು ಇತ್ತೀಚಿನ ಕಾಲದ ತನಕ ಮಂಜುನಾಥ್ ಅವರು ಶಾಸನಗಳ ಆಧಾರಿತವಾದ, ಅಂದರೆ ಕನ್ನಡ
ಶಾಸನಗಳನ್ನು ಆಧಾರವಾಗಿ ಇಟ್ಕೊಂಡು ಒಂದು ಸ್ಟಡಿಯನ್ನು, ಸಾಂಸ್ಕೃತಿಕ ಅಧ್ಯಯನವನ್ನು ಮಾಡಿದ್ದಾರೆ. ಅವ್ರಿಗಿಂತ ಮೊದಲೇ ತೀನಂ ಶ್ರೀಕಂಠಯ್ಯನವರ ಮಾರ್ಗದರ್ಶನದಲ್ಲಿ, ಪ್ರೊಫೆಸರ್ ತೀನಂ ಶ್ರೀ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಒಂದು ಮಾಸ್ಟರ್ ಪೀಸ್ಗಳು, ಆ ಕ್ಷೇತ್ರದ ಒಂದು ಅತ್ಯಂತ ಆಚಾರ್ಯ ಕೃತಿ ಅಂತಲೇ ಹೇಳಬಹುದು, ಅದನ್ನು ಮಾಡಿದ್ದಾರೆ. ಬೇರೆ ಬೇರೆ ರಾಷ್ಟ್ರಕೂಟರ ಬಗ್ಗೆ, ಚಾಳುಕ್ಯರ ಬಗ್ಗೆ, ಹೊಯ್ಸಳರ ರಾಜವಂಶದ ಬಗ್ಗೆ ನಮ್ಮಲ್ಲಿ ತುಂಬ ಆಳವಾಗಿರುವಂಥ ಅಧ್ಯಯನಗಳು ನಡೆದಿದೆ. ಹಾಗೆ ನೋಡಿದ್ರೆ ನನಗೆ ತಿಳಿದಂತೆ ಮೊರೇಸ್ ಅವರ ಕೃತಿಯನ್ನು ಬಿಟ್ಟರೆ ಕದಂಬರ ಬಗ್ಗೆ ತುಂಬ ಡೀಟೈಲ್ ಆಗಿರುವಂಥ ವರ್ಕು ಬಂದಂತೆ ಕನ್ನಡದಲ್ಲಿ ಕಾಣೋದಿಲ್ಲ. ಕನ್ನಡದ ಮೊದಲನೆಯ ರಾಜಮನೆತನ ಕದಂಬರ ಬಗ್ಗೆ ಅಷ್ಟು ವ್ಯಾಪಕವಾದಂಥ ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಒಟ್ಟಾರೆ ಅಖಂಡ ಭಾರತದಲ್ಲಿ ಆಗುತ್ತಿದ್ದ ಸಾಂಸ್ಕೃತಿಕ ಪಲ್ಲಟಗಳು, ಅದು ಹೇಗೆ ಕರ್ನಾಟಕದ ಒಂದು ಬೃಹತ್ ರಾಜವಂಶ, ಅದು ಚಿಕ್ಕ ರಾಜವಂಶ ಅಲ್ಲ. ನನ್ನ ಅಧ್ಯಯನದ ಪ್ರಕಾರ ಕದಂಬರು ಒಂದು ಪುಟಾಣಿ ರಾಜವಂಶ ಅಲ್ಲ. ಆದರೆ ಇವತ್ತು ಕರ್ನಾಟಕದ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಾಗ ಸಾಮಾನ್ಯವಾಗಿ ಒಂದು ಬನವಾಸಿಯಲ್ಲಿದ್ದಂಥ ಒಂದು ಪುಟ್ಟ ರಾಜವಂಶ, ಅಲ್ಲಿಂದ ಈ ಕನ್ನಡ ಸಾಹಿತ್ಯದ ಇತಿಹಾಸದ ಒಂದು ನದಿ, ಆಮೇಲೆ ಒಂದು ದೊಡ್ಡ ಬೃಹತ್ತಾದ ನದಿ ಆಯಿತು, ಪ್ರಾರಂಭದಲ್ಲಿ ಒಂದು ಸಣ್ಣ ಒಂದು ತೊರೆ ಸರಿ ಆಗಿತ್ತು ಅನ್ನುವ ಒಂದು ಇಮೇಜ್ ಬರುವಂತೆ ಬಹುತೇಕ ಬರವಣಿಗೆಗಳು, ಎಲ್ಲ ಬರವಣಿಗೆ ಅಂತ ನಾನು ಹೇಳ್ತಿಲ್ಲ, ಬಹುತೇಕ ಬರವಣಿಗೆಗಳು ಇದ್ದಾವೆ. ಈ ಎಲ್ಲ ಹಿನ್ನೆಲೆಗಳು ಇರುವುದು ನಮಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಒಂದು 3-4 ಮುಖ್ಯ ಪಾಯಿಂಟ್ಗಳನ್ನು, ಬಿಂದುಗಳನ್ನು ತಮ್ಮ ಮುಂದೆ ನಾನು ಈ ವಿಷಯದ ಮೇಲೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನೇರವಾಗಿ ಇಷ್ಟು ಪೀಠಿಕೆಯನ್ನು ಹೇಳಿ ವಿಷಯಕ್ಕೆ ಬರೋದಾದರೆ, ಕನ್ನಡ ಸಾಹಿತ್ಯ ಅಂದರೆ ಯಾವುದು? ಕನ್ನಡ ಸಾಹಿತ್ಯವೆಂದರೆ ಕನ್ನಡ ಭಾಷೆಯಲ್ಲಿ ಬರೆದಿರೋ ಸಾಹಿತ್ಯವೇ, ಅಥವಾ ಕನ್ನಡವನ್ನು ಕುರಿತಂತೆ ಯಾವುದೇ ಭಾಷೆಯಲ್ಲೂ ಬಂದಿರೋ ಸಾಹಿತ್ಯವೇ? ಈಗ ಜರ್ಮನಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬರವಣಿಗೆ ಬಂದಿದೆ, ಅಥವಾ ಇವತ್ತಿನ ಅಮೆರಿಕಾದಲ್ಲಿ ಅಥವಾ ಕೆನಡಾದಲ್ಲಿ ಅಥವಾ ಇಂಗ್ಲೆಂಡಲ್ಲಿ ನೆಲೆಸಿರೋ ಅನೇಕ ಕನ್ನಡಿಗರು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಬರವಣಿಗೆಗಳನ್ನು ಸೃಜನಶೀಲವಾಗೂ ಮಾಡ್ತಾ ಇದ್ದಾರೆ, ಸಂಶೋಧನಾತ್ಮಕವಾಗೂ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು NRIಗಳು ಕರ್ನಾಟಕದಲ್ಲಿ ಒಂದು 6 ತಿಂಗಳು ಇರ್ತಾರೆ, ಎಲ್ಲಿ ಅವರು ಗ್ರೀನ್ ಕಾರ್ಡೋ ಮತ್ತೊಂದು ತೊಗೊಂಡಿರ್ತಾರೆ, ಆ ದೇಶದಲ್ಲಿ ಒಂದಷ್ಟು ತಿಂಗಳು ಇದ್ದವರು ಸರಿದೂಗಿಸಿ ಅವರು ಕೂಡ ಬರವಣಿಗೆಯನ್ನು ಮಾಡ್ತಿದ್ದಾರೆ. ಈ ಕನ್ನಡ ಸಾಹಿತ್ಯ ಅಂದರೆ ಗ್ಲೋಬಲೈಸೇಷನ್ ಆದಮೇಲೆ ಕಳೆದ 20-25 ವರ್ಷದಲ್ಲಿ ನಾವು ಇಷ್ಟನ್ನೇ ಕರ್ನಾಟಕದ ಚೌಕಟ್ಟೊಳಗೆ ಇರುವುದೇ ಮಾತ್ರ ಕನ್ನಡ ಸಾಹಿತ್ಯ ಅಂತ ಹೇಳಕ್ಕೆ ಬರಲ್ಲ. ಇನ್ನು ಕೆಲವರು ಕಲ್ಕತ್ತಾದಲ್ಲಿ ಒಬ್ಬರು ಚೀಫ್ ಲೈಬ್ರರಿಯನ್ ಆಗಿದ್ರು, ಅದೇ ಥರ ನಮ್ಮ ಕೃಷ್ಣಾನಂದ ಕಾಮತ್ರರಂಥವ್ರು ಅನೇಕರು ಬೇರೆ ಬೇರೆ ರಾಜ್ಯಗಳಲ್ಲಿ ವೃತ್ತಿಗೋಸ್ಕರ ಅವರಿದ್ದರು. ಯಶವಂತ್ ಚಿತ್ತಾಲರು ಇದ್ದರು, ಭೈರಪ್ಪನವ್ರು ಇದ್ದರು, ಇನ್ನೂ ಅನೇಕರು ಇದ್ದರು, ಬೇರೆ ಬೇರೆಯವರು ಇದ್ದರು. ಅವರು ವೃತ್ತಿಗೆ ಇದ್ದಾಗ ಅಲ್ಲಿ ಇದ್ಕೊಂಡು ವೃತ್ತಿಗೋಸ್ಕರ ಯಾವುದೋ ಭಾಷೆಯಲ್ಲಿ ಮಾತನಾಡ್ತಾ ಕೆಲಸ ಮಾಡ್ತಾ, ಪ್ರವೃತ್ತಿಯಲ್ಲಿ ಕನ್ನಡದಲ್ಲೇ ಬರವಣಿಗೆ ಮಾಡ್ತಾರೆ. ಈಗ ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾ BGL ಸ್ವಾಮಿಯವರು ಕನ್ನಡ ಸಾಹಿತ್ಯ, ಹಾಸ್ಯ ಸಾಹಿತ್ಯ, ವಿಜ್ಞಾನ ಸಾಹಿತ್ಯದ ಮೇಲೆ ಬೇಕಾದಷ್ಟು ಬರವಣಿಗೆಗಳನ್ನು ಅಲ್ಲಿ ಕೂತ್ಕೊಂಡು ಕನ್ನಡದಲ್ಲೂ ಮಾಡಿದ್ದಾರೆ, ಇಂಗ್ಲೀಷ್ನಲ್ಲೂ ಮಾಡಿದ್ದಾರೆ. ಹೀಗಾಗಿ ಕನ್ನಡ ಸಾಹಿತ್ಯ ಅಂತ ಹೇಳುವಾಗ ಸಾಮಾನ್ಯವಾಗಿ ಕನ್ನಡದ BA ಮತ್ತು MA ತರಗತಿಗಳಲ್ಲಿ ಯಾವ ವ್ಯಾಖ್ಯಾನವನ್ನು ಕೊಡ್ತಾರೋ ನಾನು ಕೊಡ್ತಾ ಇರೋ ವ್ಯಾಖ್ಯಾನ ಸ್ವಲ್ಪ ಅದಕ್ಕಿಂತ ವ್ಯಾಪಕವಾದ. ಉದಾಹರಣೆಗೆ ಒಬ್ಬರು ಉಪಾಧ್ಯಾಯ ಅಂತಿದ್ದಾರೆ, ಅವರು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಕೂತ್ಕೊಂಡು ಮಹಾರಾಷ್ಟ್ರದ ಕನ್ನಡ ಶಾಸನಗಳು ಅನ್ನೋ ಸಬ್ಜೆಕ್ಟ್ ಬಗ್ಗೆನೇ ಅವರು ದೊಡ್ಡ ಥೀಸಿಸನ್ನು ಮಾಡಿದ್ದಾರೆ. ದಕ್ಷಿಣ ಮಹಾರಾಷ್ಟ್ರ, ಮಧ್ಯ ಮಹಾರಾಷ್ಟ್ರ ಮತ್ತು ಉತ್ತರ ಮಹಾರಾಷ್ಟ್ರದಲ್ಲಿ ಸಿಗುವಂಥ ಕರ್ನಾಟಕಕ್ಕೆ ಮತ್ತು ಕನ್ನಡ ನಾಡಿಗೆ ಸಂಬಂಧಪಟ್ಟ ಶಾಸನಗಳ ಬಗ್ಗೆನೇ ಅವರು ಸ್ಟಡಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಅಂಥ ಅಧ್ಯಯನಗಳು ನಾವು ಕನ್ನಡ ಸಾಹಿತ್ಯ ಅನ್ನುವಾಗ ನಮ್ಮ ಕಕ್ಷೆಯಿಂದ, ನಮ್ಮ ಕಣ್ಣಿನ ಒಂದು ಕಣ್ಣೋಟದಿಂದ ತಪ್ಪಿ ಹೋಗುವ ಸಾಧ್ಯತೆ ಇರ್ತದೆ. ಅಂದರೆ ಹೊರನಾಡಿನ ಕನ್ನಡಿಗರು ಮತ್ತು ಕನ್ನಡಿಗರು ಅಲ್ಲದೇ ಇರೋರು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾಡಿರೋ ಸ್ಟಡೀಸ್ ಇದೆಯಲ್ಲ, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಉದಾಹರಣೆಗೆ ಅದು PK ಗೋಡೆಯವರು, ಮಹಾರಾಷ್ಟ್ರದ PK ಗೋಡೆಯವರು ಮಾಡಿರುವ ವರ್ಕ್ಸ್ ಇರ್ಬೋದು, ಮತ್ತು ಕರ್ನಾಟಕದಲ್ಲೇ ಇದ್ದು ಅನೇಕ ವರ್ಷಗಳ ಕಾಲ ಶಾಸನ ಮತ್ತು ಆರ್ಕಿಯಾಲಜಿಯಲ್ಲಿ ಕೆಲಸ ಮಾಡಿದಂಥ ಭಾರತದ ಬಹಳದೊಡ್ಡ ಇತಿಹಾಸಕಾರರಲ್ಲೊಬ್ಬರು DC ಸರ್ಕಾರ್, ದಿನೇಶ್ ಚಂದ್ರ ಸರ್ಕಾರ್, ಅವರ ಅನೇಕ ಪುಸ್ತಕಗಳು ಮಿಥಿಕ್ ಸೊಸೈಟಿಯಲ್ಲಿ ಸಿಗ್ತದೆ. ಅವ್ರದ್ದು ಅದ್ಭುತವಾದಂಥ ಬರವಣಿಗೆ. ಕನ್ನಡದ ರಾಜರು, ವಿಶೇಷವಾಗಿ ಚಾಳುಕ್ಯರು, ಚೋಳರಷ್ಟೇ, ಭಾಳ ನಾನು ಇದನ್ನು ಗಟ್ಟಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಉಪನ್ಯಾಸದ ಸಂದರ್ಭದಲ್ಲಿ, ಚೋಳರಷ್ಟೇ ಆಗ್ನೇಯ ಏಷ್ಯಾದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ರು ಅಂತ DC ಸರ್ಕಾರ ತೋರಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕರ್ನಾಟಕದಲ್ಲಿ, ವಿಶೇಷವಾಗಿ ಅವರು ಧಾರವಾಡದಲ್ಲಿ ಉಪನ್ಯಾಸ ಮಾಡ್ತಾ ಹೇಳಿದ್ದು, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚಿನ ಸಂಶೋಧನೆ ಆಗಲಿ ಅಂತ ಅವರ ಉಪನ್ಯಾಸದಲ್ಲಿ ಅವರು ಹೇಳ್ತಾರೆ. ಮುಂದೆ ಅದೇ ವಿಷಯವನ್ನು ತೆಗೆದುಕೊಂಡು GS ದೀಕ್ಷಿತ್ ಅವರು
ಅವರಿಗಿಂತ ವಿಶೇಷವಾಗಿ ಎಸ್ ನಾಗರಾಜ್ ಅವರು ಈ ಕ್ಷೇತ್ರದಲ್ಲಿ ಒಂದಷ್ಟು ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಕರ್ನಾಟಕಕ್ಕೂ ಆಗ್ನೇಯ ಏಷ್ಯಾಕ್ಕೂ ಇರುವಂಥ ಸಂಬಂಧವೇನು ಅನ್ನುವುದು ಕನ್ನಡ ಸಾಹಿತ್ಯದ ಚರ್ಚೆಯೇ ಆಗ್ತವೆ. ಕರ್ನಾಟಕದ ರಾಜಮನೆತನಗಳ ಚರ್ಚೆಯ ಒಂದು ಎಕ್ಸ್ಟೆಂಡೆಡ್ ಅಂತೀವಲ್ಲ, ಒಂದು ವಿಸ್ತೃತವಾದ ಭಾಗವೇ ಆಗ್ತದೆ. ಹಾಗಾಗಿ ನಾವು ಹೇಗೆ ಭಾರತದ ಬಗ್ಗೆ ಮಾತಾಡ್ತಾ ಅಖಂಡ ಭಾರತ ಮತ್ತು ಬೃಹತ್ ಭಾರತ ಅಂತ ಮಾತಾಡ್ತೀವೋ, ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇಂದಿನ ಒಂದು ರಾಜಕೀಯ ಭೂಪಟದ ಕರ್ನಾಟಕ, ಅಂದರೆ ಮೈಸೂರು ರಾಜ್ಯ ಅಂತಿತ್ತು, ಆಮೇಲೆ ಯಾವುದು ಕರ್ನಾಟಕ ರಾಜ್ಯ ಅಂತಾಯಿತು, ಆ ಭಾಷಾ ಆಧಾರಿತ ರಾಜ್ಯವನ್ನು ಇಟ್ಕೊಳ್ಳೋಣ. ಆದರೆ ಇಷ್ಟೇ ಕರ್ನಾಟಕ ಅಲ್ಲ. ಇದನ್ನು ಆಗುಂಬೆ ನಟರಾಜ್ ಅವರು, ಚಿದಾನಂದ ಮೂರ್ತಿಯವರು ತಮ್ಮ ಬರವಣಿಗೆಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮಿಥಿಲಿಯನ್ನು ಆಳಿದ ಕನ್ನಡಿಗರು ಅನ್ನೋದಿರಬಹುದು, ನೇಪಾಳದಲ್ಲಿರ್ತಕ್ಕಂಥ ಕನ್ನಡದ ಛಾಪ್ ಇರಬಹುದು, ಅಥವಾ ಬಂಗಾಳದಲ್ಲಿ ಇರ್ತಕ್ಕಂಥ ಸೇನ ಮನೆತನ ಇದು ಕರ್ನಾಟಕದ ರಾಜಮನೆತನ, ಮತ್ತು ಒರಿಸ್ಸಾದಲ್ಲಿ ಆಳದಂಥ ಗಂಗ ಮನೆತನ ಅವರು ಇದ್ದಿದ್ದು ಇತ್ಲಾ ಕಡೆ. ಒಂದು ಗಂಗರು ಈಸ್ಟರ್ನ್ ಗಂಗಾಸ್, ಇನ್ನೊಂದು ವೆಸ್ಟರ್ನ್ ಗಂಗಾಸ್. ಒಂದು ಗಂಗ ವಂಶದವರು ನಮ್ಮ ಒರಿಸ್ಸಾ ರಾಜ್ಯದಲ್ಲಿ ಅವರು ರಾಜ್ಯಭಾರವನ್ನು ಮಾಡಿದರು. ಇದೆಲ್ಲವನ್ನು ಅಲ್ಲಿರುವಂತಹ ಇತಿಹಾಸಕಾರರು, ಸಾಹಿತಿಗಳು ಅಧ್ಯಯನ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಐತಿಹಾಸಿಕವಾದ, ಚಾರಿತ್ರಿಕವಾದ ಪುಸ್ತಕಗಳನ್ನು ಬರೀತಿರ್ತಾರೆ. ಮತ್ತು ಅದನ್ನು ಇಟ್ಕೊಂಡು ಕಾಲ್ಪನಿಕವಾದ ಅಥವಾ ಸ್ವಲ್ಪ ಕಲ್ಪನೆ, ಹೆಚ್ಚು ಇತಿಹಾಸ ಉಳ್ಳಂತಹ ಕಾದಂಬರಿಗಳು ಮತ್ತೊಂದನ್ನು ಕೂಡ ಅವರು ಬರೀತಾ ಇರ್ತಾರೆ. ಇವೆಲ್ಲವೂ ಕೂಡ ಇತಿಹಾಸದ ಕಕ್ಷೆಗೆ ಸಂಬಂಧಪಟ್ಟ ವಿಷಯಗಳು. ಬಂಗಾಳಿ ಭಾಷೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಕಾದಂಬರಿಗಳು ಬಂದಿವೆ. ಇದನ್ನೊಬ್ಬರು ಬಂಗಾಳಿ ಸ್ನೇಹಿತರು ನಾವು ಹೇಳ್ತಾರೆ. ಅದರ ಅಧ್ಯಯನವೂ ಕೂಡ ಈ ಉಪನ್ಯಾಸದ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸೋದು ಕನ್ನಡದ ಅಧ್ಯಯನದ ಭಾಗವೇ ಆಗಬೇಕಾಗತ್ತೆ ಅನ್ನುವ ಮಾತುಗಳನ್ನು ಹೇಳಬೇಕು. ಹೀಗಾಗಿ ಕನ್ನಡ ಸಾಹಿತ್ಯ ಅಂದರೆ ಯಾವುದು ಅಂದರೆ, ಕನ್ನಡ ಭಾಷೆಯಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬರೆದಿರೋ ಸಾಹಿತ್ಯ ಕನ್ನಡ ಸಾಹಿತ್ಯ ಆಗುತ್ತೆ. ನನ್ನ ಈ ಭಾಗದಲ್ಲಿ ನಾನು ಹೇಳಬೇಕಾದಂಥ ಒಂದು ಉಪಸಂಹಾರ ಅಂದರೆ, ಕಥೆ, ಕಾದಂಬರಿ, ಕವನ, ಕಾವ್ಯ, ಮಹಾಕಾವ್ಯ ಇರಬಹುದು, ಇದೆಲ್ಲವೂ ಕೂಡ ಸಾಹಿತ್ಯವೇ. ಇದಲ್ಲದೆ ಯಾವುದನ್ನು ನಾವು ಶಾಸ್ತ್ರ ವಿಷಯಗಳು ಅಂತ ಕರಿತೀವಿ, ಅದು ಪ್ರಾಚೀನವಾದ ವ್ಯಾಕರಣ ಇರ್ಬೋದು, ನಿಘಂಟು ಇರ್ಬೋದು, ನಾಣ್ಯಶಾಸ್ತ್ರ ಇರ್ಬೋದು, ಪುರಾತತ್ವಶಾಸ್ತ್ರ ಇರ್ಬೋದು, ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ವೈದ್ಯಕೀಯ, ಗಣಿತ, ರಸಾಯನ, ಭೂತಶಾಸ್ತ್ರ, ಖಗೋಳ ವಿಜ್ಞಾನ ಅದಿರಬಹುದು. ಮತ್ತು ಸಾಹಿತ್ಯಕ್ಕೂ ಬೇರೆ ಭಾಷೆಯ ಸಾಹಿತ್ಯವನ್ನು ನಮಗೆ ತರೋದಕ್ಕೂ ಇರುವಂಥ ಒಂದು ಸೇತುವೆ ಅನುವಾದ ಸಾಹಿತ್ಯ. ರವೀಂದ್ರನಾಥ್ ಅವರಿಗೆ ತುಂಬ ಹತ್ತಿರದ ವಿಷಯ. ಅವರು ಅನುವಾದಕ್ಕೆ ಸಂಬಂಧಪಟ್ಟ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹಿಂದೆ ಅವರು ಕೊಟ್ಟಂಥ ಕೆಲವು ಅನುವಾದದ ಕೆಲಸವನ್ನು ನಾನು ಕೂಡ ಮಾಡಿಕೊಟ್ಟಿದ್ದೆ. ಅನುವಾದವು ಕೂಡ ಸಾಹಿತ್ಯದ್ದೇ ಒಂದು ಭಾಗವಾಗಿ ಅನುವಾದ ಶಾಸ್ತ್ರ, ಟ್ರಾನ್ಸ್ಲೇಷನ್ ಸ್ಟಡೀಸ್ ಅನ್ನೋದೇ ನಡೀತಾ ಇದೆ. ಇವೆಲ್ಲವೂ ಶಾಸ್ತ್ರ ವಿಷಯಗಳಾಗುತ್ತೆ. ಇನ್ನೂ ಅನೇಕ ವಿಷಯಗಳು ಎಮರ್ಜ್ ಆಗ್ತಾನೇ ಇದೆ. ಇವತ್ತು ಒಂದಂತಲ್ಲ, ಇನ್ನೂ ಅನೇಕ ವಿಷಯಗಳು ಬರ್ತಾನೆ ಇದೆ. ಆ್ಯಕ್ಚುಲಿ ಈ ಎಲ್ಲ ವಿಷಯಗಳ ಬಗ್ಗೆ ಕನ್ನಡದಲ್ಲಿ ವ್ಯಾಪಕವಾದ ಬರವಣಿಗೆ ಆಗಿದೆ. ಇದು ಬ್ರಿಟಿಷರು ಬಂದ ನಂತರ ಮದ್ರಾಸ್ ವಿಶ್ವವಿದ್ಯಾಲಯದ ಸ್ಥಾಪನೆ ದಕ್ಷಿಣ ಭಾರತದಲ್ಲಿ ಆಗಿದ್ದ ಮೊದಲನೇ ವಿಶ್ವವಿದ್ಯಾಲಯ. ಅದಾದಮೇಲೆ ಮೈಸೂರಿನಲ್ಲಿ ಉಂಟಾದಂತಹ ಮೈಸೂರು ಯೂನಿವರ್ಸಿಟಿ, ಮೈಸೂರು ವಿಶ್ವವಿದ್ಯಾಲಯ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಸ್ಥಾಪನೆ ಆದಂಥ ವಿಶ್ವವಿದ್ಯಾಲಯ. ಆಮೇಲೆ ಬೇರೆ ಬೇರೆ ಯೂನಿವರ್ಸಿಟೀಸ್ ಬಂತು. ಇವೆಲ್ಲವೂ ಕೂಡ ಈಗ ನಾನು ಮಾತಾಡಿದಂತಹ ಕ್ರಿಯೇಟಿವ್ ಭಾಗದ ಸಾಹಿತ್ಯ ಮತ್ತು ವಿಜ್ಞಾನ ಅಥವಾ ಶಾಸ್ತ್ರ ವಿಷಯದ ಸಾಹಿತ್ಯ ಅದನ್ನು ವ್ಯಾಪಕವಾಗಿ ಪ್ರಕಟ ಮಾಡಿ. ನಾನು ಬ್ಯಾಗಲ್ಲಿ ಹೊತ್ಕೊಂಬರೋಕ್ಕೆ ಜಾಗ ಇರಲಿಲ್ಲ ಅಂತ ಹೊತ್ಕೊಂಬರಲಿಲ್ಲ. ಬೆಳಕಿನ ಬಗ್ಗೆ ಒಂದು 400 ಪುಟಗಳ ಸ್ವತಂತ್ರ ಗ್ರಂಥ ಲೈಟ್ ಅಂತ ಯಾವುದು ವಿಜ್ಞಾನದಲ್ಲಿ ಓದುವಂಥ ವಿಷಯ ಇದೆ, ಅದ್ರ ಬಗ್ಗೆ ಕನ್ನಡ ಭಾಷೆಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಮಾಡಿದೆ. ಅದೇ ಥರ 4 ಅಥವಾ 15 ಪೈಸದಲ್ಲಿ ರಕ್ತ ಅಂದ್ರೇನೋ, ಕೆಂಪು ರಕ್ತ ಕಣ ಅಂದ್ರೇನೋ, ಬಿಳಿ ರಕ್ತ ಕಣ ಅಂದ್ರೇನೋ ಅನ್ನೋ ವಿಷಯದ ಬಗ್ಗೆನೂ ಬಂದಿದೆ. ನರಸಿಂಹಯ್ಯ ಆರ್ ಎಲ್ ನರಸಿಂಹಯ್ಯ ಅವರು ಆಗಲೇ ಖಗೋಳಶಾಸ್ತ್ರದ ಬಗ್ಗೆ ಕನ್ನಡದಲ್ಲಿ ಸ್ವತಂತ್ರವಾದ ಪುಸ್ತಕವನ್ನು ಬರೆದಿದ್ರು. ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಭೌತಶಾಸ್ತ್ರದ ಬಗ್ಗೆ ಸ್ವತಂತ್ರವಾದ ಪುಸ್ತಕ ಬರೆದಿದ್ರು. 600ರಿಂದ 800 ಪುಟಗಳವರೆಗೆ ಕನ್ನಡದಲ್ಲಿ ಜಾಗ್ರಫಿಗೆ ಸಂಬಂಧಪಟ್ಟಂತಹ, ಭೂಗರ್ಭಶಾಸ್ತ್ರ ಅಥವಾ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು, ಅನುವಾದದ ಬಗ್ಗೆ ನಾನು ಮಾತನಾಡ್ತಿಲ್ಲ, ಸ್ವತಂತ್ರ ಗ್ರಂಥಗಳು ಅಂದರೆ 10 ಪುಸ್ತಕಗಳನ್ನು ಓದಿ ಅರಗಿಸಿಕೊಂಡು ಅಲ್ಲಿರುವಂಥ ವಿಷಯಗಳನ್ನು ಇಟ್ಕೊಂಡು ಚೌಕಟ್ಟನ್ನು ನಮ್ಮ ಕರ್ನಾಟಕದ ವನಸ್ಪತಿ, ಇಲ್ಲಿರುವ ಫ್ಲೋರಾ ಆ್ಯಂಡ್ ಫಾನಾ ಅದನ್ನು ಗಮನಿಸಿ ಬರೆದಿರುವ ಸ್ವತಂತ್ರವಾದ ಕೃತಿಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮ್ಗೆ ಎಷ್ಟು ಬೇಕು ಬೇಕಾದಷ್ಟು ಪುಸ್ತಕಗಳು ಬಂದಿದೆ. ಹಳೆ ಪುಸ್ತಕದ ಅಂಗಡಿಗಳಿಗೆ ಹೋದರೆ ಅಂಥದ್ದು ಬೇಕಾದಷ್ಟು ನಮಗೆ ಸಿಗುತ್ತೆ. ಇನ್ನು ಯುರೋಪಿಯನ್ ಚರಿತ್ರೆ, ರಷ್ಯಾದ ಚರಿತ್ರೆ, ಅಮೆರಿಕದ ಚರಿತ್ರೆ ಅದೆಲ್ಲವೂ ಮೂಲದಲ್ಲೂ ಅನುವಾದದಲ್ಲೂ ಬಂದಿದೆ. ನಾನು ಇವತ್ತಿನ ಉಪನ್ಯಾಸದಲ್ಲಿ ಆ ವಿಷಯಗಳ ಬಗ್ಗೆ ಮಾತನಾಡೋಕ್ಕೆ ನಿಂತಿಲ್ಲ. ನಾನು ಹೆಚ್ಚು ಪ್ರಾಚೀನವಾದ ಮಧ್ಯಕಾಲೀನ ಮತ್ತು ಪ್ರಾಚೀನ ಕರ್ನಾಟಕದಲ್ಲಿ ಏನು ಬಂದಿತ್ತು ಅಂತ ಹೇಳೋದು ನನ್ನ ಫೋಕಸ್ಸು. ಆದರೆ ಆಧುನಿಕವಾದ ಸಂದರ್ಭದಲ್ಲಿ ಹೇಗೆ ಕಥೆ, ಕಾದಂಬರಿ, ಕಾವ್ಯ ಇತ್ಯಾದಿ ಬಂತೋ ಅದೇ ರೀತಿ ವಿಜ್ಞಾನ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ,
ಇತಿಹಾಸ ಈ ರೀತಿ ವಿಷಯಗಳ ಮೇಲೆ ಸ್ವತಂತ್ರವಾದ ಮತ್ತು ಅನುವಾದಿತವಾದ ಗ್ರಂಥಗಳು ಓದಲು ಅರ್ಹವಾದ, ಓದಿದರೆ ಖುಷಿಯಾಗುವ, ಓದಿದರೆ ಅರ್ಥವಾಗುವ, ಬಹಳ ಮುಖ್ಯ. ಈಗ ಬರುವ ಅನೇಕ ವಿಜ್ಞಾನದ ಪುಸ್ತಕಗಳು ಈಗ ಬರ್ತಾ ಇರೋದು ಇತ್ತಿತ್ತಲಾಗೆ ಓದಿದರೆ ಅರ್ಥವಾಗುವುದಿಲ್ಲ. 70-80ರ ದಶಕದಲ್ಲಿ ಅದಕ್ಕಿಂತ ಹಿಂದೆ ಬರೆದಂಥ ಗ್ರಂಥಗಳನ್ನು ಓದಿದಾಗ ತುಂಬ ಸುಲಲಿತವಾಗಿ ಈ ಮನುಷ್ಯನಿಗೆ ಈ ಸಬ್ಜೆಕ್ಟ್ ಅರ್ಥ ಆಗಿದೆ ಅಂತ ನಮಗೆ ಗೊತ್ತಾಗತ್ತೆ. ಆ ರೀತಿಯಾದಂಥ ಬರವಣಿಗೆಯ ಪುಸ್ತಕಗಳು ಕನ್ನಡದಲ್ಲಿ ಬೇಕಾದಷ್ಟು ನಮಗೆ ಬಂದಿದೆ. ಇದು ಏನು ತೋರಿಸುತ್ತೆ ಅಂದರೆ ಯಾವ ವಿಷಯವನ್ನು ಬೇಕಾದರೂ ಕನ್ನಡ ಭಾಷೆಯಲ್ಲಿ ನಮಗೆ ಹೇಳೋದಕ್ಕೆ ಸಾಧ್ಯ ಇದೆ. ಇದನ್ನ ನಮ್ಮ 20ನೇ ಶತಮಾನದ ಮೊದಲ 1, 2, 3, 4 ದಶಕಗಳ ಲೇಖಕಿಯರು ತುಂಬ ವ್ಯಾಪಕವಾಗಿ ಅದನ್ನು ಅವರು ಈಗಾಗಲೇ ಸಾಬೀತು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಕನ್ನಡದಲ್ಲಿ ವಿಜ್ಞಾನ ಬರವಣಿಗೆ ಮಾಡೋಕ್ಕಾಗಲ್ಲ, ಕನ್ನಡದಲ್ಲಿ ಆರ್ಕಿಯಾಲಜಿ ಬಗ್ಗೆ ಬರೆಯೋಕ್ಕಾಗಲ್ಲ, ಅಥವಾ ಕನ್ನಡದಲ್ಲಿ ಸೋಷಿಯಾಲಜಿ ಬಗ್ಗೆ ಬರೆಯೋಕ್ಕಾಗಲ್ಲ ಅಂದರೆ ನನಗೆ ಬರೆಯೋಕ್ಕಾಗಲ್ಲ ಅಂತ ಅರ್ಥವೇ ಹೊರತು ಯಾರಿಗೂ ಬರೆಯೋಕ್ಕಾಗಲ್ಲ ಅಂತ ಅರ್ಥ ಅಲ್ಲ. ಇದಕ್ಕೆ ಯಾಕೆಂದರೆ ಕನ್ನಡದ ಭಾಷೆಯನ್ನು 1-2 ವರ್ಷಗಳ ಕಾಲ ಕವಿಗಳು, ಶಾಸನಕಾರರು ಹಾಗೆ ಚೆನ್ನಾಗಿ ನಾದಿದ್ದಾರೆ, ಚೆನ್ನಾಗಿ ಮಿದ್ದು ಆ ಒಂದು ನೆಲವನ್ನು, ಫಲವತ್ತಾದ ನೆಲವನ್ನು ಸಿದ್ಧಪಡಿಸಿದ್ದಾರೆ. ಇದು ಬಹಳ ಮುಖ್ಯ. ಅದು ಹೇಗೆ ಅಂತ ನಾನು ಇವಾಗ ಹೇಳಿ ತೋರಿಸ್ತೀನಿ. ಬೇರೆ ಭಾಷೆಗಳಿಂದ ಕನ್ನಡವನ್ನು ಕುರಿತು ಬಂದಿರುವಂಥ ಬರವಣಿಗೆಗಳು ನಮಗೆ ಅಷ್ಟೇ ಮುಖ್ಯ. ಈಗ ರಾಬರ್ಟ್ ಸಿವೆಲ್ ಅವನು ಬರೆದಿರುವ ಹಂಪಿಗೆ ಸಂಬಂಧಪಟ್ಟ ಮರೆತು ಹೋದ ಸಾಮ್ರಾಜ್ಯ ವಿಜಯನಗರ, ಆ ರೀತಿಯ ಬರವಣಿಗೆಗಳು ಸಿಕ್ಕತ್ತೆ. ಆಮೇಲೆ H.L. ನಾಗೇಗೌಡರು ಪ್ರವಾಸಿ ಕಂಡ ಇಂಡಿಯಾ ಸಂಪುಟಗಳು ಬಹಳ ಇಂಪಾರ್ಟೆಂಟ್. ಕರ್ನಾಟಕವನ್ನು ಕುರಿತು, ಭಾರತವನ್ನು ಕುರಿತು ಪ್ರವಾಸಿಗರು ಏನೇನು ಹೇಳ್ತಾರೆ ಅನ್ನೋದನ್ನು ತುಂಬ ಎಷ್ಟು ಇನ್ನೂ ಇದೆ. ರಾಜ್ಯಕ್ಕೂ ಸಾಕಷ್ಟು ಪುಸ್ತಕ ಇದೆ, ಇಲ್ಲ ನಾನು ಹೇಳ್ತಿಲ್ಲ. 8 ಸಂಪುಟಗಳಲ್ಲಿ H.L. ನಾಗೇಗೌಡರು ತೆಗೆದುಕೊಂಡು ಬಂದು ಎಷ್ಟು ವ್ಯಾಪಕವಾದ ಮೆಟೀರಿಯಲ್ಲು ಫಾರಿನ್ ರೈಟರ್ಸು ಕರ್ನಾಟಕದ ಬಗ್ಗೆ ಮತ್ತು ಭಾರತದ ಬಗ್ಗೆ, ದಕ್ಷಿಣ ಭಾರತದ ಬಗ್ಗೆ. ಈಗ ಇವತ್ತಿನ ಸೀಮಿತವಾದ ಕರ್ನಾಟಕವನ್ನು ನಾವು ತೆಗೆದುಕೊಳ್ಳೋಕ್ಕಾಗಲ್ಲ. ಆಗಿನ ಕಾಲದ ಕರ್ನಾಟಕದ ಕಾನ್ಸೆಪ್ಟಲ್ಲಿ ಬರೆದಿದ್ದಾರೆ ಅನ್ನುವುದು ನಮಗೆ ನಾಗೇಗೌಡರ ಪುಸ್ತಕವನ್ನು ನೋಡಿದಾಗ, ಪುಸ್ತಕ ಸಂಪುಟಗಳನ್ನು ನೋಡಿದಾಗ ನಮಗೆ ಅದರ ಬಗ್ಗೆ ಗೊತ್ತಾಗ್ತದೆ. ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಅನ್ಯ ಭಾಷೆ ಅಥವಾ ಅನ್ಯ ದೇಶಗಳಿಂದ ಇಲ್ಲಿಗೆ ಬಂದಿರೋದು ಹೇಳ್ಬೋದು. ನಿರುಪಮ ಅವ್ರ ಬಗ್ಗೆನೇ ಹೇಳುವಾಗ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದನ್ನು ಹೇಳ್ತಾ ಇದ್ದೀನಿ. ಕರ್ನಾಟಕದ ಇತಿಹಾಸವನ್ನು ಬರಿಬೇಕಾದ್ರೆ ವಿಲ್ಕ್ಸ್ ಇರ್ಬೋದು, ಅದಾದಮೇಲೆ ಅಥವಾ ಅವನಿಗಿಂತ ಮುಂಚೆ ಮೆಕೆನ್ಸಿ ಇರ್ಬೋದು. ಕರ್ನಲ್ ಮೆಕೆನ್ಸಿಯ ಕೊಡುಗೆ ಬಹಳ ದೊಡ್ಡದು. ಆ ಕರ್ನಲ್ ಮೆಕೆನ್ಸಿ ದಕ್ಷಿಣ ಭಾರತದಲ್ಲೆಲ್ಲ ಸಂಚಾರ ಮಾಡಿ 4ನೇ ಮೈಸೂರು ಯುದ್ಧ ಆದಮೇಲೆ, ಆಂಗ್ಲೋ ಮೈಸೂರು ವಾರ ಆದಮೇಲೆ 1899 ಆಯಿತು. ಅದಾದಮೇಲೆ ಇಡೀ ದಕ್ಷಿಣ ಭಾರತವನ್ನು ಅವನು ಸರ್ವೆ ಮಾಡ್ತಾನೆ. ಸರ್ವೆ ಮಾಡಿಬಿಟ್ಟು ಅವನು ದಕ್ಷಿಣ ಭಾರತದ ಒಂದು ಮ್ಯಾಪನ್ನು ರೆಡಿ ಮಾಡ್ತಾನೆ. ಆ ಮ್ಯಾಪ್ ನಿಮ್ಗೆ ಇವತ್ತಿಗೂ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಸಿಗುತ್ತೆ. ನಿಮ್ಗೆ ಹೋಗಿ ನೋಡಿದ್ರೆ ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಅದಿದೆ. ನಾನು ನನ್ನ ರಿಸರ್ಚ್ ವಿಷಯದಲ್ಲಿ ಮೆಕೆನ್ಸಿ ಕೂಡ ವಿಶೇಷವಾಗಿ ಬರೋದ್ರಿಂದ ನಾನು ಕೂಡ ಅದನ್ನು ಬಳಸ್ಕೊಂಡಿದ್ದೆ. ಮತ್ತು ಒಂದು ಪುಸ್ತಕದಲ್ಲಿ ಆ ಮೆಕೆನ್ಸಿಯ ಒಂದು ಪೇಂಟಿಂಗ್ ಇದರಲ್ಲಿ ಕಾಣಿಸಲ್ಲ ದೂರದಿಂದ, ಅದನ್ನು ಕೂಡ ಇದರೊಳಗಡೆ ಬಳಸ್ಕೊಂಡಿದ್ದೆ. ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಆಗ ಕಾರ್ಟೋಗ್ರಫಿ ಅಂತ ಯಾವ್ದು ಹೇಳ್ತೀವಿ, ಇತಿಹಾಸಕ್ಕೆ ತುಂಬ ಹತ್ತಿರವಾದ ಸಬ್ಜೆಕ್ಟು ಭೂಪಟ ಶಾಸ್ತ್ರ ಮತ್ತು ನಕಾಶೆ, ಮ್ಯಾಪ್ಸನ್ನು ಬರೆಯುವಂಥದ್ದನ್ನು ಮೆಕೆನ್ಸಿಯ ಕಾಲದಲ್ಲಿ ನಮಗೆ ಕಾಣಿಸ್ತೀವಿ. ಅದಕ್ಕೆ ಮುಂಚೆ ಇತ್ತು ಅಂತ ಕೆಲವರು ಉಲ್ಲೇಖಗಳು ಹೇಳ್ತಾರೆ, ನಾನು ಆ ಚರ್ಚೆಗೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಈ ಕೈಫಿಯತ್ತುಗಳು, ಮೆಕೆನ್ಸಿ ಮಾಡಿದಂಥ ಈ ಕೈಫಿಯತ್ತುಗಳು ಮತ್ತು ಬುಕ್ಕನ್ನು ಮಾಡಿದಂತಹ ಪ್ರವಾಸದ ಬರವಣಿಗೆಗಳೆಲ್ಲವೂ ಕನ್ನಡಕ್ಕೆ ಇವತ್ತು ಸಿಗ್ತಾ ಇದೆ. ಅವೆಲ್ಲವೂ ಕರ್ನಾಟಕದ ಸಾಹಿತ್ಯದ ಚರಿತ್ರೆಯ ಭಾಗವೂ ಹೌದು, ಕರ್ನಾಟಕದ ಇತಿಹಾಸದ ಬರವಣಿಗೆಯ ಭಾಗವೂ ಹೌದು. ಹಾಗೆ ಆಧುನಿಕ ಕಾಲದಲ್ಲಿ ನಾವು ಮಾಡುವಂತೆ ಶುದ್ಧವಾಗಿ ಇದು ಸಾಹಿತ್ಯ, ಇದು ಇತಿಹಾಸ ಅನ್ನುವಂಥ ಒಂದು ಬಹಳ ಖಡಕ್ಕಾದಂತಹ, ಕರಾರುವಕ್ಕಾದಂಥ ಒಂದು ಸೆಪರೇಷನನ್ನು, ಪ್ರತ್ಯೇಕತೆಯನ್ನು ಹಿಂದಿನ ಕಾಲದ ಸಾಹಿತ್ಯದಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಅದರೊಳಗಡೆ ಒಂದಷ್ಟು ಇತಿಹಾಸದ ಭಾಗ, ಒಂದಷ್ಟು ಕಾವ್ಯ ಅಥವಾ ಸಾಹಿತ್ಯದ ಭಾಗ ಒಂದ್ರ ಪಕ್ಕ ಒಂದು ಸೇರಿಕೊಂಡಿದೆ. ಯಾವುದೊಂದು ಪಂಪ ಹೇಳ್ತಾನೆ ತಗುಳ್ಚಿ ಹೇಳುವುದು ಅಂತ, ಒಂದಕ್ಕೊಂದು ತೆಕ್ಕೆಯಾಗುವಂತೆ, ಒಂದಕ್ಕೊಂದು ಜಡೆ. ಇವಾಗ ಜಡೆ ಹಾಕಬೇಕಾದ್ರೆ ಎರಡನ್ನೂ ಸೇರಿಸಿ ಹೇಗೆ ಹೆಣಿತಾರೆ, ಆ ರೀತಿ ಇತಿಹಾಸ ಮತ್ತು ಕಾವ್ಯದ ಎರಡು ಆಟಿಟ್ಯೂಡ್ಸ್, ಎರಡು ಮನೋಭಾವಗಳನ್ನು ಹೆಣೆದು ಹೇಳಿರೋದು ನಮ್ಮ ಕನ್ನಡದಲ್ಲಿ ಕಂಡುಬರುತ್ತೆ. ಇದನ್ನೇ ಒಂದು ರೀತಿಯಲ್ಲಿ DVG ಅವರು ಅವರ ಒಂದು ಲೇಖನದಲ್ಲಿ, ಪುಸ್ತಕದಲ್ಲಿ ಅವ್ರು ಹೇಳುವಂಥದ್ದು 2 ರೀತಿ ಇದೆ ಒಟ್ಟು ಬರವಣಿಗೆ, ಮನುಷ್ಯ ಮಾಡಬಹುದಾದ ಬರವಣಿಗೆ. ಇದು DV ಗುಂಡಪ್ಪನವ್ರು ಹೇಳೋ ಮಾತು. ಒಂದು ಶಾಸ್ತ್ರ ಬರವಣಿಗೆ, ಒಂದೊಂದು ಕಾವ್ಯ ಬರವಣಿಗೆ. ಮತ್ತು ಅದನ್ನು ಅವ್ರು ಮತ್ತೆ 4 ಭಾಗ ಮಾಡ್ತಾರೆ. ಅದು ಒಂದು ಕಾವ್ಯ ಶಾಸ್ತ್ರ, ಅಂದರೆ ಕಾವ್ಯವು ಪ್ರಧಾನವಾಗಿದೆ, ಶಾಸ್ತ್ರವು ಸ್ವಲ್ಪ ಮಟ್ಟಿಗಿದೆ, ಅದು ಕಾವ್ಯಶಾಸ್ತ್ರ. ಇನ್ನೊಂದು ಕಾವ್ಯವೇ ಅದರಲ್ಲಿ ತುಂಬಿ ತುಳುಕ್ತಾ ಇದೆ, ಅಲ್ಲಿ ಇನ್ಯಾವ ಐತಿಹಾಸಿಕವಾದ ವಿಚಾರಗಳನ್ನೇನು ಹುಡುಕಬಾರ್ದು. ಉದಾಹರಣೆಗೆ ಯಾವುದೊಂದು ಭಾವಗೀತೆ ಥರ ಅಂತ ಇಟ್ಕೊಳ್ಳಿ ನೀವು, ಅದರಲ್ಲಿ ನೀವೊಂದು ಪ್ರೇಮ, ಸೌಂದರ್ಯ, ಪ್ರಕೃತಿ, ಸೂರ್ಯೋದಯ, ಚಂದ್ರೋದಯ ಅದನ್ನು ಅವನು ವರ್ಣಿಸಿ ಕವಿ ಖುಷಿ ಪಡ್ತಾರೆ, ಅದು ಕಾವ್ಯ. ಇನ್ನೊಂದಿದೆ ಅದು ಶಾಸ್ತ್ರ ಕಾವ್ಯ.
ಶಾಸ್ತ್ರ ಅಲ್ಲಿ ಪ್ರಧಾನ. ಈಗ ಕೇಶಿರಾಜನ ಶಬ್ದಮಣಿ ದರ್ಪಣ ತೆಗೆದುಕೊಂಡ್ರೆ ಅದು ನಮ್ಮ ಕನ್ನಡದ ವ್ಯಾಕರಣ ಗ್ರಂಥಗಳಲ್ಲಿ ಪ್ರಮುಖ. ಅದರೊಳಗೆ ಕಾವ್ಯಕ್ಕಿಂತಲೂ ಶಾಸ್ತ್ರದ ಮನೋಭಾವ, ವ್ಯಾಕರಣವನ್ನು ಹೇಳಬೇಕು, ಅಕ್ಷರಗಳ ಬಗ್ಗೆ ಹೇಳಬೇಕು, ಪದದ ಬಗ್ಗೆ ಹೇಳಬೇಕು, ಸಂಧಿ ಸಮಾಸಗಳ ಬಗ್ಗೆ ಹೇಳಬೇಕು ಅನ್ನೋದು. ಅದನ್ನು ಹೇಳುವಾಗ ಒಂದಷ್ಟು ಸುಂದರವಾದ ಮಾತುಗಳು ಬರ್ಬೋದು. ಅದು ಈಗ ಹೇಗೆ ಒಂದು ಶಬ್ದ ಹುಡ್ತದೆ ಅನ್ಬೇಕಾದ್ರೆ ಕಹಳೆಯ ಪಾಂಗಿನ ಓಲ್ ನಾಭಿಮೂಲದಿಂದ ಬರುತ್ತೆ ಅಂತ ಹೇಳುವಾಗ ಆ ಕಹಳೆಯ ಪಾಂಗು ಅಂತ ಹೇಳುವಾಗ ಕಹಳೆಯ ಧ್ವನಿ, ಕಹಳೆಯ ಮೊಳಗು ಅನ್ನೋದೇನೋ ಒಂದು ಕಿವಿಗೆ ನಮಗೆ ಸುಂದರವಾಗಿ ಕೇಳಬಹುದು. ಆದರೆ ಆ ಕಹಳೆ ವರ್ಣನೆ ಮಾಡಕ್ಕೆ ಹೇಳ್ತಾ ಇಲ್ಲ ಅವನು. ಆ ಶಬ್ದ ನಾದದ ಉತ್ಪತ್ತಿ ಸ್ಥಾನ ಹೊಕ್ಕಳಿಂದ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ ಹೇಳಿ ಅದು ಬಿಳಿಯ ಬಣ್ಣದಲ್ಲಿರ್ತದೆ, ಶ್ವೇತಂ ಅನ್ನೋ ಮಾತನ್ನು ಅವನು ಬಳಸ್ತಾರೆ. ಅದು ಜೈನ ಫಿಲಾಸಫಿಯಲ್ಲಿ ಬರುವಂಥದ್ದು. ಶಬ್ದಕ್ಕೊಂದು ಬಣ್ಣ ಇದೆ, ಅದು ಬಿಳಿ ಅನ್ನೋದು ಜೈನ ತತ್ವಜ್ಞಾನದಲ್ಲಿ ಬರೋ ಮಾತನ್ನ. ಅಂದರೆ ತನ್ನ ಧಾರ್ಮಿಕವಾದ ತತ್ವಜ್ಞಾನವನ್ನು ಭಾಷಾಶಾಸ್ತ್ರ ಹೇಳಬೇಕಾದ್ರೆ ಅವನು ತಂದು ಸೇರಿಸ್ತಾನೆ. ಹೇಳುವಾಗ ಸ್ವಲ್ಪ ಬ್ಯೂಟಿಫುಲ್ ಆಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ಅದು ಶಾಸ್ತ್ರ ಕಾವ್ಯ ಆಗುತ್ತೆ. ಮಂಗರಸಮ ಸೂಪಶಾಸ್ತ್ರ ಇರ್ಬೋದು, ಖಗೇಂದ್ರ ಮಣಿ ದರ್ಪಣ ಇರ್ಬೋದು, ವಿಷ ವೈದ್ಯಕ್ಕೆ ಸಂಬಂಧಪಟ್ಟಿದ್ದು. ಇದೆಲ್ಲವೂ ಹಾವು ಕಚ್ಚಿದಾಗ, ಚೇಳು ಕಚ್ಚಿದಾಗ ಏನೇನು ಔಷಧಿಗಳನ್ನು ಕೊಡಬೇಕು ಅಂತ ಕನ್ನಡದಲ್ಲಿ ಅದ್ರ ಬಗ್ಗೆ ಬರವಣಿಗೆ ಬಂದಿದೆ. ಕನ್ನಡದಲ್ಲಿ ವಿಜ್ಞಾನ ಬರವಣಿಗೆ ಎನ್ನುವುದು ಬ್ರಿಟಿಷರ ಆಗಮನ ಆದಮೇಲೆ ಅಥವಾ ಕ್ರೈಸ್ತ ಮಿಷನರಿಗಳ ಆಗಮನ ಆದ ನಂತರ ನಮಗೆ ಬಂತು ಅಂತ ನಾವು ಹೇಳಕ್ಕೆ ಬರುವುದಿಲ್ಲ. ಅದು ಬೇರೆ ರೀತಿ ವಿಜ್ಞಾನ ಬಂದಿದೆ, ಅದನ್ನು ನಾವು ಒಪ್ಕೊಳ್ಳೋಣ, ಅದರಲ್ಲೇನು ತಪ್ಪಿಲ್ಲ. ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಕೂಡ ಸಂಸ್ಕೃತದಲ್ಲಿರಬಹುದಾದ ಅಥವಾ ನೇಟಿವಿಟಿ ಅಂತೀವಲ್ಲ, ದೇಶೀಯವಾಗಿ ಇಲ್ಲೇ ಇರುವಂತಹ ವಿಷಯಗಳ ಬಗ್ಗೆ ಬೇಕಾದಷ್ಟು ಕೃತಿಗಳು ಬಂದಿದೆ. ಅದನ್ನು ಕೂಡ ಮುಂದೆ ಇನ್ನೊಂದಷ್ಟು ನಾನು ಹೇಳ್ತೀನಿ. ಕೊನೆಯದು ಡಿ ವಿ ಜಿಯವರು ಹೇಳುವಂಥ ಇನ್ನೊಂದು ಭಾಗ ಯಾವುದಂದ್ರೆ ಅದು ಶಾಸ್ತ್ರ. ಅಲ್ಲಿ ಪೂರ್ತಿ ತರ್ಕಬದ್ಧವಾದ ಶಾಸ್ತ್ರವೇ, ಅಲ್ಲಿ ಅದರ ಆಚೆಗೆ ಇನ್ಯಾವ ವಿಷಯಗಳ ಬಗ್ಗೆಯೂ ಅವನಿಗೆ ಲೇಖಕನಿಗೆ ಆಸಕ್ತಿನೇ ಇಲ್ಲ. ಈ ಉದಾಹರಣೆಗೆ ರಾಜಾದಿತ್ಯನ ಗಣಿತ ಸಾರ, ಅದು ಗಣಿತಕ್ಕೆ ಸಂಬಂಧಪಟ್ಟಂಥ ಕನ್ನಡ ಗ್ರಂಥ. ಅದು ರಾಜಾದಿತ್ಯ ಮ್ಯಾಥಮೆಟಿಕ್ಸ್ ಬಗ್ಗೆ 4 ಪುಸ್ತಕ ಬರೆದಿದ್ದಾರೆ ಕನ್ನಡದಲ್ಲಿ ಗಣಿತದ ಬಗ್ಗೆ. ಅವನು ಹೊಯ್ಸಳರ ಕಾಲದಲ್ಲಿ ಇದ್ದಂಥ ಒಬ್ಬ ವಿಜ್ಞಾನ ಕವಿ ಅಥವಾ ವಿಜ್ಞಾನ ಸಾಹಿತಿಯನ್ನು. ಅವನ ಬಗ್ಗೆ ಅವನೆಲ್ಲ ಕೃತಿಗಳು ಒಟ್ಟಿಗೆ ಬಂದಿದೆಯಾ ನನಗೆ ಗೊತ್ತಿಲ್ಲ. ಅವನೆಲ್ಲ ರಾಜಾದಿತ್ಯನ ಪುಸ್ತಕಗಳು ಎಡಿಟ್ ಆದಂಗೆ ನನ್ನ ಗಮನದಲ್ಲಿ ನೋಡಿಲ್ಲ. ಇದಿಷ್ಟು ಕನ್ನಡ ಸಾಹಿತ್ಯ ಅಂದರೆ ಯಾವುದು ಅನ್ಬೇಕಾದ್ರೆ ಈ 4 ಚೌಕಟ್ಟುಗಳು ನಿಮ್ಮ ಮುಂದೆ ಏನು ಹೇಳಿದೆ ಅದೆಲ್ಲವೂ ಸೇರ್ಕೊಳ್ಳುತ್ತೆ. ಮುಂದಿನ ಭಾಗ ಇತಿಹಾಸ. ಇವತ್ತಿನ ಇನ್ನೊಂದು ವಿಷಯ ಇತಿಹಾಸದ ಬರವಣಿಗೆ ಅಂತಿದೆಯಲ್ಲ. ಇತಿಹಾಸ ಅಂದರೆ ಏನು? ಇತಿಹಾಸ ಅಂದರೆ ಒಂದಿನ ನನಗೆ ಡಾಕ್ಟರ್ ಜಯಸಿಂಹ ಅವ್ರ ಜೊತೆ ಬಂದ ತಕ್ಷಣ ಕಾಫಿ ಕುಡಿಯುವಾಗ ಮಾತಾಡ್ತಾ ಇದ್ದೆ. ಇತಿಹಾಸ ಅಂತ ಒಂದು ಪದ ಬಳಸ್ತೀವಿ, ಅವರು ಇತಿಹಾಸಕಾರರು. ಚರಿತ್ರೆ ಅಂತ ಬಳಸ್ತೀವಿ, ಚರಿತ್ರಕಾರರು. ತೆಲುಗುನಲ್ಲಿ ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಚರಿತ್ರೆ ಅಂತ ಹೇಳ್ತಾರೆ ಎಂದು ನಾನು ಕೇಳಿದೆ. ಚರಿತ್ರೆ ನಮ್ಮಲ್ಲೂ ಇದೆ, ಚರಿತ್ರೆ ಅಂತಲೂ ಹೇಳ್ತೀವಿ. ಚರಿತ್ರಕಾರರು, ಚರಿತ್ರೆ, ಮೈಸೂರಿನ ಚರಿತ್ರೆ, ಕರ್ನಾಟಕದ ಚರಿತ್ರೆ, ಭಾರತದ ಚರಿತ್ರೆ. ಅದೇ ಥರ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ಮೈಸೂರಿನ ಇತಿಹಾಸ, ಇದೇ ಥರ ಪುಸ್ತಕಗಳು, ಲೇಖನಗಳು ನಮಗೆ ಸಿಗುತ್ತೆ. ಇದಲ್ಲದೆ ನಾವು ಇತಿಹಾಸ ಚರಿತ್ರೆ ಅಲ್ಲದೆ ಇನ್ನೂ ಒಂದು ಪದ ಬಳಸ್ತೀವಿ. ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳುವಾಗ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಐತಿಹಾಸಿಕ, ಚರಿತ್ರೆಗೆ ಸಂಬಂಧಪಟ್ಟಿದ್ದು ಚಾರಿತ್ರಿಕ ಅಂತ ಬಳಸ್ತೀವಿ. ಆಮೇಲೆ ಹಿಸ್ಟ್ರಿ ಅಂತ ಒಂದು ಪದ ಬಳಸ್ತೀವಿ. ಮಾತನಾಡುವಾಗ ನಾರ್ಮಲಿ ಯಾವಾಗಲಾದ್ರೂ ನಮಗೆ ಇಂಗ್ಲೀಷ್ ಪದ ಬಳಸಬೇಕು ಅಂದಾಗ ಇದ್ದಕ್ಕಿದ್ದಂತೆ ನಾವು ಅದು ಇತಿಹಾಸವೇ ಆಗಲಿ ಚರಿತ್ರೆನೇ ಆಗಲಿ ಇಂಗ್ಲೀಷ್ನಲ್ಲಿ ನಾವು ಸಂಬೋಧಿಸುವಾಗ ಚರಿತ್ರೆ ಅಂತ ಬಳಸ್ತೀವಿ. ಅಲ್ಲಿ 2 ಪದ ಬಳಸಲ್ಲ ನಾವು. ಕನ್ನಡದಲ್ಲಿ ಹೇಳುವಾಗ ಇತಿಹಾಸ ಮತ್ತು ಚರಿತ್ರೆ ಅಂತ ಬಳಸಿ, ಇಂಗ್ಲೀಷ್ನಲ್ಲಿ ಹಿಸ್ಟ್ರಿ ಅಂತ ಹೇಳ್ತೀವಿ. ಇನ್ನು ಕೆಲವರು ಮಾತಾಡ್ತಾ ಗತ, ಪಾಸ್ಟ್, ಹಿಂದಿಂದು ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ಗತಕಾಲ. ಇಲ್ಲಿರುವಂಥ ಪ್ರಶ್ನೆ ಇವತ್ತೇ ಇದನ್ನು ಬಿಡಿಸ್ಬೇಕು ಅಂತಲ್ಲ, ನಾನು ಈ ಸಭೆ ಮುಂದೆ ಒಡ್ಡುತ್ತಿರುವ ಪ್ರಶ್ನೆ ಏನಂದರೆ, ಪ್ರಥಮ ಡಾಕ್ಟರ್ ನಿರುಪಮ ದತ್ತಿ ಉಪನ್ಯಾಸವನ್ನು ಬಳಸ್ಕೊಂಡು ಚರಿತ್ರೆ, ಇತಿಹಾಸ ಮತ್ತು ಹಿಸ್ಟ್ರಿ ಇವೆಲ್ಲ ಒಂದೇನಾ ಅನ್ನೋದು ನಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿ ನಡೆದಿರೋದು. ಉದಾಹರಣೆಗೆ ವ್ಯಾಸರು ಮಹಾಭಾರತ ನಡೆದಾಗ ಬದುಕಿದ್ರು, ಹೌದಾ? ವ್ಯಾಸರು ಯುದ್ಧದಲ್ಲಿದ್ರಾ, ಯುದ್ಧಭೂಮಿಯಲ್ಲಿದ್ರಾ? ಗೊತ್ತಿಲ್ಲ. ಸಂಜಯ ಮಹಾಭಾರತ ನಡೆದಾಗಿದ್ದ, ಧೃತರಾಷ್ಟ್ರ ಮಹಾಭಾರತ ನಡೆದಾಗಿದ್ದ. ಎಲ್ಲಿದ್ರು? ಅರಮನೆಯಲ್ಲಿದ್ರು. ಸಂಜಯ ವಾಚ ಅಂತ ಭಗವದ್ಗೀತೆ ಅವನಿಗೆ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ತೆಗೆದುಕೋ. ಕೃಷ್ಣ ಅಲ್ಲೇ ಇದ್ದ, ಯುದ್ಧ ನಡೆಯುವಾಗ ಯುದ್ಧ ಭೂಮಿಯಲ್ಲಿದ್ದ. ಅರ್ಜುನ, ಭೀಮ, ದುರ್ಯೋಧನ, ದುಶ್ಯಾಸನ, ದ್ರೋಣ, ಭೀಷ್ಮ ಎಲ್ಲ, ಭೀಮ ಎಲ್ಲರೂ ಇತ್ತು. ದ್ರೌಪದಿ ಅಲ್ಲೇ ಇದ್ಲು. ಯುದ್ಧ ಭೂಮಿಯಲ್ಲೇ ಏನೋ ಒಂದಿತ್ತಲ್ಲ, ಒಂದು ಸೇನಾ ಶಿಬಿರ, ಅಲ್ಲೇ ಇದ್ದಳು. ಯಾಕೆಂದರೆ ಉಪಪಾಂಡವರು ತಲೆ ಕತ್ತರಿಸಿದಾಗ ಅಲ್ಲೇ ಇದ್ದಳು. ಮಹಾಭಾರತದಲ್ಲಿ ಎವಿಡೆನ್ಸ್ ಇದೆ. ಯಾರು ಆ ಸ್ಥಳದಲ್ಲಿ ಯುದ್ಧ ಮಾಡ್ತಾರೆ ಅದು ಒಂದು ಹಂತದ
ಬಹಳ ಸ್ಪಷ್ಟವಾದ ಖಚಿತವಾದ ಬರವಣಿಗೆ ಆದರೆ ಆ ಶಬ್ದ ನಾನು ಬಳಸ್ತಿಲ್ಲ ಇತಿಹಾಸ ಅಥವಾ ಚರಿತ್ರೆ ಅಂತ, ಅದನ್ನು ನೋಡಿ ನಾವು ಹಾಗಾಯಿತು ಅಂತ ರಿಪೋರ್ಟ್ ಮಾಡ್ತೀವಲ್ಲ, ಅದೊಂದು ರೀತಿಯ ಬರವಣಿಗೆ. ಸ್ಪಾಟಲ್ಲಿದ್ದು ಜಾಗದಲ್ಲಿದ್ದು ಬರೆಯುವಂಥದ್ದು ಒಂದು ಹಿಸ್ಟ್ರಿ ಆದರೆ, ಅದನ್ನು ನಾವು ಸಂಗ್ರಹ ಮಾಡಿಬಿಟ್ಟು ಮಾಡುವಂಥದ್ದು ಇನ್ನೊಂದು ರೀತಿಯ ಬರವಣಿಗೆ. ಇವೆರಡೂ ನಮ್ಮಲ್ಲಿದೆ, ಎರಡೂ ರೀತಿಯ ಬರವಣಿಗೆಯು ನಮ್ಮಲ್ಲಿ ಇದೆ, ಬೇರೆ ದೇಶಗಳಲ್ಲೂ ಅದಿರುವಂಥದ್ದು. ಮುಂದಿನ ಕಾಲದಲ್ಲಿ ಅಂತೂ ಒಂದು 20-30 ವರ್ಷ ಆಗ್ಬಿಟ್ಟ ಮೇಲೆ ಹಿಂದಿನ ಕಾಲಕ್ಕೆ ನಾವು ಟೈಮ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಮಿಥಿಕ್ ಸೊಸೈಟಿ ಅಥವಾ ಯಾವುದಾದ್ರೂ ಈ ರೀತಿಯ ಒಂದು ಹಳೆಯ ಪುರಾತನ ಲೈಬ್ರರಿಗೆ ಬಂದು ಅಲ್ಲದ್ರ ಬಗ್ಗೆ ರಿಪೋರ್ಟ್ಸ್ ಇರುತ್ತೆ, ಅಲ್ಲದ್ರ ಬಗ್ಗೆ ಏನೇನಾಯಿತು ಆ ಕಾಲದಲ್ಲಿ ಇರುತ್ತೆ, ಅದನ್ನು ಸಂಗ್ರಹ ಮಾಡಿ ನಾವು ಬರವಣಿಗೆಯನ್ನು ಮಾಡ್ತೀವಿ. ಅದು ಹಿಸ್ಟ್ರಿನೇ, ಆದರೆ ಅದು ಇನ್ಯಾವುದನ್ನು ಆಧರಿಸಿ ಮಾಡಿರೋದು. ಅದೇ ಸ್ವಾತಂತ್ರ್ಯ ಚಳವಳಿ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನನ್ನ ಮಾತನ್ನು ಹೆಚ್ಚು ಸ್ಪಷ್ಟಪಡಿಸೋಕ್ಕೆ, ಸ್ವಾತಂತ್ರ್ಯ ಚಳವಳಿ ತಗೊಂಡ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಯಾರು ಭಾಗವಹಿಸಿರ್ತಾರಲ್ಲ, ಈಗ ಗಂಗಾಧರರಾವ್ ದೇಶಪಾಂಡೆ ಅವರ ಆತ್ಮಕಥೆ ಬರೆದಿದ್ದಾರೆ, ಅಥವಾ ಕಾಕಾ ಕಾಲೇಲ್ಕರ್ ತಮ್ಮ ಆತ್ಮಕಥೆ ಬರೆದಿದ್ದಾರೆ, ಲೋಕಮಾನ್ಯ ತಿಲಕರು ಅವ್ರ ನೆನಪುಗಳನ್ನು ಬರೆದಿದ್ದಾರೆ, ಗಾಂಧೀಜಿಯವರ ನೆನಪುಗಳನ್ನು ಬರೆದಿದ್ದಾರೆ, ಸಾವರ್ಕರ್ ಅವರ ನೆನಪುಗಳನ್ನು ಬರೆದಿದ್ದಾರೆ. ಇದು ಆ ಕಾಲದಲ್ಲಿ ಆ ಒಂದು ಚರಿತ್ರೆ, ಇತಿಹಾಸ ಅಥವಾ ಫ್ರೀಡಮ್, ಸ್ವಾತಂತ್ರ್ಯದ ಒಂದು ಭುಗಿಲು, ಸ್ವಾತಂತ್ರ್ಯದ ಒಂದು ಅಗ್ನಿ ಜ್ವಾಲೆ ಇದ್ದಾಗ, ನೇಣು ಗುಂಡು ಹೊಡೆಯೋದು, ಸಾಯಿಸೋದು, ತಪ್ಪಿಸ್ಕೊಳ್ಳೋದು ಎಲ್ಲ ಇದ್ದಾಗ ಯಾರು ಬರೀತಾರೆ, ಅದು ಫಸ್ಟ್ ಹ್ಯಾಂಡ್ ಅಕೌಂಟ್, ಅದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಇನ್ನೊಂದು ಯಾವುದು ಅಂದರೆ ಅದು ರಿಪೋರ್ಟಿಂಗ್, ಅದನ್ನು ಇಟ್ಕೊಂಡು ಇನ್ನೊಬ್ರು ಯಾರೋ ಹಿಸ್ಟ್ರಿಯನ್ನು ಬರಿಬೋದು, ಅವ್ರು ಸ್ವಲ್ಪ ನೋಡಿರ್ತಾರೆ ಅಷ್ಟೇ, ಅವರು ಬರಿಬೋದು. ಹೀಗಾಗಿ ಆಮೇಲೆ ಯಾರು ಹಿಸ್ಟ್ರಿಯನ್ನು ಬರೀತಾರೆ, ಆರ್ ಸಿ ಮಜುಮ್ದಾರು ಇತ್ಯಾದಿಯವರು, ಅವರಿಗೆ ಇವರು ಯಾರು ಫೀಲ್ಡಲ್ಲಿ ಆ ಅಧಿವೇಶನಗಳಲ್ಲಿ ಭಾಗವಹಿಸಿ ಯಾರು ಗೊತ್ತುವಳಿಗಳನ್ನು ಮಾಡಿದ್ರು, ಅಥವಾ ಯಾರು ಆ ರಿಪೋರ್ಟ್ಗಳನ್ನು ಕೊಟ್ಟರು, ಪೊಲೀಸ್ ಇಲಾಖೆ ಅಥವಾ CID ರಿಪೋರ್ಟ್ಸ್ಗಳು ಏನು ಬರುತ್ತೆ, ಇದನ್ನು ಇಟ್ಕೊಂಡು ಅವ್ರು ಇನ್ನೊಂದು ರೀತಿಯ ಚರಿತ್ರೆಯನ್ನು ಕಟ್ತಾರೆ. ಇಲ್ಲಿ ಬರುವಂಥ ವ್ಯತ್ಯಾಸ ಏನು ಅಂದರೆ, ಎಲ್ಲಿ ಈ ಸಬ್ಜೆಕ್ಟ್ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಹಾಗೆ ಒಂದು ಒರಿಜಿನಲ್ ಡಾಕ್ಯುಮೆಂಟನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ನಾವು ವ್ಯಾಖ್ಯಾನ ಮಾಡಿ ಹಿಸ್ಟ್ರಿಯನ್ನು ಒಂದು ವ್ಯಾಪಕವಾಗಿ ಒಂದು ಹಿಸ್ಟ್ರಿಯ ಬರವಣಿಗೆಯನ್ನು ಮಾಡುವಾಗ ನಾವು ಆ ಮೂಲಕ್ಕೆ ಎಷ್ಟು ಹತ್ತಿರ ಇದ್ದೀವಿ, ಮೂಲಕ್ಕೆ ನಾವು ಎಷ್ಟು ನಿಷ್ಠರಾಗಿದ್ದೀವಿ, ಅಥವಾ ಅದನ್ನು ನಾವು ಟ್ವಿಸ್ಟ್ ಮಾಡಿ ತಿರುಚಿಬಿಟ್ಟು ಅದನ್ನು ಬರಿತಾ ಇದ್ದೀವ, ಅವಾಗ ಬರುವಂಥ ಒಂದು ಶಬ್ದ ಯಾವುದು ಅಂದರೆ ಸತ್ಯ. ಇತಿಹಾಸದ ಮೂಲ ಆಕರಕ್ಕೂ ಸಾಮಗ್ರಿ ಅಂತ ಹೇಳೋಣ, ಇತಿಹಾಸದ ಮೆಟೀರಿಯಲ್ ಅದು, ಅದನ್ನು ನೀವು ಇತಿಹಾಸವಾಗಿ ಕಟ್ಟಿಕೊಡುವಾಗ ಇರುವಂಥ ಒಂದು ಕಂದಕ, ನಿರ್ಮಾಣವಾಗಬಹುದಾದ ಕಂದಕವೆಂದರೆ ನೀವು ಇರುವುದನ್ನೇ ನೋಡಿ ಬರಿತಾ ಇದ್ದೀರೋ, ಅಥವಾ ನೀವು ಅದನ್ನು ಇಟ್ಕೊಂಡು ಇನ್ನೊಂದಷ್ಟು ನಿಮಗೆ ಕಲ್ಪನೆಗಳನ್ನು ಸೇರಿಸ್ಬಿಟ್ಟು ಅದನ್ನು ಡಿಸ್ಟಾರ್ಟ್ ಮಾಡ್ತಾ ಇದ್ದೀರೋ. ನಮಗೆ ಅನೇಕ ಸಂದರ್ಭಗಳಲ್ಲಿ ಬ್ರಿಟಿಷರ ಕಾಲದಲ್ಲಿ ಭಾರತದ ಸಾಹಿತ್ಯ ಚರಿತ್ರೆ ಬಗ್ಗೆ ಬರೆದಿರೋ ಸಂಪುಟಗಳು, ಭಾರತದ ರಾಜಕೀಯ ಚರಿತ್ರೆಯ ಬಗ್ಗೆ ಬರೆದಿರುವ ಸಂಪುಟಗಳು, ರಾಜಮನೆತನಗಳ ಬಗ್ಗೆ ಬರೆದಿರೋ ಸಂಪುಟಗಳು, ಅಲ್ಲಿ ಇರುವ ಮೆಟೀರಿಯಲನ್ನು ಸಂಪೂರ್ಣವಾಗಿ ಅವರು ನೋಡಿರ್ಬೋದು, ಅಥವಾ ಅನೇಕರು ಕೆಲವರು ನೋಡ್ದೇನೂ ಇರ್ಬೋದು, ಆದರೆ ಅದನ್ನು ಅವರು ಇಂಟರ್ಪ್ರಿಟ್ ಮಾಡಿ ಬರೆಯುವಾಗ ಆ ಕಂದಕ ಇದೆಯಲ್ಲ, ಗ್ಯಾಪ್ ಇದೆಯಲ್ಲ, ವಾಟ್ ಇಟ್ ಈಸ್ ಆ್ಯಂಡ್ ವಾಟ್ ಇಟ್ ಈಸ್ ಆ್ಯಸ್ ರೆಪ್ರೆಸೆಂಟೆಡ್, ಇರುವುದು ಯಾವುದು, ಇರುವುದನ್ನು ಇವರು ತೋರಿಸಿರುವ ರೀತಿ ಯಾವುದು ಅಂದಾಗ ಒಂದು ಕಂದಕ ನಿರ್ಮಾಣವಾಗುತ್ತದಲ್ಲ, ಆಗ ಬರುವ ಪ್ರಶ್ನೆ ವಿಶ್ವಾಸಾರ್ಹತೆಯ ಪ್ರಶ್ನೆ, ಕ್ರೆಡಿಬಿಲಿಟಿಯ ಕ್ವಶ್ಚನ್ನು. ದೆನ್ ಹಿಸ್ಟ್ರಿ ಬಿಕಮ್ಸ್ ನಾಟ್ ಸೋ ಕ್ರೆಡಿಬಲ್. ಅವ್ರು ಬರೆದಿದ್ದಾರೆ, ಅದೇನು ಕ್ರೆಡಿಬಲ್ ಆಗಲ್ಲ. ಅಂಥ ಸಂದರ್ಭಗಳಲ್ಲೂ ಕೂಡ ವಾಪಸ್ ಸಾಹಿತ್ಯದ ವಿಷಯಕ್ಕೆ ಬರೋದಾದರೆ, ಚಾಣಕ್ಯರ ಕಾಲದಲ್ಲಿ ಪಂಪ ಇದ್ದವನು, ಅರಿಕೇಸರಿ ಎನ್ನುವಂಥ ಒಬ್ಬ ಸಾಮಂತ ರಾಜನ ಆಸ್ಥಾನದಲ್ಲಿ ಪಂಪ ಇದ್ದವನು. ಪಂಪ ಅರಿಕೇಸರಿಯನ್ನು ಇಟ್ಕೊಂಡು, ತನ್ನ ಕಥಾನಾಯಕನಾದ ಮಹಾಭಾರತದ ಅರ್ಜುನನ್ನು ಇಟ್ಕೊಂಡು ಅವರಿಬ್ಬರನ್ನ ಸೇರಿಸ್ಬಿಟ್ಟು ಅವನು ತಗೊಳ್ಸಿ ಒಂದಕ್ಕೊಂದು ಸೇರಿಸಿ ಒಂದು ಮಹಾಭಾರತ ಕಾವ್ಯವನ್ನು ಮಾಡ್ತಾನೆ. ಮಾಡಬೇಕಾದ್ರೆ ನೇರ ಅವನು ಮಹಾಭಾರತ ಕಾವ್ಯ ವ್ಯಾಸರಲ್ಲಿ ಅಥವಾ ಬೇರೆ ಸಂಸ್ಕೃತ ಕವಿಗಳಲ್ಲಿ ಹೇಗೆ ನೇರ ಮಹಾಭಾರತದ ಕಥೆ ಹಸ್ತಿನಾವತಿ ಮತ್ತೊಂದು ಶುರುವಾಗಬಹುದೋ ಆ ರೀತಿಯಲ್ಲಿ ಆರಂಭ ಮಾಡುವುದಿಲ್ಲ. ಮಾಡದೆ ತನ್ನ ಚಾಳುಕ್ಯ ಸಾಮ್ರಾಜ್ಯದ ಹಿನ್ನೆಲೆಯಲ್ಲಿ ಅವನು ಶುರು ಮಾಡ್ತಾನೆ. ಈ ಕ್ಯಾಮ್ರಾದಲ್ಲಿ ನಾವು ಝೂಮ್ ಮಾಡ್ತೀವಲ್ಲ, ಝೂಮ್ ಇನ್ ಝೂಮ್ ಔಟ್, ಆ ರೀತಿಯಲ್ಲಿ ಮೊದಲು ಅವನು ಬೆಳಕು ಚೆಲ್ಲುವುದು ಈ ಅವತ್ತಿನ ಕರ್ನಾಟಕದ, ಅವನ ಸಮಕಾಲೀನ ಕರ್ನಾಟಕದ ಚರಿತ್ರೆ ಮೇಲೆ. ಅವನೇನು ಚರಿತ್ರಕಾರನ ಪಂಪ, ಅವನೇನು ಹಿಸ್ಟೋರಿಯನ್ ಅಲ್ಲ, ಅವನು ಕವಿ, ಮಹಾಕವಿ, ಕನ್ನಡದ ಪ್ರಥಮ ದೊಡ್ಡ ಕವಿ ಅವನು ಪಂಪ. ಅವನು ಈ ಮಹಾಭಾರತ ಕಾವ್ಯವನ್ನು ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ಹೇಳೋ ಮಾತು ನೋಡಿ, ಶ್ರೀಯನ್ ಅರಾತಿ ಸಾಧನ ಪಯೋನಿಧಿಯೊಳ್ ಪಡೆದು ಧಾತ್ರಿಯಂ
ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರನ್ ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ದೃಷ್ಟಿಯನ್ ಒಡಂಬಡೆ ತಾಳ್ದಿಯುಂ ಇಂತು ಉದಾತ್ತ ನಾರಾಯಣನಾದ ದೇವಂ ಯಮಗೀಗೆ ಅರಿಕೇಸರಿ ಸೌಖ್ಯಕೋಟಿಯಂ. ಅಲ್ಲೊಂದು ಉದಾತ್ತ ನಾರಾಯಣನಾದ ದೇವನ್ ಅಂತ ಹೇಳಿ ಅವನು ನಾರಾಯಣನ ಸ್ತುತಿಯನ್ನು ಮಾಡ್ತಿದ್ದಾನೆ ಮತ್ತು ಅರಿಕೇಸರಿಯ ಸ್ತುತಿಯನ್ನು ಕೂಡ ಮೊದಲನೇ ಪದ್ಯದಲ್ಲಿ ಮಾಡ್ತಾನೆ. ಇದು ಪಂಪ ಯೂಸ್ ಮಾಡ್ತಿರೋ ಟೆಕ್ನಿಕ್. ಮಹಾಭಾರತದಲ್ಲಿ ಬರುವಂಥ ಒಬ್ಬ ಕೃಷ್ಣ ಅಥವಾ ನಾರಾಯಣನ ಚಿತ್ರಣವನ್ನು ಕೊಡ್ತಾ ಇದ್ದಾನೆ ಮೊದಲನೇ ಪದ್ಯದಲ್ಲಿ. ಅರಿಕೇಸರಿಯ ಚಿತ್ರವನ್ನು ತರ್ತೇನೆ. ಯಾವುದೋ ಮಹಾಭಾರತ ಕಾಲದ ಒಂದು ಪಾತ್ರ, ತನ್ನ ಕಾಲದ ಒಂದು ಅರಿಕೇಸರಿ, ಇವೆರಡನ್ನೂ ಕೊಡ್ತೇನೆ. ಹೀಗೆ ಮಾಡಿಬಿಟ್ಟು ಅದೇ ಥರ ಇನ್ನೊಂದು ಪದ್ಯದಲ್ಲಿ ಶಿವ ಮತ್ತು ಅರಿಕೇಸರಿಯನ್ನು ಒಟ್ಟೊಟ್ಟಿಗೆ ತರ್ತಾನೆ. ಆಮೇಲೆ ಮೂರನೇ ಪದ್ಯದಲ್ಲಿ ಸೂರ್ಯ ಮತ್ತು ಅರಿಕೇಸರಿಯನ್ನು ಒಟ್ಟೊಟ್ಟಿಗೆ ತರ್ತಾನೆ. ನಾಲ್ಕನೇದರಲ್ಲಿ ಕಾಮದೇವ ಮತ್ತು ಅರಿಕೇಸರಿಯನ್ನು ಒಟ್ಟಿಗೆ ತರ್ತಾನೆ. ಎಲ್ಲವನ್ನು ಓದಲ್ಲ ನಾನು ಸಮಯದ ದೃಷ್ಟಿಯಿಂದ. ಇಷ್ಟೆಲ್ಲ ಆದಮೇಲೆ ಸರಸ್ವತಿ ಮತ್ತು ಅರಿಕೇಸರಿಯನ್ನು ಒಂದೇ ಮಾಡೋಕ್ಕಾಗಲ್ಲ. ಸರಸ್ವತಿ ವಿದ್ಯಾದಿ ದೇವತೆ. ಅವಾಗ ಅವನು ಏನು ಮಾಡ್ತಾನೆ, ಸರಸ್ವತಿ ನಮ್ಮ ಅರಿಕೇಸರಿಗೆ ಸದ್ಬುದ್ಧಿಯನ್ನು ಕೊಡಲಿ, ನಮ್ಮ ರಾಜನಿಗೆ ಒಂದು ಒಳ್ಳೆಯ ವಿವೇಕವನ್ನು ಕೊಡಲಿ ಅಂತ ಅವನು ಮಾಡ್ತಾನೆ. ಅದಾದಮೇಲೆ ಅರಿಕೇಸರಿ ಕ್ಷತ್ರಿಯನಾದ್ರಿಂದ, ರಾಜನ ಅಥವಾ ಒಬ್ಬ ಸಾಮಂತ ರಾಜನಾದ್ರಿಂದ ಅವನಿಗೆ ಯುದ್ಧ ಮಾಡಬೇಕಾದ್ರೆ ಅವನ ಖಡ್ಗ ಹೆಚ್ಚು ಶಕ್ತಿಶಾಲಿಯಾಗಿರಬೇಕು. ಅದಕ್ಕೋಸ್ಕರ ಅವನ ಖಡ್ಗಕ್ಕೆ ಕಾಳಿ ಬಂದು ಆವಾಹನೆಗೊಳ್ಳಲಿ ಅಂತ ಕಾಳಿ ಸ್ತುತಿಯನ್ನು ಮಾಡ್ತಾನೆ ಜೈನ ಕವಿ ಪಂಪ. ಹೀಗೆ ಗಣಪತಿಯನ್ನು ಸ್ತುತಿ ಮಾಡ್ತಾನೆ. ಇದನ್ನೆಲ್ಲ ಮಾಡಿ ಕಾವ್ಯ ಹಾಗಿರಬೇಕು ಅಂತೆಲ್ಲ ಅವನದೇ ಕಲ್ಪನೆಗಳನ್ನೆಲ್ಲ ಹೇಳ್ತಾನೆ. ಹೇಳಿಬಿಟ್ಟು ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಅವನು ಹೇಳಿಬಿಟ್ಟು ಇನ್ನೊಂದು ಅವನು ಹೇಳುವಂಥ ಮಾತು ಬಹಳ ಮುಖ್ಯವಾದ ಮಾತು ಯಾವುದು ಅಂದರೆ, ಈ ಅರಿಕೇಸರಿಯ ವಂಶದ ವರ್ಣನೆಯನ್ನು ಕೊಡ್ತಾನೆ. ಪ್ಲೀಸ್ ದಯವಿಟ್ಟು ಗಮನಿಸಿ. ಪಾಂಡವರ ಅಥವಾ ಕೌರವರ ವಂಶಗಳ ಕಥೆ ಹೇಳಬೇಕು ಇವನು ಇರೋಂಥ ಟಾಸ್ಕ್ ಪಂಪನ ಮುಂದೆ ಅರಿಕೇಸರಿ ಫ್ಯಾಮಿಲಿ ಸ್ಟೋರಿ ಹೇಳೋದಲ್ಲ. ಆದರೆ ಈ ಫ್ರಮ್ ನೋನ್ ಟು ಅನ್ನೋನ್ ಅಂತ ಒಂದು ಮಾತಿದೆಯಲ್ಲ, ನಮಗೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇದ್ರ ಕಡೆಗೆ ಅಥವಾ ತನ್ನ ವಸ್ತುವಿನ ಕಡೆ ಒಬ್ಬ ಕಥೆಗಾರ ಕಾದಂಬರಿಕಾರ ಹೆಂಗೆ ಕರ್ಕೊಂಡು ಹೋಗ್ತಾನೋ ಆ ರೀತಿಯಲ್ಲಿ ಚಾಳುಕ್ಯ ಸಾಮ್ರಾಜ್ಯದಿಂದ ನಮ್ಮನ್ನು ಹಸ್ತಿನಾವತಿ ಕಡೆಗೆ, ಇಂದ್ರಪ್ರಸ್ಥದ ಕಡೆಗೆ ಅರಿಕೇಸರಿಯವನು ಪಂಪ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನು ಹೇಳುವಂಥ ಮಾತು, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನ್ ಈಸುವೆನ್ ಕವಿ ವ್ಯಾಸನೆನ್ ಎಂಬ ಗರ್ವ ಮೆನಗಿಲ್ಲ. ಈ ವ್ಯಾಸರು ಒಡ್ಡಿರುವಂಥ ದೊಡ್ಡ ಒಂದು ಕಾವ್ಯದ ಸಮುದ್ರವನ್ನು ನಾನು ಈಜಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೆ ನಾನು ವ್ಯಾಸರಷ್ಟು ದೊಡ್ಡವನು ಅನ್ನುವಂಥ ಗರ್ವ ನನಗಿಲ್ಲ ಅಂತ ಹೇಳಿಬಿಟ್ಟು ಮುಂದಕ್ಕೆ ಅವನು ಹೇಳೋವಂಥದ್ದು ಯಾವುದು ಅಂದರೆ ಈ ಅರಿಕೇಸರಿಯ ವಂಶದ ಕಥೆ. ಅಲ್ಲೂ ಯಾವ ಅರಿಕೇಸರಿ ಆಸ್ಥಾನದಲ್ಲಿದ್ದಾನೋ ಆ ಎರಡನೇ ಅರಿಕೇಸರಿಯನ್ನು ತಕ್ಷಣ ಹೇಳಲ್ಲ. ಮೊದಲನೇ ಅರಿಕೇಸರಿ ಯುದ್ಧಮಲ್ಲ, ಅವರ ಬಗ್ಗೆ ಹೇಳ್ತಾನೆ. ಅವನು ಎಷ್ಟು ಸುಂದರವಾಗಿದ್ದ ಹಿರಿಯ ಅರಿಕೇಸರಿ, ಅವನ ಬಗ್ಗೆ ಹೇಳಿ ಅರಿಕೇಸರಿಗೆ ಇಬ್ಬರು ಮಕ್ಕಳು, ಎಷ್ಟು ಬಿಡಿಬೀಸಾಗಿ ಬರೀತಾ ಇದ್ದಾನೆ ನೋಡಿ. ಕನ್ನಡ ಸಾಹಿತ್ಯ ಮತ್ತು ಇತಿಹಾಸದ ಬರವಣಿಗೆ ಎನ್ನುವಾಗ ನಮ್ಮ ಕನ್ನಡದ ಲೇಖಕರು, ಕವಿಗಳು, ಸಾಹಿತಿಗಳು ಇತಿಹಾಸವನ್ನು ಯಾವುದೇ ರೀತಿಯ ಇವತ್ತಿನ ಇತಿಹಾಸ ಬರೆಯುವಾಗ ಇರುವ ಒಂದು ಇಕ್ಕಟ್ಟು, ಆ ಭಾಷೆಯ ಒಂದು ಪೆಡಸುತನ, ಆದಷ್ಟು ಫುಟ್ನೋಟ್ಗಳು, ರೆಫರೆನ್ಸ್ಗಳನ್ನೆಲ್ಲ ಅದ್ರ ಬಗ್ಗೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆ ರೀತಿ ಬರೆಯುವ ಕ್ರಮಕ್ಕಿಂತ ಭಿನ್ನವಾದ ಕ್ರಮದಲ್ಲಿ ಭಾಳ ಸರಾಗವಾಗಿ ಅವನು ಅದರ ಅಷ್ಟೇ ವಿಸ್ತಾರವಾಗಿ ಕೊಡ್ತಾ ಇದ್ದಾನೆ. ಮೊದಲನೇ ಅರಿಕೇಸರಿಗೆ ಇಬ್ಬರು ಮಕ್ಕಳು, ನರಸಿಂಹ ಮತ್ತು ಭದ್ರದೇವ. ಅವನ ನರಸಿಂಹನ ಹಿರಿಯ ಮಗ ಯುದ್ಧಮಲ್ಲ, ಆ ಯುದ್ಧಮಲ್ಲನ ದೊಡ್ಡ ಮಗನ ಹೆಸರು ಬದ್ದೆಗ ಅಂತ ಅವರ ಸ್ವಭಾವಗಳನ್ನೆಲ್ಲ ಕೊಟ್ಬಿಟ್ಟು ಆ ಬದ್ದೆಗನಿಗೆ ಇನ್ನೊಬ್ಬ ಮೂರನೇ ಮಗ ಇದ್ದಾನೆ, ಅವನು ಮೂರನೇ ಯುದ್ಧಮಲ್ಲ, ಅವನ ಮಗ ನರಸಿಂಹ. ಆ ನರಸಿಂಹನ ಹೆಂಡತಿ ಜಾಕವ್ವೆ. ಇವಾಗ ಬರ್ತಾ ಇದ್ದಾನೆ ವಿಷಯಕ್ಕೆ ಅವನು, ಜಾಕವ್ವೆ. ಆ ನರಸಿಂಹ ಜಾಕವ್ವೆಯರ ಮಗ ಈ ಎರಡನೇ ಅರಿಕೇಸರಿ. ಈಗೊಂದು 20-25 ಪದ್ಯಗಳನ್ನು ಅವನು ಹೇಳಿಬಿಟ್ಟು ಇಂಥ ಈ ಎರಡನೇ ಅರಿಕೇಸರಿಯನ್ನು ನಾನು ಅರ್ಜುನನಿಗೆ ಹೋಲಿಸಿ ಕಥಾನಾಯಕನನ್ನು ಮಾಡಿಕೊಂಡು ನಾನು ಕಾವ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಅವನು ಕಾವ್ಯವನ್ನು ಹೇಳಿ ಆಮೇಲೆ ಕುರುವಂಶದ, ಪಾಂಡವರ ಇತ್ಯಾದಿಯ ಕಥೆಗಳನ್ನು ಅವನು ಶುರು ಮಾಡ್ತಾನೆ. ಅಲ್ಲಿ ಹಸ್ತಿನಾಪುರದ ವರ್ಣನೆ ಎಲ್ಲ ಆಮೇಲೆ ಬರುತ್ತೆ. ಇದು ಕನ್ನಡದ ಸಾಹಿತ್ಯದಲ್ಲಿ ಕಂಡುಬರುವ ಇತಿಹಾಸ ಬರವಣಿಗೆಯ ಒಂದು ಕ್ರಮ. ಏನು ಕ್ರಮ ಅದು? ಇದುವರೆಗೂ ನಾವು ನೋಡಿದ್ದು, ತಾನು ಹೇಳುವ ವಸ್ತು ಯಾವುದು ಅಂತ ಗೊತ್ತು, ಅದನ್ನು ಒಂದು ಸ್ಟ್ರೈಟ್ ಲೈನ್ ಅಂತ ಇಟ್ಕೊಂಡ್ರೆ ಪಾಯಿಂಟ್ ಬಿ ಅಂತ ಇಟ್ಕೊಂಡು ಎ ಪಾಯಿಂಟಿಂದ ಬಿ ತನಕ ಹೋಗುವಾಗ ತನ್ನ ರಾಜ್ಯದ, ಅದು ರಾಷ್ಟ್ರಕೂಟರೇ ಆಗ್ಬೋದು, ಚಾಳುಕ್ಯರೇ ಆಗ್ಬೋದು, ಹೊಯ್ಸಳರೇ ಆಗ್ಬೋದು, ವಿಜಯನಗರವೇ ಆಗ್ಬೋದು, ಆ ಸಮಕಾಲೀನ ಪರಿಸ್ಥಿತಿಗಳನ್ನು ಹೇಳ್ತಾರೆ. ಅಥವಾ ಹಾಗೆ ಹೇಳದೆ ಕುಮಾರವ್ಯಾಸ ಇತ್ಯಾದಿ ಕವಿಗಳು ನೇರವಾಗಿ ಮಹಾಭಾರತದ ಕಥೆಯನ್ನು ಶುರು ಮಾಡಿ ಎಲ್ಲೆಲ್ಲಿ ರಾಜಕೀಯದ ವರ್ಣನೆ ಬರುತ್ತೆ, ಹಬ್ಬ ಹರಿದಿನಗಳ ವರ್ಣನೆ ಬರುತ್ತೆ, ಸಾಮಾನ್ಯ ಜನಗಳ ಗುಣಸ್ವಭಾವಗಳ ವರ್ಣನೆ ಬರುತ್ತೆ, ಪೇಟೆ ಬೀದಿಯ ವರ್ಣನೆ ಬರುತ್ತೆ, ಆಗ
ಅನೇಕ ಇತಿಹಾಸದ ವಿದ್ವಾಂಸರು, ಸಾಹಿತ್ಯದ ವಿದ್ವಾಂಸರು ಗುರುಸುವಂತೆ ವಿಜಯನಗರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಗಳನ್ನೆಲ್ಲ ತಂದು ಒಡ್ತಾನೆ. ಕುಮಾರವ್ಯಾಸ ಇರಬಹುದು, ಕನಕದಾಸರ ಮೋಹನ್ ತರಂಗಿಣಿ ಇರ್ಬೋದು, ರತ್ನಾಕರ ವರ್ಣಿಯ ಭರತೇಶ ವೈಭವ ಇರ್ಬೋದು. ಅಲ್ಲಿ ವಿಜಯನಗರಕ್ಕೆ ಸಂಬಂಧಪಟ್ಟಂತಹ ಆ ಕಾಲದ ಸಾಹಿತ್ಯ ತುಂಬ ವ್ಯಾಪಕವಾಗಿ ಬರುತ್ತೆ. ಇದೇ ವಿಷಯವನ್ನು ಇಟ್ಕೊಂಡು ಬೆಟಗೇರಿ ಕೃಷ್ಣ ಶರ್ಮರು ವಿಜಯನಗರ ಕಾಲದ ಜನಜೀವನವು ಅನ್ನುವಂಥ ತುಂಬ ಉತ್ತಮವಾದ ಪುಸ್ತಕವನ್ನು ಬರೆದಿದ್ದಾರೆ. ಐತಿಹಾಸಿಕವಾಗ ಒಂದು ವಿಜಯನಗರ ಡೈನಾಸ್ಟಿ ಬಗ್ಗೆ ಲಿಟ್ರೇಚರ್ ಏನು ಮಾತಾಡ್ತಾ ಇದೆ, ಯಾವ ಲಿಟ್ರೇಚರು, ಆ ಕಾಲದ ಚರಿತ್ರೆ, ಅದನ್ನು ನೋಡಿರುವವರು ಏನು ಬರೀತಾ ಇದ್ದಾರೆ, ಅದರಲ್ಲಿ ಓಡಾಡಿ ಬಂದಿರುವವರು ಏನು ಬರೀತಾ ಇದ್ದಾರೆ, ಅದನ್ನು ಬರೀತಾರೆ. ಇನ್ನೊಂದು ರೀತಿ ಇತಿಹಾಸದ ಬರವಣಿಗೆ ಇದೆ, ಅದು ಹರಿಹರನಲ್ಲಿ ಕಂಡು ಬರುವಂಥದ್ದು. ಅದು ಹೇಳಿ ನಾನು ರನ್ನನಿಗೆ ಬರ್ತೀನಿ. ಹರಿಹರನಲ್ಲಿ ಬರುವಂಥದ್ದು ಏನು ಅಂದರೆ, ಇವನಲ್ಲಿ ಹರಿಹರನ ರಗಳೆಗಳಲ್ಲಿ ಮತ್ತು ಗಿರಿಜಾ ಕಲ್ಯಾಣ ಇತ್ಯಾದಿಯಲ್ಲಿ ಅವನು ಆ ಕೈಲಾಸವನ್ನು ವರ್ಣಿಸಿ ಪಾರ್ವತಿ ಪರಮೇಶ್ವರನ್ನೆಲ್ಲ ಹೇಳಿಬಿಟ್ಟು ಆಮೇಲೆ ಮುಂದೆ ಅವನು ಹೆಚ್ಚು ಕೈಲಾಸವನ್ನು ಹೇಳಿದೆ ಅವರಿಬ್ಬರ ಒಂದು ಜೀವನದ ಅಥವಾ ಅವರಿಬ್ಬರ ಮಾತುಕತೆಯ ವಿಷಯಗಳನ್ನು ಕರ್ನಾಟಕದ ಪಂಪಾ ಕ್ಷೇತ್ರಕ್ಕೆ ತಂದುಬಿಡ್ತಾನೆ. ಹಂಪೆಯ ಹರಿಹರ ಆಗ್ತಾನೆ, ಅವನು ಪಂಪಾಧಿಪತಿ ಆಗ್ತಾನೆ. ಅಂದರೆ ಲೋಕಲೈಸಿಂಗ್ ದಿ ಯೂನಿವರ್ಸಲ್ ಡಿವಿನಿಟಿ, ಅದೆಲ್ಲೋ ಒಂದು ವಿಶ್ವವ್ಯಾಪಕವಾಗಿರುವ ಶಿವಪಾರ್ವತಿಯರ ತತ್ವ ಇದೆಯಲ್ಲ, ಅದನ್ನು ತಂದು ಇಲ್ಲಿಗೆ ಸ್ಥಳೀಕರಣಗೊಳಿಸ್ತಾನೆ. ಕನ್ನಡ ಸಾಹಿತ್ಯ ಮತ್ತು ಇತಿಹಾಸ ಬರವಣಿಗೆ ಎರಡನೇ ಮಾದರಿ ಯಾವುದು ಅಂದರೆ, ವ್ಯಾಪಕವಾಗಿರುವ ವಿಷಯವನ್ನು ತಂದು ತೀರಾ ನಮ್ಗೆ ಆಪ್ತ ಮಾಡುವಂಥದ್ದು. ಒಂದು ಚಾರಿತ್ರಿಕವಾದ ವಂಶಾವಳಿಗಳ ಬಗ್ಗೆ ಹೇಳಿದೆ, ಚಾಳುಕ್ಯರು ಎಟ್ಸೆಟ್ರಾ ಹೇಳಿದೆ. ಇನ್ನೊಂದು ಶಿವ ಏನು ಆ ರೀತಿ ಯಾವುದೇ ವಂಶಾವಳಿಗೆ ಸಂಬಂಧಪಟ್ಟವರಲ್ಲ ಅಲ್ವಾ. ಈ ಬೇರೆ ರಾಜರಾದರೆ ರಾಮ ಕೃಷ್ಣ ಇವರೆಲ್ಲ ಸೂರ್ಯವಂಶ ಚಂದ್ರವಂಶ ಈ ಲೆಕ್ಕಾಚಾರಕ್ಕಾರು ಬರ್ತಾರೆ. ಶಿವನಿಗೆ ಸೂರ್ಯವಂಶವೂ ಹೇಳೋಕ್ಕಾಗಲ್ಲ, ಚಂದ್ರವಂಶವೂ ಹೇಳೋಕ್ಕಾಗಲ್ಲ ಶಿವನಿಗೆ. ಆದರೆ ಶಿವ ಪಾರ್ವತಿಯರ ಕಥೆಯನ್ನು ಕರ್ನಾಟಕಕ್ಕೆ ತಂದು ಇಡ್ತಾನೆ. ಇದನ್ನೇ ಅವನ ಸೋದರಳಿಯ ರಾಘವಾಂಕನು ಮಾಡ್ತಾನೆ. ಅವನು ಬೇರೆ ಬೇರೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಬರುವ ದೇವತೆಗಳನ್ನೆಲ್ಲ ಸ್ತುತಿ ಮಾಡಿ ಅದನ್ನು ಶಿವನಿಗೆ ತಂದು ಗಂಟಾಕ್ತಾನೆ, ಅಟ್ಯಾಚ್ ಮಾಡ್ತಾನೆ. ಆ ಶಿವ ಯಾರು ಅಂದರೆ ಕರ್ನಾಟಕದಲ್ಲಿರುವ ಹಂಪೆಯ ಶಿವ. ಶ್ರೀಪತಿಗೆ ಸೊಬಗನು, ಉಡುಪತಿಗೆ ಶಾಂತಿಯನು, ವಾಣೀಪತಿಗೆ ಚಾತುರ್ಯಮನು, ದಿವಸ್ಪತಿಗೆ ಪ್ರತಾಪಮನು, ರತಿಪತಿಗೆ ಭೋಗಮನು, ಸುರತ್ಪತಿಗೆ ದೇವತೆಗಳ ರಾಜ ಇಂದ್ರ, ಸುರತ್ಪತಿಗೆ ಗಂಭೀರತೆಯನು, ಸ್ವಾಹಾಪತಿಗೆ ಅಗ್ನಿದೇವ, ಸ್ವಾಹಾಪತಿಗೆ ತೇಜಮಂ ಕೊಟ್ಟ ಹಂಪೆಯ ವಿರೂಪಾಕ್ಷನ್ ಯಮಗೆ ಇಷ್ಟ ಸಿದ್ಧಿಯಂ ಮಾಳಿಕೆ ಸಂತೋಷದಿಂದ. ದಿಸ್ ಈಸ್ ರಾಘವಾಂಕ. ಹರಿಶ್ಚಂದ್ರ ಕಾವ್ಯದ ಪ್ರಾರಂಭದಲ್ಲಿ ಬರುವಂಥ ಒಂದು ಸ್ತುತಿ ಪದ್ಯ ಇದು. ನೋಡಿ, ಅಲ್ಲಿ ಎಲ್ಲೂ ಒಂದು ಶ್ರೀಪತಿ ಅಂತ ಅಲ್ಲಿಂದ ವಿಷ್ಣುವಿನಿಂದ ಶುರು ಮಾಡಿ ಸೀದಾ ಶಿವನಿಗೆ ಬಂದು ಆ ಶಿವ ಹಂಪೆಯ ಶಿವ. ಇದಕ್ಕೂ ಅಂದರೆ ಇವನು ಶಿವನನ್ನು ಹಂಪೆಯ ಪಂಪಾ ಕ್ಷೇತ್ರಾಧಿಪತಿಯಾಗಿ ತಂದು ತೋರಿಸುವುದಕ್ಕೂ ವಿಜಯನಗರದ ರಾಜರು ಹಂಪೆಯ ಹರಿಹರನ ಹೆಸರಿನಲ್ಲಿ ಸಿಗ್ನೇಚರ್ ಮಾಡ್ತಾ ಇದ್ದಿದ್ದಕ್ಕೂ ನೇರ ಸಂಬಂಧವಿದೆ. ಅಂದರೆ ಆ ಸ್ವಭಾವ ಒಂದೇನೆ. ಆದಷ್ಟು ಹಂಪೆಯ ದೇವತೆಯನ್ನೇ ಪ್ರಮಾಣವಾಗಿಟ್ಕೊಂಡು ಸಾಕ್ಷಿಯಾಗಿಟ್ಕೊಂಡು ಅವನು ಕಾವ್ಯವನ್ನು ಬರೆದರೆ ಇವರು ರಾಜ್ಯದ ಸನ್ನದುಗಳನ್ನು ಅಥವಾ ಆರ್ಡರ್ಗಳನ್ನು ಅವರು ಹೊರಡಿಸ್ತಾ ಇದ್ದರು. ಈ ರೀತಿಯ ಒಂದು ಮಾದರಿ ಕರ್ನಾಟಕದ ಇತಿಹಾಸದ ಬರವಣಿಗೆಯಲ್ಲಿ ಬರ್ತದೆ. ಅಂದರೆ ಹಿಂದೆ ಆಗಿ ಹೋಗಿರುವ ಎಲ್ಲ ಸಂಗತಿಗಳನ್ನು ತನ್ನೊಳಗೆ ಗರ್ಭೀಕರಿಸ್ಕೊಂಡು ಅದನ್ನು ತನ್ನ ಕಾಲಕ್ಕೆ ತನ್ನ ಸಂದರ್ಭಕ್ಕೆ ತಂದು ನಿಲ್ಲಿಸುವುದು ನಮ್ಮ ಕನ್ನಡ ಸಾಹಿತ್ಯದ ಇತಿಹಾಸದ ಕ್ಷೇತ್ರದ ಬರವಣಿಗೆಯ ಇನ್ನೊಂದು ಮಾದರಿ ಇದೆ. ಇನ್ನೊಂದು ಯಾವುದು ಹಿಸ್ಟ್ರಿ ಅಲ್ಲ ಇತ್ಯಾದಿ ವಿಷಯಗಳ ಬಗ್ಗೆ ಸಾಕಷ್ಟು ಜನ ಇತಿಹಾಸಕಾರರು ಅವ್ರದ್ದೇ ಆಗಿರುವಂಥ ಏನು ಹೇಳ್ಬೋದು ಅಭಿಪ್ರಾಯಗಳನ್ನು ಅವರು ಕೊಟ್ಟಿದ್ದಾರೆ. ಅದೆಲ್ಲವನ್ನೂ ನಾವು ಹೇಳೋಕ್ಕಾಗದೆ ಹೋದ್ರೂ ಒಂದೆರಡು ಉದಾಹರಣೆಗಳನ್ನು ತಮ್ಮ ಮುಂದೆ ಹೇಳ್ಬೋದು ಅಂತ ಅನಿಸತ್ತೆ. ಒಬ್ಬ ಬಹಳ ಪ್ರಸಿದ್ಧವಾದ ಇತಿಹಾಸಕಾರ ವಾಟ್ ಈಸ್ ಹಿಸ್ಟ್ರಿ ಅಂತ ಬರೆದಂಥ E.H. ಕಾರ್, ಬಹಳ ಫೇಮಸ್ ಹಿಸ್ಟಾರಿಯನ್. ಅವನು ಹೇಳ್ತಾನೆ, ದ ಫಂಕ್ಷನ್ ಆಫ್ ದಿ ಹಿಸ್ಟಾರಿಯನ್ ಈಸ್ ನೈದರ್ ಟು ಲವ್ ದ ಪಾಸ್ಟ್ ನಾರ್ ಟು ಎಮ್ಯಾನ್ಸಿಪೇಟ್ ಹಿಮ್ಸೆಲ್ಫ್ ಫ್ರಮ್ ದ ಪಾಸ್ಟ್ ಬಟ್ ಟು ಮಾಸ್ಟರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ದ ಕೀ ಟು ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪ್ರೆಸೆಂಟ್. ಇತಿಹಾಸಕಾರನ ಕೆಲಸವೆಂದರೆ ಹಿಂದಿನ ಗತಕಾಲವನ್ನು ಪ್ರೀತಿಸುವುದೂ ಅಲ್ಲ ಅಥವಾ ಗತಕಾಲದಿಂದ ಬಿಡುಗಡೆಯನ್ನು ಪಡೆಯುವುದೂ ಅಲ್ಲ. ರಮೀಲಾ ಥಾಪರ್ ಇವರೆಲ್ಲ ಹೇಳೋದು ಇತಿಹಾಸದಿಂದ ಬಿಡುಗಡೆಯನ್ನು ಪಡೆಯಬೇಕು ಅಂತ. ನಾವು ಇತಿಹಾಸವನ್ನು ಓದೋದು ಯಾಕೆ ಅಂದರೆ ಇತಿಹಾಸದಲ್ಲಿ ಹೆಂಗಿತ್ತು ಹಂಗಿರಬಾರ್ದು, ನಾವು ಬೇರೆ ಆಗಬೇಕು ನಾವು ಅಂತ. ದ ಕ್ವೆಸ್ಟ್ ಫಾರ್ ಮಾಡರ್ನಿಟಿ, ಬೇರೆ ಬೇರೆ ರೀತಿಯ ಮಾಡರ್ನ್ ಅದು ಹೆಂಗಿದೆಯೋ ತಿಳ್ಕೋಬೇಕು. ಯಾಕೆಂದರೆ ಅದನ್ನು ಅನುಸರಿಸಬಾರ್ದು ಅನ್ನೋಕ್ಕೋಸ್ಕರ ಇತಿಹಾಸವನ್ನು ಓದಬೇಕು. ಇನ್ನು ಕೆಲವರು ಹೇಳೋದು ಇತಿಹಾಸವನ್ನು ಯಾಕೆ ಓದಬೇಕು ಅಂದರೆ ಇತಿಹಾಸವನ್ನು ಅನುಸರಿಸಕ್ಕೆ ಓದಬೇಕು.
ಇನ್ನು ಕೆಲವರು ಯಾಕೆ ಇತಿಹಾಸವನ್ನು ಓದಬೇಕು? ಅಂಬೇಡ್ಕರ್ ಅವರು ಹೇಳೋದು ಇತಿಹಾಸದಲ್ಲಿ ಏನು ತಪ್ಪಾಗಿದೆಯೋ ಅದನ್ನು ನಾವು ಮತ್ತೆ ಪುನರಾವರ್ತನೆ ಮಾಡಬಾರ್ದು ಅನ್ನೋದಕ್ಕೆ ಇತಿಹಾಸವನ್ನು ಓದಬೇಕು ಅನ್ನೋದು. ಇವ್ರು ಹೇಳ್ತಾ ಇರೋದು ಅವೆಲ್ಲ ಅಲ್ಲ, ಬಟ್ ಟು ಮಾಸ್ಟರ್, ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ಹಳೆಯ ದಾಖಲೆಗಳನ್ನು, ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್ ಆ್ಯಸ್ ದ ಕೀ ಟು ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪ್ರೆಸೆಂಟ್. ಅಂದರೆ ಇವತ್ತಿನ ನಮ್ಮ ಕಾಲವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆ ಕಾಲದ ಬಗ್ಗೆ ನಮಗೆ ಒಂದು ಪ್ರಭುತ್ವ ಇರಬೇಕು, ಒಂದು ಒಳ್ಳೆ ಹೋಲ್ಡ್ ಇರಬೇಕು ಹಳೆ ಕಾಲದ ಬಗ್ಗೆ. ಅಂದರೆ ಇವತ್ತು ನೋಡ್ತಿರೋ ಇವತ್ತಿದೆಯಲ್ಲ ಪ್ರೆಸೆಂಟ್ ಅನ್ನೋದು, ಇಟ್ ಈಸ್ ಎ ಪಾಸ್ಟ್ ಕಂಟಿನ್ಯೂಯಮ್, ಹಿಂದಿನ ಕಾಲದ ಒಂದು ಮುಂದುವರಿಕೆ ಇವತ್ತಾಗಿದೆ. ನಾನು ಇವತ್ತು ಭಾಷಣ ಮಾಡಿದ್ರೆ ಇವತ್ತಿನ ಭಾಷಣ ನಾಳೆ ಪೇಪರಲ್ಲಿ ಬಂದರೆ ನಾಳೆ ಪೇಪರ್ ಓದೋ ದೃಷ್ಟಿಯಿಂದ ಇವತ್ತಿನ ಭಾಷಣ ಆಗಲೇ ಗತಕಾಲ. ನಾವು ಅನುಪಮ ಅವ್ರ ಬಗ್ಗೆ ಮಾತನಾಡ್ತಿದ್ರೆ ಇವತ್ತು ಅದಾಗಲೇ ಒಬ್ಬ 10 ವರ್ಷ ಹಿಂದಿನ ಸಾಹಿತ್ಯ ಬಗ್ಗೆ ಮಾತಾಡ್ತಿರೋ ಗತವೇ. ನಾವು ನರಸಿಂಹಾಚಾರ್ಯ ಬಗ್ಗೆ ಮಾತಾಡಿದ್ರೆ 100 ವರ್ಷದ ಹಿಂದಿನ ಯಾರೋ ಒಬ್ಬ ವಿಷಯದ ಬಗ್ಗೆ ಮಾತನಾಡಿದಂಥ ಗತ ಅನ್ನೋದು ಹೇಗೆ ಅದು ಉಳ್ಕೊಳ್ಳುತ್ತೆ ಅಂದರೆ ನಾವು ಅದನ್ನು ಪ್ರೆಸೆಂಟ್ ಮಾಡೋ ರೀತಿಯಲ್ಲೇ ನಮಗೂ ಅದಕ್ಕೂ ಸಂಬಂಧವಿದೆ. ಇವತ್ತು ನಾನು ಅರಿಕೇಸರಿ ಬಗ್ಗೆ ಮಾತನಾಡಿದ್ರೆ, ಪಂಪನ ಬಗ್ಗೆ ಮಾತನಾಡಿದ್ರೆ, ಪಂಪನಿಗೂ ಅರಿಕೇಸರಿಗೂ ಹೇಗೆ ಸಂಬಂಧವಿದೆಯೋ ಪಂಪ ಅರಿಕೇಸರಿಗೂ ನನಗೂ ಸಂಬಂಧ ಇದೆ. ಅವ್ರನ್ನ ಬಿಟ್ಟು ನಾನಿಲ್ಲ. ನನ್ನ ಏನು ಹೇಳ್ತೀರ, ನನ್ನ ಒಂದು ಅಸ್ತಿತ್ವದಲ್ಲಿ ಅವರ ಅಸ್ತಿತ್ವವು ಸೇರಿಕೊಂಡು ಮುಂದುವರಿತಾ ಇದೆ. ಇದನ್ನು ನಮ್ಮಲ್ಲಿ ಹೇಳೋ ಹಾಗಾಗಿ ಇಟ್ ಈಸ್ ನಾಟ್ ಎ ಡೆಡ್ ಪಾಸ್ಟ್. ಅದೇನೋ ಒಂದು ಗತಕಾಲದ ಒಂದು ಜಡ, ಅದಕ್ಕೂ ನಮಗೂ ಏನು ಸಂಬಂಧವಿಲ್ಲ, ಅದನ್ನು ತಿಳ್ಕೊಂಡ್ರೆಷ್ಟು ಬಿಟ್ಟರೆಷ್ಟು ಅನ್ನುವಂತೆ ಕನ್ನಡ ಸಾಹಿತ್ಯ ಎಂದೂ ಇತಿಹಾಸವನ್ನು ನೋಡಿಲ್ಲ. ಗಂಭೀರವಾದ ಕನ್ನಡ ಸಾಹಿತಿಗಳು ಯಾರು ಪಂಪನಿಂದ ಹಿಡಿದು ಇವತ್ತಿನ ಮಾಸ್ತಿ ಅಥವಾ ಭೈರಪ್ಪನವ್ರ ತನಕ ಯಾರೂ ಆ ರೀತಿ ನೋಡಿಲ್ಲ. ಇದನ್ನು ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ ನಾನು ಸಮಯದ ದೃಷ್ಟಿಯಿಂದ. ಹಾಗಾಗಿ ಇದುವರೆಗೂ ಹೇಳಿದ್ದನ್ನು ಸಮ್ಮರಿ ಮಾಡಿ ಒಂದು 4 ಉದಾಹರಣೆ ಕೊಟ್ಟು ಉಪನ್ಯಾಸದ 2ನೇ ಭಾಗಕ್ಕೆ ಬಂದು ಮುಗಿಸೋದಾದರೆ, 2 ದೃಷ್ಟಿಯಲ್ಲಿ ಇದುವರೆಗೂ ಹೇಳಿದ ವಿಷಯವನ್ನು ಸಮ್ಮರಿ ಮಾಡ್ಬೋದು. ಒಂದು ಸಾಹಿತ್ಯ ಕೇಂದ್ರಿತವಾಗಿ ನೋಡುವಂಥದ್ದು, ಇನ್ನೊಂದು ಅಂದರೆ ಅಲ್ಲಿ ಇತಿಹಾಸ ಇರುತ್ತೆ, ಆದರೆ ಹೆಚ್ಚು ಸಾಹಿತ್ಯ ಇರುತ್ತೆ, ಮೋರ್ ಆಫ್ ಲಿಟ್ರರಿ ಬೇಸ್ಡ್, ಲಿಟ್ರೇಚರ್ ಬೇಸ್ಡ್. ಇನ್ನೊಂದು ಮೋರ್ ಆಫ್ ಹಿಸ್ಟಾರಿಕಲ್ ಬೇಸ್ಡ್ ಅಥವಾ ಹಿಸ್ಟ್ರಿ ಬೇಸ್ಡ್. ಅವೆರಡೂ ನೋಡುವಾಗ, ಇತಿಹಾಸ ಸಾಹಿತ್ಯ ದೃಷ್ಟಿಯಿಂದ ನೋಡುವಾಗ ಹೆಚ್ಚಾಗಿ ಕನ್ನಡ ಸಾಹಿತ್ಯ ಅಥವಾ ವಿಶ್ವದ ಯಾವುದೇ ಒಳ್ಳೆಯ ಸಾಹಿತ್ಯ ಇದೆಯಲ್ಲ ಅದು ಹುಡುಕಾಟ ಮಾಡ್ತಾ ಇರೋದು ಕಥೆ ಮಾತ್ರ ಅಲ್ಲ, ಕಥೆ ಹಿಂದೆ ಇರುವಂಥ ಮನುಷ್ಯನ ಭಾವಸತ್ಯ, ಎಮೋಟಿವ್ ಟ್ರುತ್. ಸತ್ಯದಲ್ಲೂ ಅನೇಕ ರೀತಿ ಸತ್ಯಗಳನ್ನು ಫಿಲಾಸಫಿನಲ್ಲಿ ಗುರುತಿಸ್ತಾರೆ. ಈ ತಾಯಿಗೆ ಮಗುವಿನ ಬಗ್ಗೆ ಇರುವಂಥ ಪ್ರೀತಿ, ಅಥವಾ ಬೇರೆಯ ದೇಶದವರ ಕಣ್ಣಿಗೆ ಒಂದು ತ್ರಿವರ್ಣ ಧ್ವಜ, ಒಂದು 3 ಬಣ್ಣ ಹಾಕಿರೋದು, ಏನೋ ಒಂದು ಸರ್ಕಲ್ ಹಾಕಿದ್ದಾರೆ ಮಧ್ಯದಲ್ಲಿ, ಒಂದಷ್ಟು ವೀಲ್ ಇದೆ, ಸ್ಪೋಕ್ಸ್ ಇದೆ ಅನಿಸುತ್ತೆ. ನಮಗದನ್ನು ನೋಡಿದ ತಕ್ಷಣ ಎದ್ದು ನಿಂತ್ಕೋಬೇಕು, ಸೆಲ್ಯೂಟ್ ಹೊಡಿಬೇಕು, ಜನಗಣಮನ ಹೇಳಬೇಕು, ಅಥವಾ ಒಂದೇ ಮಾತನ್ನು ಹೇಳಬೇಕು, ನಮಸ್ಕಾರ ಮಾಡಬೇಕು ಅಂತ ಬರುತ್ತೆ. ಹಾಡ್ತಾ ಅನೇಕರ ಕಣ್ಣಲ್ಲಿ ನೀರು ಬರುತ್ತೆ. ಅದ್ರ ಜೊತೆಗಿರುವಂಥ ಅನೇಕ ಸಂಗತಿಗಳು ನೆನಪಾಗುತ್ತೆ. ತಾಯಿ ಅಂದರೆ ಒಂದು ಬರೀ ಹೆಣ್ಣಲ್ಲ, ಅಜ್ಜಿ ಅಂದರೆ ಬರೀ ಹೆಣ್ಣಲ್ಲ, ಅಥವಾ ಚಿತ್ರದುರ್ಗದ ಕೋಟೆ ಅಂದರೆ ಅದು ಯಾವುದೋ ಒಂದು ಕಲ್ಲಿನ ಕೋಟೆ ಅಲ್ಲ, ಅದ್ಯಾವುದೋ ಹಂಪಿಯ ಒಂದು ರಥ ಅಂದರೆ ಕೇವಲ ಒಂದು ರಥ ಅಲ್ಲ, ಶ್ರವಣಬೆಳಗೊಳದ ನಿಂತಿರುವ ಗೊಮ್ಮಟೇಶ್ವರ ಅಂದರೆ ಕೇವಲ ಯಾರೋ ಒಬ್ಬ ಮಾಡಿರೋ ಒಂದು ಬ್ಯೂಟಿಫುಲ್ ಆದ ಆರ್ಕಿಟೆಕ್ಚರ್ ಅಂತ ಯಾರೋ ಗ್ರೀಕ್ ದೇಶದಿಂದ ಬಂದಿರೋ ಒಂದು ಅನ್ನಿಸ್ಬೋದು, ಯಾರೋ ಇಟಲಿ ಅಥವಾ ಫ್ರಾನ್ಸ್ನಿಂದ ಬಂದಿರೋ ಪ್ರವಾಸಿಗೆ ಒಂದು ಫೋಟೋ ಹೊಡ್ಕೊಂಡು ಹೋಗ್ಬೋದು. ಹಾಗೆ ನಮಗೆ ಅವ್ರ ಇತಿಹಾಸದ ಮ್ಯೂಸಿಯಂಗಳನ್ನು ನೋಡಿದಾಗ, ಗ್ರೀಕ್ ಮ್ಯೂಸಿಯಮ್ಮು, ಇಟಲಿ ಮ್ಯೂಸಿಯಮ್ಮು, ಬ್ರಿಟಿಷ್ ಮ್ಯೂಸಿಯಂ ನೋಡಿದಾಗ ಚೆನ್ನಾಗಿದೆ ಅನಿಸುತ್ತೆ. ಅಲ್ಲಿರುವಂಥ ತುಂಬ ರೋಬಸ್ಟ್ ಆದಂತಹ, ತುಂಬ ಮಜಲ್ ಇರುವಂಥ ಗ್ರೀಕ್ ಶಿಲ್ಪಗಳನ್ನು ನೋಡಿದಾಗ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅನಿಸುತ್ತೆ ನಮಗೆ. ಅದರ ಸೌಂದರ್ಯವನ್ನು ನಾವು ನೋಡ್ತೀವಿ. ಆದರೆ ನಮ್ಮೊಳಗಡೆ ಇರುವಂಥ ಇನ್ನೊಂದು ಎಲಿಮೆಂಟ್ ಇದೆಯಲ್ಲ, ಆ ಭಾವಸತ್ಯ ಇದೆಯಲ್ಲ, ಅದು ಯಾವುದಂದರೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು. ಕಲ್ಚರಲಿ ನಾವು ಅದಕ್ಕೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಹೋಮರ್ನ ಕಾವ್ಯವನ್ನು ಓದ್ಬೋದು, ಗ್ರೀಕರ ಪುರಾಣವನ್ನು ಓದ್ಬೋದು, ಬ್ರಿಟಿಷರ ಅಥವಾ ಫ್ರೆಂಚರ ಚರಿತ್ರೆಯನ್ನು ಓದ್ಬೋದು. ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಓದಿ ತಿಳ್ಕೊಬೋದು. ವಿಲ್ ಡ್ಯುರಾಂಟ್ ಬರೆದಿರೋ ಪುಸ್ತಕದ ಉದಾಹರಣೆನೇ ಕೊಡ್ತೀನಿ. ಅವನು ಬರೆದಿರೋ ಅನೇಕ ಸಂಪುಟಗಳಲ್ಲಿ ಸ್ಟೋರಿ ಆಫ್ ಸಿವಿಲೈಸೇಷನಲ್ಲಿ ಭಾರತದ ವಾಲ್ಯೂಮ್ ಎತ್ಕೊಂಡ ತಕ್ಷಣ ನಾವು ಸ್ವಲ್ಪ ನೆಟ್ಟಗೆ ಕೂತ್ಕೊತೀವಿ. ಬಿಕಾಸ್ ಇಟ್ ಈಸ್ ಕನೆಕ್ಟೆಡ್ ಟು ಅಸ್. ಇನ್ನೇನಿಲ್ಲ, ಸ್ವಲ್ಪ ನಮಗಲ್ಲಿ ಸಂಬಂಧ ಇದೆ. ಅಂದರೆ ಸಾಹಿತ್ಯ ಅನ್ನುವುದು ಸಂಬಂಧದ ಹುಡುಕಾಟ ಮಾಡ್ತಿರುತ್ತೆ, ಇತಿಹಾಸ ಅನ್ನೋದು ಕೂಡ ಸಂಬಂಧಗಳ ಹುಡುಕಾಟವನ್ನೇ ಮಾಡ್ತಿರುತ್ತೆ. ಆ ಸಂಬಂಧಗಳ ಹುಡುಕಾಟವನ್ನು ಮಾಡುವ ಕ್ರಮ ಇದೆಯಲ್ಲ, ಕ್ರಮ ವ್ಯತ್ಯಾಸ ಆಗುತ್ತೆ. ಸಾಹಿತ್ಯದ್ದು ಭಾವಸತ್ಯದ ದಾರಿ. ಭಾವಸತ್ಯದ ದಾರಿ ಅಂದರೆ ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ಕೃಷ್ಣ ಪರಮಾತ್ಮ ಬಂದ, ಅವಳನ್ನು ಕಾಪಾಡಿದ, ವಸ್ತ್ರಗಳನ್ನು ಕೊಟ್ಟು ಅನ್ನುವುದು ಭಾವಸತ್ಯ. ಅದನ್ನು ನೀವು ವೈಜ್ಞಾನಿಕ ಸತ್ಯವಾಗಿ ನೋಡೋಕ್ಕಾಗಲ್ಲ. ಚಾರಿತ್ರಿಕವಾದಂಥ ಒಂದು ಇನ್ಸಿಡೆಂಟ್, ಕೃಷ್ಣ ನೀವು ಎಷ್ಟೇ ಹಿಸ್ಟಾರಿಕಲ್ ಅಂತ ಬಂಕಿಂ ಚಂದ್ರನಿಂದ ಹಿಡಿದು NS ರಾಜಾರಾಮ್ ತನಕ ಅಥವಾ ನಾರಾಯಣಾಚಾರ್ಯ ತನಕ ಬರೆದ್ರು, ಅವನು ಹೇಗೆ ದ್ವಾರಕೆಯಲ್ಲಿದ್ದೋ ತಕ್ಷಣ ಹಸ್ತಿನಾವತಿಯ ಕೌರವನ ಸಭೆಗೆ ಬಂದ್ಬಿಟ್ಟ,
ಯಾವ ವಿಮಾನದಲ್ಲಿ ಬಂದ, ಯಾವ ವೆಹಿಕಲ್ ಬಂದ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಹಾಗಾಯಿತು ಅಂತ ನಿಜ. ಯಾಕೆ ಅಂದರೆ ಅವಾಗ ಧೃತರಾಷ್ಟ್ರ ಗಾಬರಿಗೊಂಡ, ಗಾಂಧಾರಿ ಬುದ್ಧಿ ಹೇಳಿದ್ಲು, ಇಲ್ಲಿಗೆ ಈ ಸಭೆ ಅಸಹ್ಯಕರವಾದ್ದು ನಿಲ್ಲಿಸಿ ಎಂದು ದ್ರೌಪದಿ ಅಬ್ಬರಿಸಿದ್ಲು. ಇದು ಸಭೆಯಲ್ಲ, ಮನುಷ್ಯರ ನೆರವಿ, ಇವರು ಮನುಷ್ಯರಲ್ಲ, ಯಥಾರ್ಥ ಭಾಷಣ ಭೀತಚೇತಸರು ಅಂತ ದ್ರೌಪದಿ. ಮನುಷ್ಯರಲ್ಲ, ಇದು ಮನುಷ್ಯರ ಒಂದು ಮಂದೆ, ಕುರಿಗಳ ಹಿಂಡಿದ್ದಂತೆ ಕೂತಿದ್ದೀರ ನೀವೆಲ್ಲ ಅಂತ ಭೀಷ್ಮದ್ರೋಣರನ್ನು ನೋಡಿಕೊಂಡು ದ್ರೌಪದಿ ಕನಲಿದ್ಲು, ಸಿಡಿದ್ಲು ದ್ರೌಪದಿ. ಆ ಸಿಡಿದ ದ್ರೌಪದಿ 10 ಕಾದಂಬರಿಗಳ ವಸ್ತು ಆದ್ಲು, ಕನ್ನಡದಲ್ಲಿ, ಮರಾಠಿಲಿ, ತಮಿಳಲ್ಲಿ, ತೆಲುಗಿನಲ್ಲಿ, ಅಥವಾ TV ಸೀರಿಯಲ್ಗಳಾದ್ಲು. ಯಾಕೆ ಅಂದರೆ ಆ ಭಾವಸತ್ಯ ಅಲ್ಲಿ ಮೀಟಾಯಿತು. ವ್ಯಾಸ ಬರೆಯುವ ಚರಿತ್ರೆಗೆ ಈ ಕಾದಂಬರಿಯ ಅಥವಾ ಸಾಹಿತ್ಯದ ಭಾವಸತ್ಯ. ಭೈರಪ್ಪನವರು ವ್ಯಾಸ ಬರೆದಂಗೆ ಬರೆಯೋಕ್ಕಾಗಲ್ಲ. ಅಥವಾ ಇವಾಗ ಹೇಳಿದ್ದು ನಾನು ಕುಮಾರವ್ಯಾಸನ ಪದ್ಯ, ಯಥಾರ್ಥ ಭಾಷಣ ಭೀತಚೇತರು ಕುಮಾರವ್ಯಾಸ ಹೇಳ್ದಂಗೆ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಕುಮಾರವ್ಯಾಸ ಕೃಷ್ಣ ಭಕ್ತ. ಕೃಷ್ಣ ಭಕ್ತಿಯಲ್ಲಿ ನಮ್ಮ ದೇವರು ಬಂದ, ದೇವ ಬಂದ, ನಮ್ಮ ಕಾವ ಬಂದ ಅಂತ ಪದ್ಯ ಬರಿಬಲ್ಲ. ಭೈರಪ್ಪನವರು ವಾಸ್ತವವಾದಿ ಸಾಹಿತಿ, ರಿಯಲಿಸಮನ್ನು ಒಪ್ಕೊಂಡವರು. ಕಾದಂಬರಿ ಇರುವುದೇ ರಿಯಲಿಸಮ್ನ ಬೇಸ್ ಮೇಲೆ. ಆದಷ್ಟು ಇದೆ, ಸಿಂಬಾಲಿಕ್ ಕಾದಂಬರಿಗಳಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಅದಕ್ಕೂ ರಿಯಲಿಸಮ್. ಟಾಲ್ಸ್ಟಾಯ್ ವಾರ್ ಆ್ಯಂಡ್ ಪೀಸ್ ಬರಿಬೇಕಾದ್ರೆ ಅಲ್ಲಿ ಯಾವುದೋ ಒಂದು ದೊಡ್ಡ ವಾರ್ ಆಗಿದೆ ರಷ್ಯಾದಲ್ಲಿ, ಅದನ್ನು ಇಟ್ಕೊಂಡು ಅವನೊಂದಷ್ಟು ನಿಜವಾದ ಪಾತ್ರಗಳು, ಇನ್ನೊಂದಷ್ಟು ಅವನದೇ ಪಾತ್ರಗಳನ್ನು ಇಟ್ಕೊಂಡು ಬರೀತಾ ಇದ್ದಾನೆ. ಆದರೆ ಆ ಯುದ್ಧ, ಅದರ ಸಾವು ನೋವು ಎಲ್ಲ ಅವನಿಗೆ ತಟ್ಟಿದೆ ಟಾಲ್ಸ್ಟಾಯ್. ಹಾಗೆ ವ್ಯಾಸರಿಗೆ ತಟ್ಟಿದೆ. ಇಲ್ಲಿ ಭೈರಪ್ಪನವರ ಸಂದರ್ಭದಲ್ಲಿ ಅದೇ ಪರ್ವ ಕಾದಂಬರಿಯಲ್ಲಿ ಅದೇ ದ್ರೌಪದಿಯ ವಸ್ತ್ರಾಪರಣ ಸಂದರ್ಭ ಬಂದಾಗ ಯಾವ ಕೃಷ್ಣನ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ದ್ರೌಪದಿ ಈಗ ಬಿಡುಗಡೆ ಹೊಂದಬೇಕು, ಈ ಒಂದು ಅವಮಾನಕರ ಸಂದರ್ಭದಿಂದ ದ್ರೌಪದಿ ಬಿಡುಗಡೆ ಆಗಬೇಕು. ಅವಾಗ ಅಲ್ಲಿ ಮಾತಾಡಲ್ಲ ಭೀಮ, ಅಥವಾ ಹೆಚ್ಚಿಲ್ಲ ಭೀಮಂದು. ಇಲ್ಲಿ ಭೀಮ ಸಹದೇವನ್ಗೆ ಹೇಳ್ತಾನೆ, ಅಥವಾ ನಕುಲಂಗೆ ಸ್ವಲ್ಪ ಬೆಂಕಿ ತೊಗೊಂಬಾರ ಅಂತ. ಇವ್ನು ಜೂಜಾಡ್ತಾ ಇದ್ದಾನೆ, ನಮ್ಮ ಅಣ್ಣ ಇವ್ನು ಕೈ ಸುಟ್ಬಿಡ್ತೀನಿ, ಇವ್ನು ಕೈಯೇ ಇರಬಾರ್ದು, ಕೈಯಲ್ಲಿ ತಾನೇ ಜೂಜಾಡ್ತಿರೋದು, ಕೈ ಸುಟ್ಬಿಡ್ತೀನಿ ಧರ್ಮರಾಜಂದು ಅಂತ. ಅಂದರೆ ಭೀಮ ಮಾತ್ರ ಹಂಗೆ ಮಾತಾಡಬಲ್ಲ. ಹಂಗೆ ಮಾತಾಡಿದಾಗ ಏನು ಅರ್ಥ ಆಗತ್ತೆ ನಮಗೆ ಭಾವಸತ್ಯ. ದ್ರೌಪದಿಗೆ ಕಷ್ಟ ಬಂದಾಗ ಅರ್ಜುನ ಬರದೆ ಹೋದ್ರು, ಧರ್ಮರಾಜ ನಕುಲ ಸಹದೇವ ಬರದೆ ಹೋದ್ರು, ನೀನೇ ಮಿಡುಕುಳ್ಳ ಗಂಡ ಅನ್ನೋ ಮಾತು ಕುಮಾರವ್ಯಾಸ, ನನ್ನ ಬಗ್ಗೆ ಮಿಡಿತವಿರುವ ಗಂಡ ನೀನೇ ಅಂತ ಕುಮಾರವ್ಯಾಸ ದ್ರೌಪದಿಯ ಬಾಯಿಯಲ್ಲಿ ಹೇಳಿಸ್ತಾನೆ ಭೀಮನಿಗೆ ಸಂಬಂಧಪಟ್ಟ. ಮುಂದೆ ಕೀಚಕವಧಿಯಲ್ಲೂ ಬರೋದು ಭೀಮನೇ. ದುಶ್ಯಾಸನ ರಕ್ತವನ್ನು ಬಸಿದು ಅವಳ ದ್ರೌಪದಿಯ ತಲೆಗೂದಲನ್ನು ಬಾಚುವವನು ಭೀಮನೇ. ಅದನ್ನ ಇಲ್ಲಿ ಭೀಮನ ಡೈಲಾಗ್ ಮೂಲಕ ಹೇಳಿಸ್ತಾರೆ. ಆದರೂ ಇನ್ನೂ ಇದೆಯಲ್ಲ, ಅವಾಗ ದ್ರೌಪದಿ ಮಾತಾಡ್ತಾಳೆ, ಏನು ಅನ್ಕೊಂಡಿದ್ಯಾ, ಅದು ಒಂದು ರೀತಿಯ ಗ್ರಾಮೀಣವಾದ ಅದಕ್ಕೆ ಹತ್ತಿರವಾದ ಭಾಷೆನಲ್ಲಿ ಅವ್ರ ಭಾಷೆ ಬರುತ್ತೆ. ಏನು ಅನ್ಕೊಂಡಿದ್ಯಾ, ನಮ್ಮ ಅಣ್ಣಂಗೆ ಗೊತ್ತಾಗತ್ತೆ ಈ ಸುದ್ದಿ. ಅಣ್ಣ ಅಂದರೆ ಇಲ್ಲಿ ಕೃಷ್ಣ, ಅವ್ನು ದ್ವಾರಕೆಯಿಂದ ಬರ್ತಾನೆ, ನಿಮ್ಮ ಹಸ್ತಿನಾವತಿನ ಅಗಸಾಕ್ಬಿಡ್ತಾನೆ. ಈ ಗದ್ದೆನೆಲ್ಲ ಹಾಳು ಮಾಡುವಾಗ ಅಗದಾಕ್ಬಿಡ್ತಾರಲ್ಲ, ಹಾಗೆ ನಿಮ್ಮ ಇಡೀ ಇದನ್ನು ಅಗಸಾಕ್ಬಿಡ್ತಾನೆ, ಪೂರ್ತಿ ಕೆತ್ತಾಕ್ಬಿಡ್ತಾನೆ ನಿಮ್ಮ ಹಸ್ತಿನಾವತಿನ. ಕೃಷ್ಣನ ಹೆಸರು ಕೇಳಿ ಸಭೆ ನಡೆಯುತ್ತೆ. ಕೃಷ್ಣ ಬರಲ್ಲ, ಕೃಷ್ಣನ ಹೆಸರು ಬರುತ್ತೆ ದ್ರೌಪದಿಯ ಬಾಯಲ್ಲಿ. ಅವನೇನು ಮಾಡಿದ್ದು, ವ್ಯಾಸ ಅದೇ ತಾನೇ ಮಾಡಿದ್ದು, ಅಪ್ಪ ಕಾಪಾಡು ಅಂತ ಅವಳ ಬಾಯಲ್ಲಿ ಕೃಷ್ಣನ ಹೆಸರು ಹೇಳಿಸ್ದ. ಇಲ್ಲಿ ಕಾದಂಬರಿಕಾರ ಭೈರಪ್ಪ ಅವನ ಬಾಯಿನಲ್ಲಿ, ದ್ರೌಪದಿಯ ಬಾಯಿನಲ್ಲಿ ಕೃಷ್ಣನ ಹೆಸರು ಬಂದ ತಕ್ಷಣ ಸಭೆಗೆ ಒಂದು ಭಯ ಆಗುತ್ತೆ. ಬಿಕಾಸ್ ಇಟ್ ಕ್ಯಾರೀಸ್ ಲಾಟ್ ಆಫ್ ವೆಯ್ಟ್. ಕೃಷ್ಣನ ಹೆಸರು ತುಂಬ ಒಂದು ಗೌರವ ಇದೆ, ಸಾಂಸ್ಕೃತಿಕವಾಗಿ ತುಂಬ ಉಳ್ಳಂಥ ವ್ಯಕ್ತಿ ಕೃಷ್ಣ ಅಂತ ವ್ಯಾಸರು ಒಪ್ಕೊಳ್ತಾರೆ, ಕುಮಾರವ್ಯಾಸನೂ ಒಪ್ಕೊಳ್ತಾರೆ, ಭೈರಪ್ಪನವರು ಒಪ್ಕೊಳ್ತಾರೆ. ಅಲ್ಲಿ ಆ ಭಾವಸತ್ಯದಲ್ಲಿ ವ್ಯತ್ಯಾಸ ಇಲ್ಲ, ಡೀಟೇಲಿಂಗಲ್ಲಿ ವ್ಯತ್ಯಾಸ ಇದೆ. ವ್ಯಾಸರು ದಾರ್ಶನಿಕರಾಗಿ ಬರದಂತೆ, ಕುಮಾರವ್ಯಾಸ ಭಕ್ತ ಕವಿಯಾಗಿ ಬರೆದಂತೆ ಈ ಮಾಡರ್ನ್ ನಾವೆಲಿಸ್ಟ್ ಬರೆಯೋಕ್ಕಾಗಲ್ಲ. ಅವ್ರು ಇನ್ನೊಂದನ್ನು ತರ್ತಾರೆ, ಆದರೆ ಆ ಭಾವ ಕಂಟಿನ್ಯೂ ಆಗುತ್ತೆ. ದ್ರೌಪದಿಯ ಪಾತ್ರ ವ್ಯತ್ಯಾಸ ಆಗಲ್ಲ, ಕೃಷ್ಣನ ಪಾತ್ರ ವ್ಯತ್ಯಾಸ ಕ್ರಿಯೆಯಲ್ಲಿ ಆಗ್ಬೋದೇ ಹೊರತು ಅದರ ಆಶಯದಲ್ಲಾಗಲ್ಲ. ಅದೇ ಎಫೆಕ್ಟ್, ಅದೇನೆ ಪರಿಣಾಮ. ದ್ರೌಪದಿಗೆ ಆ ಅವಮಾನದಿಂದ ಬಿಡುಗಡೆ ಇದು ಬರುತ್ತೆ. ಯಾಕೆನೇ ಇದನ್ನು ಹೇಳ್ತಿದ್ದೀನಿ ಅಂದರೆ, ಹೇಗೆ ಇತಿಹಾಸವನ್ನು ನಮ್ಮ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಬರವಣಿಗೆಗಳು ಬಳಸ್ಕೊಂಡಿವೆ ಅನ್ನೋದಕ್ಕೆ ಮಹಾಭಾರತ ಹೇಳಿದೆ. ಇಲ್ಲಿ ಇದುವರೆಗೂ ಹೇಳಿದ ಉದಾಹರಣೆ ಸಾಹಿತ್ಯದ ಏನಂದರೆ, ಇಲ್ಲಿ ಸತ್ಯದ ಅನ್ವೇಷಣೆ ಆಗುತ್ತೆ. ಮನುಷ್ಯ ಅಂದ್ರೇನೋ, ಮಾನ ಅಂದ್ರೇನೋ, ಮರ್ಯಾದೆ ಅಂದ್ರೇನೋ, ಗೌರವ ಅಂದ್ರೇನೋ, ಇದರ ಒಂದು ವ್ಯಾಲ್ಯೂ, ಎಕ್ಸ್ಪ್ಲೋರೇಷನ್ ಆಫ್ ದಿ ವ್ಯಾಲ್ಯೂ, ಮೌಲ್ಯದ ಹುಡುಕಾಟ, ಮೌಲ್ಯ ಮೀಮಾಂಸೆ. ಇದು ಸಾಹಿತ್ಯದಲ್ಲಿ, ಭಾರತೀಯ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಮುಖ್ಯವಾಗಿ ನಡೆಯೋದು. ಒಳ್ಳೆಯದು ಅಂದ್ರೇನು, ಕೆಟ್ಟದು ಅಂದ್ರೇನು, ಪಾಪ ಅಂದ್ರೇನು, ಕವಿರಾಜ ಮಾರ್ಗದಲ್ಲಿ ಬರುತ್ತಲ್ಲ, ಪಾಪಮಿದು ಪುಣ್ಯಮಿದು ಹಿತಮಿದೋ ಹಿತಮಿದೋ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಒಳ್ಳೆಯದು, ಅಥವಾ ಯಾವುದು ಚಿನ್ನ ಅಂದರೆ ಯಾವುದು, ಚಿನ್ನ ಅಂದರೆ ಚಿನ್ನ ಬೆಳ್ಳಿ ಅನ್ನುವಂಥ ಯಾವುದು ಲೋಹ ಅಲ್ಲ, ಪರೋಪಕಾರವನ್ನು ಮಾಡುವಂಥದ್ದು, ಇನ್ನೊಬ್ಬರ ವಿಚಾರಕ್ಕೆ ಬೆಲೆ ಕೊಡುವಂಥದ್ದು, ಇದು ಪರೋಪಕಾರ. ಇನ್ನೊಬ್ಬರ ವಿಚಾರಕ್ಕೆ ಬೆಲೆ ಕೊಡುವಂಥದ್ದು ಅದು ನಿಜವಾದ ಕಸವರ, ಅದು ನಿಜವಾದ ಚಿನ್ನ ಅನ್ನೋ ಮಾತು ಕವಿರಾಜ ಮಾರ್ಗದಲ್ಲಿ ಬರೋದು
ಅದೇನು ಹೇಳ್ತಾ ಇದೆ ಅಂದರೆ ಮೌಲ್ಯದ ಬಗ್ಗೆ ಮಾತಾಡ್ತಾ ಇದೆ. ಅದೇ ಥರ ಹೊಯ್ಸಳರ ಕಾಲದಲ್ಲಿ ಇದ್ದಂತಹ ಲಕ್ಷ್ಮೀಧರ ಅಮಾತ್ಯನ ಶಾಸನದಲ್ಲಿ ಬರುವಂತಹ ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು ಇತ್ಯಾದಿ ಮಾತಲ್ಲಿ ಬರೋದು ಮೌಲ್ಯದ ಬಗ್ಗೆನೇ ಹೇಳ್ತಾ ಇರೋದು. ಆ ಕೆರೆ ಹೇಗಿರಬೇಕು, PWD ಅವ್ರು ಏನು ಮಾಡಬೇಕು, ಎಷ್ಟೆಷ್ಟು ಟೆಂಡರ್ ಕಳಿಬೇಕು, ಆ ಡೀಟೇಲ್ಸ್ ಎಲ್ಲ ಹೇಳ್ತಾ ಇಲ್ಲ. ರೆವಿನ್ಯೂ ರೆಕಾರ್ಡ್ಸ್ ಬಗ್ಗೆ ಮಾತಾಡ್ತಿಲ್ಲ. ಮೌಲ್ಯ ಇದನ್ನೆಲ್ಲ ನಾನು ನಮ್ಮ ತಾಯಿ ನನಗೆ ಹಾಲು ಕುಡಿಸುವಾಗ ತುತ್ತು ತಿನ್ನಿಸುವಾಗಲೇ ಕಲ್ತಿದ್ದೆ ಅಂತ ಲಕ್ಷ್ಮೀಧರ ಅಮಾತ್ಯ ಅನ್ನೋ ಒಬ್ಬ ಮಂತ್ರಿ ಈ ಮಾತನ್ನು ಹೇಳ್ತಾನೆ. ಇದರಿಂದ ನಮಗೆ ಒಂದು ರಾಜ್ಯಾಡಳಿತ ಮಾಡುವಾಗ ಒಬ್ಬ ಮಂತ್ರಿ ಹೇಗಿರಬೇಕು, ಮಂತ್ರಿ ತಯಾರಾಗುವಂಥದ್ದು ಯಾವುದೋ ಒಂದು IAS ಕೋಚಿಂಗ್ ಸೆಂಟ್ರಲ್ಲ, ಯಾವುದೋ ಒಂದು ಟ್ರೈನಿಂಗ್ ಕ್ಯಾಂಪಲ್ಲ, ತಾಯಿ ಕೊಡುವ ಒಂದು ಶಿಕ್ಷಣದಿಂದ, ಮೌಲ್ಯದಿಂದ. ಈಗ ಮೌಲ್ಯವರ್ಧಕವಾದ್ದು ಸಾಹಿತ್ಯದ ವಿಷಯ ಆಗುತ್ತೆ. ಅದು ಭಾವಸತ್ಯದಲ್ಲಿ ಪರಿಣಮಿಸುತ್ತೆ. ಅದನ್ನು ಓದುವಾಗ ನಮ್ಮ ಮನಸ್ಸು ಅಹುದಹುದು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ನಲಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವರು. ಕುವೆಂಪು ಬರೀತಾರೆ. ನಮಗೆ ಮಹಾಭಾರತ ನಡೀತಾನೆ ಇದೆಯೋ ನಮ್ಮ ಮುಂದೆ ಅನ್ನೋ ರೀತಿ ಅನ್ನಿಸ್ತಾ ಇರುತ್ತೆ. ಯಕ್ಷಗಾನದಲ್ಲೆಲ್ಲ ಆಗುತ್ತೆ, ಆ ಪಾತ್ರ ಏನಾದರೂ ಡೈಲಾಗ್ ಹೇಳೋದು ನಿಧಾನ ಆದರೆ ಸಭಿಕರೇ ಎದ್ದು ಹೇಳೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಅಷ್ಟು ಮೈಯಲ್ಲಿ ಅವ್ರಿಗೆ ಆವೇಶ ಬಂದ್ಬಿಟ್ಟಿರುತ್ತೆ. ಈ ರೀತಿ ಭಾವಾವೇಶವನ್ನು ಮನುಷ್ಯನಲ್ಲಿ ತಂದು ಸತ್ಯದ ಮುಂದೆ ತಂದು ಅವನನ್ನು ನಿಲ್ಲಿಸುವಂಥದ್ದು ಬರುತ್ತೆ. ಈ ವಿಷಯವನ್ನು ಹೆಚ್ಚು ಹೇಳೋಕ್ಕೆ ಸಮಯ ಇಲ್ಲ. ಸಾಹಿತ್ಯ ಮತ್ತು ಸತ್ಯ ಅಂತ ತುಂಬ ಒಂದು ಅಮೂಲ್ಯವಾದ ಪುಸ್ತಕವನ್ನು ಪ್ರೊಫೆಸರ್ ಎನ್ ಮೂರ್ತಿರಾಯರು ಬರೆದಿದ್ದಾರೆ. ನಾನು ನನ್ನ ಲೈಬ್ರರಿನಲ್ಲಿ ಅದನ್ನು ಹುಡುಕಿ ತರಲಿಕ್ಕೆ ಇವತ್ತಾಗಲಿಲ್ಲ, ಎಲ್ಲೋ ಸಂದಿಲ್ ಸೇರಿಕೊಂಡಿದೆ. DVK ಮೂರ್ತಿ ಪ್ರಕಾಶಂದು, ಅದನ್ನು ನೋಡಿ ಗೊತ್ತಾಗುತ್ತೆ. ಒಜಮುಂಡಿಯಾಸ್ ಅಂತ ಶೆಲ್ಲಿದೊಂದು ಪದ್ಯ ಇದೆ. ಒಜಮುಂಡಿಯಾಸ್ ಅಂತ ಒಬ್ಬ ಹಳೆಯ ಗ್ರೀಕ್ ವೀರ. ಅವನು ದೊಡ್ಡದೊಂದು ಶಾಸನ ಕೆತ್ತಿಸಿದ್ದಾನೆ. ಹಿಸ್ಟ್ರಿಯಲ್ಲಿ ಭಾಳ ಇಂಪಾರ್ಟೆಂಟು ಶಾಸನಗಳು. ಶಾಸನ ಕೆತ್ತಿಸಿದ್ದಾನೆ. ಆ ಶಾಸನವನ್ನು ಕೆತ್ತಿಸಿ ಅವನ ವಿಗ್ರಹ ಇದೆ, ಕೆಳಗಡೆ ಕಲ್ಲಿನಲ್ಲಿ ಅವನ ಬರವಣಿಗೆ ಇದೆ. ಅದನ್ನು ಒಬ್ಬ ಟ್ರಾವೆಲರ್ ನೋಡ್ಕೊಂಡು ಬರ್ತಾನೆ. ಯಾವುದೋ ಕಾಲದಲ್ಲಿ 19ನೇ ಶತಮಾನದಲ್ಲಿ ಒಬ್ಬ ಪ್ರವಾಸಿ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಪ್ರವಾಸಿ ಬರ್ತಾನೆ. ಸುತ್ತ ಅದು ಬಂಜರು ಭೂಮಿ ಆಗಿಬಿಟ್ಟಿದೆ, ಬೆಂಗಾಡಾಗಿದೆ, ಕುಡಿಯೋಕ್ಕೆ ನೀರಿಲ್ಲ, ಒಂದು ಗಿಡ ಮರ ಇಲ್ಲ, ಸುಡುಗಾಡಾಗಿದೆ ಜಾಗ. ಅಲ್ಲಿಗೆ ಬಂದಾಗ ಈ ಶಾಸನ ಹೇಳ್ತಾ ಇದೆ, ಓ ಜನಗಳೇ ಸುತ್ತ ನೋಡಿ, ಹಸಿರಿನಿಂದ ತುಂಬಿರುವ ರಾಜ್ಯವನ್ನು ನೋಡಿ. ಓದಿ ನೀವು ಒಜಮುಂಡಿಯಾಸ್ ಪದ್ಯ ಓದಿ, ಶೆಲ್ಲಿ ಗೊತ್ತಾಗುತ್ತೆ. ಅದ್ಭುತವಾಗಿರೋ ರಾಜ್ಯ ನೋಡಿ, ನಾನು ಎಂಥ ಒಂದು ಸಾಮ್ರಾಜ್ಯ ಕಟ್ಟಿದ್ದೀನಿ ಅಂತ ಅವನು ಹೇಳ್ತಿದ್ದಾನೆ. ಈ ಪದ್ಯ ಅದನ್ನು ಕಾಂಟ್ರಾಸ್ಟ್ ಮಾಡ್ತಾರೆ. ಅವರು ಅವಾಗ ಕಟ್ಟಿರ್ಬೋದು. ಅವರಿಗೆ ಗಿಬ್ಬನ್ ಪುಸ್ತಕ ಇದೆಯಲ್ಲ, ರೈಸ್ ಆ್ಯಂಡ್ ಫಾಲ್ ಆಫ್ ದಿ ರೋಮನ್ ಎಂಪೈರ್, ಸಂಪುಟಗಳು ಅದ್ಭುತವಾದ ಬರವಣಿಗೆ. ಅಥವಾ ಚರ್ಚಿಲ್ ಬರೆದಿರುವ 2ನೇ ವರ್ಲ್ಡ್ ವಾರಿಗೆ ಸಂಬಂಧಪಟ್ಟ ಆಗೋಯ್ತು. ಅದೆಲ್ಲ ಡಿವ್ಯಾಸ್ಟೇಟೆಡ್, ಎಲ್ಲ ಪೂರ್ತಿ ನಾಶ ಆಗಿಬಿಟ್ಟಿದೆ. ಆವಾಗ ಈ ಶಾಸನ ಹೇಳುತ್ತಿರುವ ಐತಿಹಾಸಿಕ ಸತ್ಯ, ಇವನು ಇಲ್ಲಿ ನೋಡುತ್ತಿರುವಂಥ ಈ ಕಾಲದ ವಾಸ್ತವ ಹೇಗೆ ಒಂದಕ್ಕೊಂದು ಕಾಂಟ್ರಾಸ್ಟ್ ಆಗ್ತಾ ಇದೆ, ಒಂದಕ್ಕೊಂದು ನಗ್ತಾ ಇದೆ, ಪರಸ್ಪರ ಎದುರು ಬದಲಾಗಿ ಒಂದಕ್ಕೊಂದು ನಗು ಬರ್ತಾ ಇದೆ. ಆ ಶಾಸ್ತ್ರ ಇವನು ನೋಡಿ ನಗಬೇಕೋ, ಇವನು ಶಾಸ್ತ್ರದ ಸತ್ಯ ನೋಡಿ ನಗಬೇಕೋ ಗೊತ್ತಿಲ್ಲ. ಹಾಗೆ ಅದಕ್ಕೆ ಇದ್ದಿರಬಹುದು ಆ ಕಾಲದಲ್ಲಿ. ಅಂದರೆ ಸಾಹಿತ್ಯವು ಭಾವಸತ್ಯವನ್ನು ಹೇಗೆ ಹೇಳುತ್ತೆ ಮತ್ತು ಇತಿಹಾಸದಲ್ಲಿ ಹೇಳುವಂಥ ಆ ಕನ್ಸ್ಟ್ರಕ್ಷನ್ಸು, ಆ ಸಾಧನೆಗಳು, ಆ ತ್ರಿವಿಕ್ರಮಗಳು ಇವೆಲ್ಲವೂ ಕಾಲಬದ್ಧವಾದ್ದು. ಮುಂದೆ ಅದೆಲ್ಲವೂ ಹೇಗೆ ಒಂದು ಗತಕಾಲದ ವಿಷಯ ಆಗುತ್ತೆ. ಮುಂದಿನವ್ರಿಗೂ ಅದು ಇನ್ಸ್ಪೈರ್ ಮಾಡಿದರೆ ಉಳ್ಕೊಳ್ಳುತ್ತೆ, ಇನ್ಸ್ಪೈರ್ ಮಾಡ್ಕೊಳ್ಳದೆ ಹೋದರೆ ಸುಮ್ಮನೆ ಒಂದು ದಾಖಲೆಯಾಗಿ ಮಾತ್ರ ಇರುತ್ತೆ ಅನ್ನುವುದು ಶೆಲ್ಲಿಯ ಬರವಣಿಗೆಯಲ್ಲಿ ಕಾಣಿಸುತ್ತೆ. ಮುಂದಕ್ಕೆ ಇತಿಹಾಸದ ಬಗ್ಗೆ ಹೇಳೋದಾದರೆ, ಇತಿಹಾಸ ಅನ್ನುವಂಥದ್ದು ಇಫ್ ಲಿಟ್ರೇಚರ್ ಈಸ್ ವ್ಯಾಲ್ಯೂ ಬೇಸ್ಡ್ and moving towards value and scheme of values, contrary to it or in addition to it, the history, it is fact based, it is records based and moving towards establishing or refuting the existing narratives and facts. ಇರುವಂಥ ತಥ್ಯಗಳು ತಥ್ಯ ಅಂದರೆ ಅಂಕಿಅಂಶಗಳು, ಕಣ್ಣಿಗೆ ಸಿಗುವ ದಾಖಲೆಗಳನ್ನು ತಥ್ಯ ಅಂತೀವಿ. ಅದರ ಆಧಾರದ ಮೇಲೆ ನಾವು ಏನು ದೊಡ್ಡ ವಿಚಾರ ಹೇಳ್ತೀವಿ ಅದು ಸತ್ಯ ಅಂತ ಹೇಳ್ತೀವಿ. ಫ್ಯಾಕ್ಟ್ ಆ್ಯಂಡ್ ಟ್ರೂತ್. ಇದು ಹೆಚ್ಚು ಭಾವಸತ್ಯದ ಬಗ್ಗೆ ಮಾತನಾಡಿದ್ರೆ ಇದು ಫ್ಯಾಕ್ಟ್ಗಳನ್ನು ಹೇಳುತ್ತೆ. ಸಾಮಾನ್ಯವಾದ ಹಿಸ್ಟಾರಿಯನ್ಸ್ ಬರೆದವರು ಫ್ಯಾಕ್ಟ್ಗಳ ಬಗ್ಗೆ ಮಾತಾಡ್ತಾರೆ. ಅವರಲ್ಲಿ ದೊಡ್ಡ ತಿಳುವಳಿಕೆ ಇರುವಂಥ, ಒಂದು ವಿವೇಕಯುತವಾದ, ಒಂದು ವಿಸ್ತಾರವಾದ ಜೀವನ ದರ್ಶನ ಇರುವಂಥವ್ರು ಅದನ್ನು ಹೆಚ್ಚು ಮೌಲ್ಯಾತ್ಮಕಗೊಳಿಸುವ ಪ್ರಯತ್ನವನ್ನು ಮಾಡ್ತಾರೆ. ಎ ಸ್ಟಡಿ ಆಫ್ ಹಿಸ್ಟ್ರಿ, ಆರ್ನಾಲ್ಡ್ ಟಾಯ್ನಬಿಯ ಪುಸ್ತಕವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಅವನು ಯಾವ ರೀತಿ ಇತಿಹಾಸದ ಏಳುಬೀಳುಗಳನ್ನು ನೋಡಿ ಒಬ್ಬ ದಾರ್ಶನಿಕನಂತೆ ಇತಿಹಾಸದ ಬಗ್ಗೆ ತನ್ನದೇ ಆಗಿರುವ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಅಥವಾ ಭಾರತೀಯ ಸಂಸ್ಕೃತಿ, ಶ್ರೀಕಂಠಶಾಸ್ತ್ರಿಯವರ ಪುಸ್ತಕದ ಪ್ರಾರಂಭದ 4-5 ಪುಟಗಳು, ಕೊನೆಯಲ್ಲಿ ಅವರು ಮಾಡಿರುವ ಉಪಸಂಹಾರದ 4-5 ಪುಟ ನೋಡಿದ್ರೆ ಈ ವಿಶ್ವದ ಒಂದು ಮಾಯಾಭಿತ್ತಿಯಲ್ಲಿ ದೇಶಕಾಲಗಳಲ್ಲಿ ಹೇಗೆ ಮನುಷ್ಯನ ಸತ್ವಗುಣ, ರಜೋಗುಣ, ತಮೋಗುಣಗಳು ಲೀಲೆಯನ್ನು ಆಡಿ ಅನೇಕ ರೀತಿಯ ಆಟಗಳನ್ನು ಆಡ್ತವೆ ಅನ್ನುವುದನ್ನು ಅವರು ಅದ್ವೈತ ಫಿಲಾಸಫಿಯ ಹಿನ್ನೆಲೆಯಲ್ಲಿ ಹಿಸ್ಟ್ರಿಯನ್ನು ಪುಟಗಳಲ್ಲಿ ಅವರು
ಅವರ ಬರವಣಿಗೆಯಲ್ಲಿ ಸಾಂಸ್ಕೃತಿಕ ಇತಿಹಾಸವನ್ನು, ಹಿಂದೂ ದೇಶದ ಇತಿಹಾಸವನ್ನು ಕೊಡ್ತಾರೆ. ಹಾಗೆ ಕೊಡುವಾಗ ಆಸ್ಫರ್ಡ್ ಸ್ಪೆಂಗ್ಲರು ಮತ್ತು ಇತ್ಯಾದಿ ಬೇರೆ ಬೇರೆ ಪಾಶ್ಚಾತ್ಯ ಇತಿಹಾಸಕಾರರು ಹೇಳ್ತಾರಲ್ಲ, ಒಂದೊಂದು ದೇಶದ ಇತಿಹಾಸಕ್ಕೆ ಒಂದು ಬಾಲ್ಯಾವಸ್ಥೆ, ಶೈಶವಾವಸ್ಥೆ ಇರುತ್ತೆ, ಬಾಲ್ಯಾವಸ್ಥೆ ಇರುತ್ತೆ, ತಾರುಣ್ಯ ಇರುತ್ತೆ. ತಾರುಣ್ಯ ಆದಮೇಲೆ ಏನಾಗುತ್ತೆ ಅಂದರೆ ಆ ಸಂಸ್ಕೃತಿ ಒಂದು ರೀತಿ ಸ್ಥಗಿತಗೊಂಡ್ಬಿಡುತ್ತೆ. ಅಂದರೆ ಅವನು ಹೇಳೋದು ನಾಗರಿಕತೆ ಅನ್ನೋದು ವಿಕಾಸ, ಸಂಸ್ಕೃತಿ ಅನ್ನೋದು ಸ್ಥಗಿತ. ಇದು ನಮಗೆ ತುಂಬ ಬಹಳ ವಿಚಿತ್ರವಾಗಿ ಕೇಳಿಸುವಂಥ ಮಾತು ನಮಗೆ ಇಂಡಿಯನ್ಸ್ಗೆ. ಕಲ್ಚರ್ ಇದು ಸಿವಿಲೈಸೇಷನ್ ಇಸ್ ಎ ಕಂಟಿನ್ಯೂಸ್ ಪ್ರೋಗ್ರೆಸ್. ವೇರ್ ಸಿವಿಲೈಸೇಷನ್ ಸ್ಟಾಪ್ಸ್ ದೆನ್ ಕಲ್ಚರ್ ಫ್ಲೋರಿಷಸ್ ಆ್ಯಂಡ್ ಇಟ್ ವಿಲ್ ಬಿ ಸ್ಟ್ಯಾಗ್ನೆಟ್. ಕಲ್ಚರ್ನಲ್ಲಿ ಏನು ಬೆಳವಣಿಗೆ ಆಗಲ್ಲ. ಈ ಭಾಗದಲ್ಲೆಲ್ಲ ಮುದ್ದೆ ಸಾರು ತಿಂತಿರ್ತಾರೆ, ಆ ಕಡೆ ಎಲ್ಲ ಜೋಳದ ರೊಟ್ಟಿ ತಿಂತಿರ್ತಾರೆ, ಹಿಂಗೆ ಇರುತ್ತೆ ಅಷ್ಟೇ. ಹಾಗಾಗಿ ಪಾಶ್ಚಾತ್ಯರು ಭಾರತದ ಇತಿಹಾಸವನ್ನು, ಮಿಷನರಿಗಳು ಎಕ್ಸೆಟ್ರಾ ನೋಡಿದಾಗ ಇಂಡಿಯನ್ ಹಿಸ್ಟ್ರಿಗೆ ಯಾವ ಚಲನೆಯೇ ಇಲ್ಲ. ಕಾಲ ದೇಶ ಎಲ್ಲ ಸ್ಥಗಿತವಾಗಿಬಿಟ್ಟಿದೆ ಅನ್ನುವಂತೆ ನೂರಾರು ಬರವಣಿಗೆಗಳು 19, 20ನೇ ಶತಮಾನದಲ್ಲಿ ಭಾರತದ ಬಗ್ಗೆ ಬಂತು. ಅದೇ ರಾಜ, ಅದೇ ಚತುರ್ವಿಧ ಪುರುಷಾರ್ಥಗಳು, ಏನೂ ಮೂಮೆಂಟೇ ಇಲ್ಲ. ಎಲ್ಲ ಒಳ್ಳೆಯದನ್ನು ಮಾಡಬೇಕು ಅಂತಾರೆ, ರಾಮಾಯಣ ಮಹಾಭಾರತನ ಆಧಾರ ಇಟ್ಕೊಂಡಿದ್ದಾರೆ, ಏನು ವ್ಯತ್ಯಾಸವೇ ಇಲ್ಲ. ಅದು ನಮ್ಮ ಹಿಸ್ಟ್ರಿನಲ್ಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಅವರು ನೋಡುವಂಥ ದೃಷ್ಟಿಕೋನಗಳಲ್ಲೇ, ಆಯಾ ಸಂಸ್ಕೃತಿಗಳ ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಇದೆ. ಶ್ರೀಕಂಠ ಶಾಸ್ತ್ರಿಯವರು ಇವಾಗ ಹೇಳಿದಂಥ ಒಂದು ತಥ್ಯ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಮಾತು ಹೇಳ್ಬೇಕಾದ್ರೆ, ನಮ್ಮ ಸಂಸ್ಕೃತಿಯಲ್ಲಿ ಹಾಗೆ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಬೇರ್ಪಡಿಸಿ ನೋಡೋಕ್ಕಾಗಲ್ಲ, ಒಂದಕ್ಕೊಂದು ಸೇರಿಕೊಂಡಿದೆ. ಮತ್ತು ಇಲ್ಲಿ ಆ ರೀತಿ ಬೇರೆ ಗ್ರೀಕ್ ಮತ್ತು ಇತ್ಯಾದಿ ಕಲ್ಚರ್ಗಳಲ್ಲಾದಂತೆ ಸ್ಥಗಿತತೆ ಬಂದಿಲ್ಲ, ಒಂದು ಕಂಟಿನ್ಯೂಟಿ ಇದೆ, ಸಾತತ್ಯ ಇದೆ ಅನ್ನೋದನ್ನು ಅವರ ಬರವಣಿಗೆಯಲ್ಲಿ ತೋರಿಸ್ತಾರೆ. ಯಾವುದನ್ನು ಅವರು ಆರ್ಕಿಯಾಲಜಿಯನ್ನು ಬಳಸದೇ ತೋರಿಸಿದ್ರೋ ಅದನ್ನು ಆರ್ಕಿಯಾಲಜಿಯನ್ನು ಬಳಸಿ ಈಗ ಬಿ ಲಾಲ್ ಅವರು ಋಗ್ವೇದಿಕ್ ಸಿವಿಲೈಸೇಷನ್ ಇತ್ಯಾದಿ ಪುಸ್ತಕದಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಯಾವ ರೀತಿಯ, ಉದಾಹರಣೆಗೆ ಒಂದು ಹೆಣ್ಮಕ್ಳು ಉತ್ತರ ಭಾರತದಲ್ಲಿ ಹಣೆಗೆ ಒಂದು ಇದನ್ನು ಇಡ್ತೀವಿ, ಸಿಂಧೂರ ಇಡ್ತಿದ್ರಲ್ಲ, ಕುಂಕುಮವನ್ನು ಇಡ್ತಿದ್ರಲ್ಲ ಬೈತಲಿಗೆ, ಅದೇ ಬೊಂಬೆಗಳು ಸಿಕ್ಕಿದೆ ಹರಪ್ಪದಲ್ಲಿ. ಅದೇ ಬೊಂಬೆಗಳ ರೀತಿಯಲ್ಲಿ ಈಗಲೂ ಕೂಡ ನಮ್ಮ ದೇಶದಲ್ಲಿ ಜನ ಅದನ್ನು ಇಟ್ಕೊಳ್ತಾ ಇದ್ದಾರೆ ಅನ್ನುವ ಇದು ಒಂದು ಎಕ್ಸಾಂಪಲ್ ಕೊಟ್ಟೆ. ಈ ರೀತಿ ಹಲವು ಕಂಟಿನ್ಯೂಟಿನವರು ಫೋಟೋಗ್ರಾಫ್ಗಳ ಮೂಲಕ ಮತ್ತು ಆರ್ಕಿಯಾಲಜಿಯ ರಿಪೋರ್ಟ್ಗಳು, ಅಲ್ಲಿ ಸಿಕ್ಕಂಥ ಎಕ್ಸ್ಕವೇಷನ್ನಿನ ವಸ್ತುಗಳು, ಆರ್ಟಿಫ್ಯಾಕ್ಟ್ಸ್, ಅದನ್ನು ಇಟ್ಕೊಂಡು ಅವರು ತೋರಿಸ್ತಾ ಇದ್ದಾರೆ. ಹೀಗೆ ಇನ್ನು ಮುಂದುವರೆದು ಹೇಳೋದಾದರೆ, ವ್ಯಾಸ, ವಾಲ್ಮೀಕಿ, ಪಂಪ, ರನ್ನ, ಕುಮಾರವ್ಯಾಸ ಅಥವಾ ದೇವಚಂದ್ರ ಹಳೆಗನ್ನಡದಲ್ಲಿ, ನಡುಗನ್ನಡದಲ್ಲಿ, ಹೊಸಗನ್ನಡದಲ್ಲಿ ಮಾಸ್ತಿಯವರು, ಕಾರಂತನ, ಭೈರಪ್ಪ ಇತ್ಯಾದಿಯವರು ಸಾಹಿತ್ಯ ಮತ್ತು ಇತಿಹಾಸ ಇವೆರಡನ್ನೂ ಕೂಡ ಅವರು ತಮ್ಮದೇ ಆದ ರೀತಿಯಲ್ಲಿ ಒಳಗೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ನಾನು ಇವನ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಬೇಕು ಅಂದರೆ, ಇತಿಹಾಸಕ್ಕೂ ಮತ್ತು ಸಾಹಿತ್ಯಕ್ಕೂ ಎಷ್ಟು ಹತ್ತಿರದ ಸಂಬಂಧವಿದೆ ಅಂತ ನಾವು ರನ್ನನನ್ನು ತೆಗೆದುಕೊಂಡು ಹೇಳೋದಾದರೆ, ಇದು ಟಿ.ವಿ. ವೆಂಕಟಾಚಲ ಶಾಸ್ತ್ರಿಯವರು ಸಂಪಾದಿಸಿರುವ ಸಾಹಸ ಭೀಮ ವಿಜಯಂ ಪುಸ್ತಕದ ಒಂದು ಮುನ್ನುಡಿಯ ಮಾತು. ಆ್ಯಕ್ಚುಲಿ ಅದರಲ್ಲಿರೋ ಮುನ್ನುಡಿ ತೀನಂಶ್ರೀ ಅವರ ಮಾತು, ಅದು ವೆಂಕಟಾಚಲ ಶಾಸ್ತ್ರಿಗಳ ಮಾತಲ್ಲ, ತೀನಂಶ್ರೀ ಅವ್ರ ಮಾತು. ಇಲ್ಲೊಂದು ಪದ್ಯ ಇದೆ ನೋಡಿ, ಇದು ಶ್ರವಣಬೆಳಗೊಳದ ಚಿಕ್ಕಬೆಟ್ಟದ ಬಾಹುಬಲಿ ಬಸದಿಯಲ್ಲಿರುವಂಥ ಒಂದು ವೀರಗಲ್ಲಿನಲ್ಲಿ ಬರೆದಿರುವ ಶಾಸನದ ಮಾತು. ಇದು 10ನೇ ಶತಮಾನ. ಈ ಶಾಸನದಲ್ಲಿ ಒಂದು ಪದ್ಯ ಓದ್ತೀನಿ, ಇದು ಕಂದ ಪದ್ಯ. ಶ್ರೀ ಯುವತಿಗೆ ನಿಜ ವಿಜಯ, ಶ್ರೀ ಯುವತಿಯೇ ಸವತಿ ಎನಿಸೆ, ರಣಮೂರ್ಖ ನೃಪಾಂ ಆಯದ ಮೇಗಲಿ ಪೈಕನೆಂಬಂ ನೆಗಲ್ತೆಯಂ ಪ್ರಕಟಿಸಿದಂ ಅಂತ ಇಲ್ಲಿ ಶ್ರೀ ಯುವತಿಗೆ ನಿಜ ವಿಜಯ ಅಂತ ಪದ್ಯ ಇಲ್ಲಿ ಶುರುವಾದರೆ, ಈ ಶಾಸನ ಕಲ್ಲಿನಲ್ಲಿ ಕೆತ್ತಿರುವ ಶಾಸನ ರನ್ನನ ಈ ಗದಾಯುದ್ಧದಲ್ಲಿ 4ನೇ ಚಾಪ್ಟರ್, 4ನೇ ಆಶ್ವಾಸದಲ್ಲಿ ಬರೋದು. ಶ್ರೀ ವನಿತೆಗೆ ನಿಜ ವಿಜಯ, ಶ್ರೀ ವನಿತೆಗೆ ಸವತಿಯಾಗೆ ರಿಪುನೃಪರಂ ಶೌರ್ಯಾವಷ್ಟಂಭದೆ ಗೆಲ್ದ ಜಯಾವ ಸಥನ ಸಾಧ್ಯನಲ್ತೆ ಸಾಹಸ ಭೀಮಂ ಅನ್ನೋ ಮಾತು ಇಲ್ಲಿ ಬರುತ್ತೆ. ಇಲ್ಲಿ ಸಾಹಸ ಭೀಮನ ಮಾತಿಲ್ಲ, ಇಲ್ಲಿ ಸಾಹಸ ಭೀಮನ ಮಾತಿದೆ. ಅಂದರೆ ಶಾಸನದಲ್ಲಿ ಬಂದಿರುವ ಮಾತುಗಳು, ಅಂದರೆ ಇತಿಹಾಸ ಅಂತ ಇಟ್ಕೊಂಡ್ರೆ, ನಾವು ಶಾಸನವನ್ನು ಇತಿಹಾಸಕ್ಕೆ ಆಕರ ಅಂತ ಇಟ್ಕೊಂಡ್ರೆ, ಅದು ಸಾಹಿತ್ಯ ಕೃತಿಗೂ ಆಕರ ಆಗತ್ತೆ, ಸ್ವಲ್ಪ ಪರಿವರ್ತನೆ ಮಾಡಿಕೊಂಡು. ಅಲ್ಲಿ ಭೀಮನ ಪ್ರಸ್ತಾಪ ಇಲ್ಲ ಕಲ್ಲಿನ ಶಾಸನದಲ್ಲಿ. ರನ್ನನ ತಾಳೆಗರಿಯ ಕಾವ್ಯದಲ್ಲಿ ಭೀಮನ ಪ್ರವೇಶ ಆಗುತ್ತೆ. ಅದರ ಆರಂಭ, ಅದರ 2ನೇ ಸಾಲು ಪೂರ್ತಿ, ಮೊದಲು 2ನೇ ಸಾಲು ಶಾಸನದಲ್ಲಿರೋ ಮಾತು. ಅದೇ ರೀತಿ ಮಾತು ಇನ್ನೊಂದು ಹೇಳ್ತೀನಿ, ಪೂರ್ತಿ ಓದಲ್ಲ. ಅದೇ ಶಾಸನದಲ್ಲಿ ಶ್ರಾವಕ ಧರ್ಮದೊಳ್ ದೊರೆಗೆನಲ್ ಪೆರರಿಲ್ಲೆನೆ ಸಂದ ರೇವತಿ ಶ್ರಾವಕಿ ತಾನೇ ಸಜ್ಜನಿಕೆಯೊಳ್ ಜನಕಾತ್ಮಜೆ ತಾನೇ ರೂಪಿನೊಳ್ ದೇವಕಿ ಇತ್ಯಾದಿ, ಪೆರ್ಮೆಯೊಳ್ ಅರುಂಧತಿ ಅಂತ ಅವಳ ಒಂದು ಗುಣಗಳನ್ನು, ಒಬ್ಬಳ ಶ್ರಾವಕಿಯ ಗುಣಗಳನ್ನು ಹೇಳ್ತಾರೆ. ಅಂದರೆ ಜೈನ ಧರ್ಮದ ಅನುಯಾಯಿಯ ಗುಣಗಳನ್ನು ಹೇಳ್ತಾರೆ. ಅದು ರನ್ನನ ಇನ್ನೊಂದು ಗ್ರಂಥ, ಅಜಿತನಾಥ
ಪುರಾಣ, ಅಜಿತ ತೀರ್ಥಂಕರ ಪುರಾಣ ತಿಲಕ ಅನ್ನುವಂಥ ತೀರ್ಥಂಕರರ ಕಾವ್ಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಶ್ರಾವಕ ಧರ್ಮದೊಳ್ ದೊರೆಯನಲ್ ಪೆರರಿಲ್ನೆಲೆ ಸಂದ ರೇವತಿ ಶ್ರಾವಕಿ ತಾನೇ ಸಜ್ಜನಿಕೆಯೊಳ್ ಜನಕಾತ್ಮಜೆ ತಾನೇ ಶೀಲದೊಳ್ ದೇವಕಿ ತಾನೇ. ಇಲ್ಲಿ ಪೆರ್ಮೆಯೊಳ್ ಅರುಂಧತಿ ಅಂತಿದೆ, ಇಲ್ಲಿ ದಾನಗುಣದಿಂದ ಸುಲೋಚನೆ ಅಂತ ಮೂರನೇ ಸಾಲು ವ್ಯತ್ಯಾಸ ಆಗುತ್ತೆ. ಎರಡೂವರೆ ಪದ್ಯಗಳು ಯಾವುದು ಆ 10ನೇ ಶತಮಾನದ ಚಿಕ್ಕ ಬೆಟ್ಟದ ಬಾಹುಬಲಿ ಇದಕ್ಕೆ ಸಂಬಂಧಪಟ್ಟಂಥ ಶ್ರವಣಬೆಳಗೊಳದ ಶಾಸನದಲ್ಲಿದೆ, ಅದೇನೇ ರನ್ನನ ಎರಡೂ ಕಾವ್ಯಗಳಲ್ಲಿ ಬರುತ್ತೆ. ಇದು ಏನು ತೋರಿಸುತ್ತೆ ಅಂದರೆ ಸಾಹಿತ್ಯಕ್ಕೂ ಮತ್ತು ಇತಿಹಾಸದ ಬರವಣಿಗೆಗೂ ಕನ್ನಡದ ಮಟ್ಟಿಗೆ, ಬೇರೆ ಭಾಷೆದು ನಂಗೆ ಗೊತ್ತಿಲ್ಲ, ಕನ್ನಡದ ಮಟ್ಟಿಗೆ ತುಂಬ ಹತ್ತಿರದ ಸಂಬಂಧವಿದೆ. ಇದೇ ರೀತಿ ಕಾಳಿದಾಸನ್ನು ನೆನಪಿಸ್ಕೊಳ್ಳುವಂಥ ಐಹೊಳಿ ರವಿಕೀರ್ತಿಯ ಶಾಸನ ಇರ್ಬೋದು, ಇತ್ಯಾದಿಗಳಲ್ಲಿ ನಾವು ಇದನ್ನು ನೋಡ್ಬೋದು. ಸದ್ಯಕ್ಕೆ ನನ್ನ ಉಪನ್ಯಾಸದಲ್ಲಿ ಇದು ಒಂದು ವಿಷಯದ ವ್ಯಾಪ್ತಿಯ ದೊಡ್ಡದಾಗತ್ತೆ ಅಂಥೇಳಿ ವಚನ ಸಾಹಿತ್ಯ, ದಾಸ ಸಾಹಿತ್ಯವನ್ನು ಬಿಟ್ಟಿದ್ದೀನಿ ಇವತ್ತು. ಅದು ಬಹಳ ದೊಡ್ಡ, ಅದೇ ಒಂದು ಪ್ರತ್ಯೇಕವಾದ ಲೆಕ್ಚರ್ಗಳನ್ನು ಮಾಡಬಹುದಾದಂಥ ಟಾಪಿಕ್ಕು. ಅನೇಕರು ಅದ್ರ ಬಗ್ಗೆ ಮಾಡಿದ್ದಾರೆ. ನಾನು ಪಿ ದೇಸಾಯಿ ಅವರು ಇನ್ನೂ ಅನೇಕರು ನೆನಪಾಗ್ತಾರೆ, ಅದನ್ನು ನಾನು ಹೇಳ್ತಿಲ್ಲ. ಹಾಗಾಗಿ ಏನು ಹೇಳ್ಬೋದು ಅಂದರೆ ಸಾಹಿತ್ಯ ಮತ್ತು ಇತಿಹಾಸ ಎರಡರ ಗುರಿ ಏನಂದರೆ ಸತ್ಯವೇ. ಅದು ರಸದ ಮೂಲಕ ಹೋಗ್ಬೋದು, ಇದು ಶಾಸನ ಮತ್ತು ಶಿಲ್ಪಕಲೆ, ಆರ್ಕಿಯಾಲಜಿ ಮತ್ತೊಂದು ಆಧಾರಗಳ ಮೂಲಕ ಹೋಗ್ಬೋದು. ಬಟ್ ಇಟ್ ಈಸ್ ಮೂವಿಂಗ್ ಟವರ್ಡ್ಸ್ ದೊಡ್ಡರ್ ಗ್ರೇಟರ್ ಟ್ರೂತ್. ಸತ್ಯವಲ್ಲದ್ದು ಸಾಹಿತ್ಯ ಆಗೋಕ್ಕೆ ಸಾಧ್ಯವಿಲ್ಲ. ಅದೆಷ್ಟೋ ಸೌಂದರ್ಯದಿಂದ ಕೂಡಿರಬಹುದು, ಓದುವಾಗ ಬ್ಯೂಟಿಫುಲ್ ಅನ್ನಿಸ್ಬಹುದು, ಆದರೆ ಸ್ವಲ್ಪ ಕಾಲ ಆದಮೇಲೆ ಅದು ಅದರ ತನ್ನ ಬಣ್ಣವನ್ನು ಅಂಥ ಸಾಹಿತ್ಯ ಕಳ್ಕೊಳ್ಳುತ್ತೆ. ಅದನ್ನು ನಾವು ಎರಡನೇ ದರ್ಜೆ ಸಾಹಿತ್ಯ ಅಂತೀವಿ. ಯಾವುದು ಸತ್ಯಕ್ಕೆ ಹತ್ತಿರವಾಗಿದೆ ಅಥವಾ ಸತ್ಯವನ್ನೇ ಹೇಳ್ತಾ ಇದೆ, ಆದರೆ ಅದನ್ನು ರಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದೆ, ವ್ಯಾಸ ವಾಲ್ಮೀಕಿಗಳಂತೆ, ಪಂಪನಂತೆ, ಕುಮಾರವ್ಯಾಸನಂತೆ, ಕಾರಂತ ಭೈರಪ್ಪನಂತೆ, ಮಾಸ್ತಿಯವರಂತೆ, ಕುವೆಂಪು ಅವರಂತೆ ಅಂಥ ಸಾಹಿತ್ಯ, ಅಥವಾ ಜಾನಪದದಲ್ಲಿ ಬರುವ ನಮ್ಮ ಗೋವಿನ ಹಾಡು ಇತ್ಯಾದಿ ಸಾಹಿತ್ಯ ಇವತ್ತಿಗೂ ಅದರಲ್ಲಿ ವೆಟ್ಟಾಗುತ್ತೆ. ಅದು ಗೋವಿನ ಹಾಡಾದ್ರೂ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಸತ್ಯದ ಪ್ರತಿಪಾದನೆಯನ್ನೇ ಮಾಡ್ತಾ ಇದೆ ಸಾಹಿತ್ಯ ಕೃತಿಯರು. ಅದನ್ನು ಹೇಳ್ತಿರೋದು ಒಂದು ಹಸು, ಪುಣ್ಯಕೋಟೆಯನ್ನು ಹಸು ಬಾಯಿನಲ್ಲಿ ಇದನ್ನು ಹೇಳಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಸಾಹಿತ್ಯದ ಕೇಂದ್ರ ಮನುಷ್ಯ, ಧರ್ಮದ ಕೇಂದ್ರ ಅಧ್ಯಾತ್ಮ. ಆದರೆ ಈ ಸಾಹಿತ್ಯದ ಕೇಂದ್ರ ಮನುಷ್ಯನಾದರೂ ಯಾವ ಮನುಷ್ಯ ಅಂದರೆ ಸತ್ಯವಂತನಾದ ಮನುಷ್ಯ. ಆ ಸತ್ಯವಂತನಾದ ಮನುಷ್ಯನೊಬ್ಬನ್ನೇ ನೀವು ಬರೆಯೋಕ್ಕಾಗಲ್ಲ ಪುಸ್ತಕದಲ್ಲಿ. ಹಾಗಾಗಿ ಸುಳ್ಳರು, ನೀಚರು, ಧೂರ್ತರು, ನಯವಂಚಕರು ಎಲ್ಲರನ್ನೂ ತರಬೇಕು ಕಾಂಟ್ರಾಸ್ಟ್ ಮಾಡಿ. ಆಗ ಸಾಹಿತ್ಯದಲ್ಲಿ ಒಂದು ಮೌಲ್ಯಗಳ ಘರ್ಷಣೆ ಆಗುತ್ತೆ. ಮೌಲ್ಯಗಳ ಘರ್ಷಣೆ ಆದಾಗ ಓದುಗರ ಮನಸ್ಸಿನಲ್ಲೂ ಮೌಲ್ಯಗಳ ಘರ್ಷಣೆ ಆಗಿ ಏನೇ ಆದರೂ ಕೂಡ ನಾವು ಒಳ್ಳೆಯತನದ ಕಡೆ ಮೂವ್ ಮಾಡಬೇಕು ಅನ್ನುವ ಭಾವನೆಯನ್ನು ಒಡೆದು ಹೇಳದೆ, ಬಾಯಿ ಬಿಟ್ಟು ಇತಿಹಾಸ ಹೇಗೆ ಬಾಯಿ ಬಿಟ್ಟು ಹೇಳುತ್ತೋ ಕೆಲವೊಮ್ಮೆ ಹಾಗೆ ಹೇಳದೆ ಸಾಹಿತ್ಯ ಅದನ್ನು ಸಜೆಸ್ಟಿವ್ ಆಗಿ ಹೇಳುತ್ತೆ, ಅದನ್ನು ಸೂಚ್ಯವಾಗಿ ಸಾಹಿತ್ಯ ಹೇಳುತ್ತೆ. ಇಷ್ಟು ನಾವು ಹೇಳ್ಬೋದು. ಇದನ್ನೇ ಇತಿಹಾಸ ಅಂಕಿಅಂಶಗಳ ಮೂಲಕ, ದಾಖಲೆಗಳ ಮೂಲಕ, ಶಾಸನ ಬಕೇರುಗಳ ಮೂಲಕ, ಕೈಫಿಯತ್ತುಗಳು, ರಿಪೋರ್ಟ್ಗಳ ಮೂಲಕ, ಅಧಿಕೃತ ದಾಖಲೆಗಳ ಮೂಲಕ ಹೇಳುತ್ತೆ. ಮತ್ತು ಇತ್ತೀಚೆಗೆ ಅದು ಸಬಾಲ್ಟರ್ನ್ ಅಂತ, ಅಂದರೆ ಯಾವುದು ಇದುವರೆಗೂ ಲೆಕ್ಕಕ್ಕೆ ಬಂದಿರಲಿಲ್ವೋ, ಗಮನ ತೆಗೆದುಕೊಂಡಿರಲಿಲ್ವೋ ನಾವು ಅಂಥ ಸಮುದಾಯಗಳ ಧ್ವನಿಯನ್ನು ಹೇಳುವಂತಹ ಅಲಕ್ಷಿತವಾದ ಧ್ವನಿಗಳು ಕೂಡ ನಮ್ಮ ಇತಿಹಾಸದ ರಚನೆಯ ಭಾಗವಾಗಬೇಕು ಅನ್ನುವ ರೀತಿಯಲ್ಲಿ ಬರವಣಿಗೆಯನ್ನು ಕೂಡ ಇವತ್ತು ಮಾಡಿಕೊಂಡು ಬಂದಿದ್ದಾರೆ. ಇದಿಷ್ಟು ಹೇಳುವಾಗ ನಾನು ನಿಮಗೆ ಪಂಪನಿಂದ ಉದಾಹರಣೆಯನ್ನು ಕೊಟ್ಟೆ, ಅದೇ ರೀತಿಯಲ್ಲಿ ನಾನು ನಿಮಗೆ ರನ್ನನಿಂದ ಉದಾಹರಣೆಯನ್ನು ಕೊಟ್ಟೆ. ಇನ್ನೊಂದೆರಡು ಉದಾಹರಣೆಯನ್ನು ಕೊಡೋದಾದರೆ ನಿಮಗೆ ದೇವಚಂದ್ರನ ರಾಜಾವಳಿ ಕಥಾಸಾರ. ಇದು ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ರಚನೆಗೊಂಡಂಥ ಕೃತಿ. ಇದು ಮೈಸೂರಿನ ಇತಿಹಾಸವನ್ನು ಮಾತ್ರ ಬರೆಯಲ್ಲ, ಕದಂಬರ ಕಾಲದಿಂದ ಹಿಡಿದು ಮೈಸೂರಿನ ತನಕ ಒಂದು ರಾಜಕೀಯ ಇತಿಹಾಸವನ್ನು ಬರೆಯುವ ಪ್ರಯತ್ನ ಮಾಡ್ತಾನೆ ದೇವಚಂದ್ರ. ಅವನು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಮಲೆಯೂರಿನವನು, ಅದು ಮಲೆಯೂರು ಅಥವಾ ಕನಕಗಿರಿಯ ಜಾಗದವನು. ಅವನು ಈ ಮೆಕೆನ್ಸಿಯನ್ನು ಭೇಟಿ ಮಾಡಿದ್ದ ಅಥವಾ ಮೆಕೆನ್ಸಿ ಅವನನ್ನು ಭೇಟಿ ಮಾಡಿದ್ದ. ಮತ್ತು ಅವನು ರಾಜಕೀಯ ಚರಿತ್ರೆ ಜೊತೆಗೆ ಜೈನ ಧರ್ಮದ ಚರಿತ್ರೆಯನ್ನು ಕೂಡ ಪ್ರಾರಂಭದಿಂದ ಅವನಿಗೆ ಎಲ್ಲಿ ತನಕ ಬರೆಯೋಕ್ಕಾಗುತ್ತೋ ಅಲ್ಲಿ ತನಕ ಅವನು ಬರೀತಾನೆ. ಇವನಲ್ಲಿ ಏನಾಗುತ್ತೆ ಅಂದರೆ ಈ ಕಾವ್ಯ ಶಾಸ್ತ್ರ ಆ ಸ್ವಭಾವ ಜಾಸ್ತಿ ಬರುತ್ತೆ. ಹೇಳುವುದನ್ನು ಸುಂದರವಾಗಿ ಹೇಳ್ತೀಯಾನೆ, ಆದರೆ ಹೆಚ್ಚು ಅವನು ಒತ್ತು ಕೊಡ್ತಾ ಇರೋದು ಇತಿಹಾಸಕ್ಕೆ. ಹಾಗಾಗಿ ನಾವು ಕಲ್ಹಣನ, ರಾಜತರಂಗಿಣಿ ಇತ್ಯಾದಿ ಕೃತಿಗಳನ್ನು ಯಾವ ರೀತಿ ನಾವು ಇತಿಹಾಸ ಪ್ರಧಾನವಾದಂಥ ಕೃತಿಗಳು ಅಂತ ಸಂಸ್ಕೃತ ಭಾಷೆಯಲ್ಲಿ ನೋಡ್ತೀವೋ, ಹಾಗೆ ಕನ್ನಡದ ಮಟ್ಟಿಗೆ ದೇವಚಂದ್ರನ ರಾಜಾವಳಿ ಕಥಾಸಾರ ಆ ಗುಂಪಿಗೆ ಸೇರುವಂಥದ್ದು. ಮಧ್ಯೆ ಮಧ್ಯೆ ಅವನು ಕವಿ ಸಹಜವಾಗಿ ಕೆಲವು ರೀತಿಯ ಉತ್ಪ್ರೇಕ್ಷೆಗಳನ್ನು, ಕೆಲವು ರೀತಿಯ ಬೇರೆ ಬೇರೆ ವಿಷಯಗಳನ್ನು ಕೂಡ ಅವನು ಹೇಳ್ತಾನೆ, ಅದಿಲ್ಲ ಅಂತ ನಾನು ಹೇಳೋದಿಲ್ಲ. ಇಲ್ಲಿ ರಾಜಾವಳಿ ಕಥಾಸಾರದಲ್ಲಿ ಅವನು ಸಾಹಿತ್ಯದ ಬಗ್ಗೆ ಹೇಳ್ತಾನೆ. ಉದಾಹರಣೆಗೆ ಕನ್ನಡದ ಕೃತಿಯಾದ ಆದಿಪುರಾಣದ ಬಗ್ಗೆ ಹೇಳ್ತಾನೆ.
ಪಂಪನ ಆದಿಪುರಾಣದ ಬಗ್ಗೆ ಹೇಳ್ತಾ, ಆದಿಪುರಾಣಮಂ ಕೇಳ್ದು ಪೌದನಪುರದೊಳ್ ಬಾಹುಬಲಿ ದೇವರ ಪ್ರತಿಬಿಂಬಂ 500 ಚಾಪೋತ್ಸೇದ ಮುಂಟೆಂಬುದಂ. ಅಂದರೆ ಇಲ್ಲಿ ಚಾವುಂಡರಾಯನ ತಾಯಿಯಾದಂಥ ಕಾಳಲಾದೇವಿ, ಯಾರು ಗೊಮಟೇಶ್ವರನ ವಿಗ್ರಹವನ್ನು ಕೆತ್ತಿಸ್ತಾ ಚಾವುಂಡರಾಯ ಗಂಗರ ಕಾಲದ ವ್ಯಕ್ತಿ, ಅವನ ತಾಯಿ ಕಾಳಲಾದೇವಿ ಒಂದು ಆದಿಪುರಾಣವನ್ನು ಕೇಳಿದಂತೆ. ಅದು ಯಾವ ಆದಿಪುರಾಣ? ಪಂಪನ ಆದಿಪುರಾಣ ಅಲ್ಲ, ಅದು ಸಂಸ್ಕೃತದ ಆದಿಪುರಾಣ. ಅದನ್ನು ಕೇಳಿ ಬಾಹುಬಲಿಯ ಒಂದು ವಿಗ್ರಹವನ್ನು ಕೆತ್ತಿಸ್ಬೇಕು ಅಂತ ಅವಳಿಗೆ ಆಸೆ ಆಯಿತು ಅನ್ನೋ ಒಂದು ಮಾತು ಹೇಳ್ತಾರೆ. ಅದೇ ಥರ ಇನ್ನೊಂದು ಕಡೆಯಲ್ಲಿ ಆದಿಕವಿ ಪಂಪನ್ ಆದಿಪುರಾಣಮಂ ರಚಿಸಿದಂ ಅನ್ನೋ ಮಾತು ಹೇಳ್ತಾನೆ. ಪಂಪನು ಕನ್ನಡದ ಆದಿಕವಿ, ಅವನು ಆದಿಪುರಾಣವೆನ್ನುವಂಥ ಒಂದು ಮೊದಲನೇ ಕೃತಿಯನ್ನು ರಚನೆ ಮಾಡಿದ ಅಂತ ಒಬ್ಬ ಸಾಹಿತ್ಯದ ಚರಿತ್ರೆಕಾರನ, ಸಾಹಿತ್ಯದ ಇತಿಹಾಸಕಾರನ ಧಾಟಿಯಲ್ಲಿ ದೇವಚಂದ್ರ ಹೇಳ್ತಾನೆ. ಮಚ್ ಬಿಫೋರ್ ಆರ್ ನರಸಿಂಹಾಚಾರ್ ಅಥವಾ ರಂಶ್ರೀ ಮುಗುಳಿ, ಮೈಸೂರು ಅಥವಾ ಬೆಂಗಳೂರು ಯೂನಿವರ್ಸಿಟಿಯ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲ ಪ್ರಕಟವಾಗುವುದಕ್ಕೆ, ಅಥವಾ ಶೇಷಗಿರಿರಾಯರ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ಲ ಪ್ರಕಟವಾಗುವುದಕ್ಕಿಂತ ಎಷ್ಟೋ ಮುಂಚೆ ಈ ಮಾತನ್ನು ಅವನು ಹೇಳ್ತಾನೆ. ಇದೊಂದು ಮಾತ್ರ ಉದಾಹರಣೆ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಅದೇ ಥರ ನಾಗವರ್ಮ ಅಂತ ಕನ್ನಡದಲ್ಲಿ ಇಬ್ಬರು ಕವಿಗಳು, ಒಬ್ಬ 1ನೇ ನಾಗವರ್ಮ, ಇನ್ನೊಬ್ಬ 2ನೇ ನಾಗವರ್ಮ. ನಾಗವರ್ಮನ ಕೃತಿಗಳನ್ನು ಕುರಿತು ಕೂಡ ಇವನು ಹೇಳ್ತಾನೆ. ನಾಗವರ್ಮನ ಕರ್ನಾಟ ಭಾಷಾಭೂಷಣ, ಕಾವ್ಯಾವಲೋಕನ, ಅಭಿಧಾನ ವಸ್ತುಕೋಶ, ಛಂದೋ ವಿಚಿತಿ ಇತ್ಯಾದಿ ಕೃತಿಗಳು ಬಗ್ಗೆ ಅವನಲ್ಲಿ ಉಲ್ಲೇಖ ಬರುತ್ತೆ. ಅದಲ್ಲದೆ ಇನ್ನೊಂದು ಸರ್ತಿ ಇನ್ನೊಬ್ಬ ನಾಗವರ್ಮನ ಬಗ್ಗೆ ಹೇಳ್ತಾ, ನಾಗವರ್ಮಂ ಕನ್ನಡ ಛಂದಸ್ಸು ಮಂ ಮಾಡಿದಂ. ನೋಡಿ, ಇದೆಲ್ಲ ಕನ್ನಡದ ಸಾಹಿತ್ಯ ಕೃತಿ, ದೇವಚಂದ್ರನ ರಾಜಾವಳಿ ಕಥಾಸಾರ, ಇದ್ರ ಬಗ್ಗೆನೇ ನನ್ನ PhD ಆಗಿರೋದು. ನಾಗವರ್ಮಂ ಕನ್ನಡ ಛಂದಸ್ಸು ಮಂ ಮಾಡಿ, ಕನ್ನಡ ಭಾಷೆಯಲ್ಲಿ ಅವನು ಛಂದಸ್ಸಿನ ಗ್ರಂಥವನ್ನು ಬರೆದ ಅಂತ ಹೇಳ್ತಾನೆ. ಅದು ನಮಗೆ ನಿಶ್ಚಿತವಾಗಿ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ 1ನೇ ನಾಗವರ್ಮನೂ ಛಂದಸ್ ಬಗ್ಗೆ ಬರೆದಿದ್ದಾನೆ, 2ನೇ ನಾಗವರ್ಮನೂ ಛಂದಸ್ ಬಗ್ಗೆ ಬರೆದಿದ್ದಾನೆ. ಇಬ್ಬರ ಕಾಲದಲ್ಲಿ ವ್ಯತ್ಯಾಸ ಇದೆ. 1ನೇ ನಾಗವರ್ಮ ಸಾಮಾನ್ಯವಾಗಿ ಕ್ರಿಸ್ತಶಕ 990 ಅಂತ ಇಟ್ಕೊಂಡ್ರೆ, 2ನೇ ನಾಗವರ್ಮ 1150ನೇ ಇಸ್ವಿಗೆ ಬರ್ತಾನೆ. 1ನೇ ನಾಗವರ್ಮ ಛಂದೋಂಬುದಿಯನ್ನು ಬರೆದಿದ್ದಾನೆ, 2ನೇ ನಾಗವರ್ಮ ಛಂದೋ ವಿಚಿತಿಯನ್ನು ಬರೆದಿದ್ದಾನೆ. ಒಟ್ಟಿನಲ್ಲಿ ನಾಗವರ್ಮ ಅನ್ನೋ ಕವಿ ಛಂದಸ್ಸಿನ ಬಗ್ಗೆ ಬರೆದಿದ್ದಾನೆ ಅನ್ನೋಷ್ಟು ಮಾಹಿತಿ ದೇವಚಂದ್ರ ಅನ್ನುವ 19ನೇ ಶತಮಾನದ ಈಗಿನಂತೆ ಹಿಸ್ಟ್ರಿ ಆಫ್ ಲಿಟ್ರೇಚರ್ ಅನ್ನುವ ಕಲ್ಪನೆ ಇಲ್ಲದ ಕಾಲದಲ್ಲಿ, ಬಹಳ ಇಂಪಾರ್ಟೆಂಟ್ ಅದು, ಆ ಕಾಲದಲ್ಲಿ ಬರೆಯುವ ಪ್ರಯತ್ನವನ್ನು ಅವನು ಮಾಡಿದ್ದಾನೆ. ಅಂದರೆ ಇತಿಹಾಸವೆಂದರೆ ಕಾಲಾನುಕ್ರಮವಾಗಿ ಫ್ಯಾಕ್ಟ್ಗಳನ್ನು ಜೋಡಿಸುವಂಥ ಒಂದು ಕಲೆ ಅನ್ನುವುದು ಅವನಿಗೂ ಕೂಡ ಒಂದು ಮಟ್ಟಕ್ಕೆ ಮನದಟ್ಟಾಗಿತ್ತು ಅನ್ನುವುದು ನಮಗೆ ಗೊತ್ತಾಗುತ್ತೆ. ಇನ್ನು ಗಣಿತದ ಬಗ್ಗೆ ಹೇಳುವಾಗ ಆವಾಗಲೇ ಹೇಳಿದೆ, ಯದುವಂಶದೊಳ್ ರಾಜಾದಿತ್ಯನೆಂಬಂ. ಯದುವಂಶ ಅಂದರೆ ಅವನು ಹೇಳ್ತಾ ಇರೋದು ಮೈಸೂರಿನ ಯದುವಂಶ ಅಲ್ಲ, ಅವನು ಹೊಯ್ಸಳರ ಬಗ್ಗೆ ಹೇಳ್ತಾ ಇರೋದು. ರಾಜಾದಿತ್ಯನೆಂಬಂ ಗಣಿತಶಾಸ್ತ್ರಮಂ ಕನ್ನಡದಿಂದ ಮಾಡಿದಂ. ಕನ್ನಡ ಭಾಷೆಯಲ್ಲಿ ಗಣಿತಶಾಸ್ತ್ರ ಮಾಡಿದಂ ಅಂದರೆ ಬರದ ಅಂತ, ಇಲ್ಲಿ ರಚನೆ ಮಾಡಿದ ಅಂತ ಆ ರೀತಿ ಹೇಳ್ತಾನೆ. ಆಮೇಲೆ ನಮಗೆ ಆರ್ ನರಸಿಂಹಾಚಾರ್ಯ ಅವ್ರ ಪುಸ್ತಕವನ್ನು, ಅವರ ಕವಿಚರಿತೆ, ಕರ್ನಾಟ ಕವಿಚರಿತೆ ಅಂತ ಅಮೋಘವಾದ 3 ಸಂಪುಟಗಳು, ಇದನ್ನು ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಸಂತೋಷವಾಗುತ್ತೆ. ಕನ್ನಡ ಭಾಷೆಯ ಒಂದು ದೊಡ್ಡ ಪುಣ್ಯ ಈ ಆರ್ ನರಸಿಂಹಾಚಾರ್ಯರ ಈ 3 ಪುಸ್ತಕಗಳು, 3 ಸಂಪುಟಗಳು. ನಮ್ಮ ಮಿಥಿಕ್ ಸೊಸೈಟಿಯಲ್ಲಿ ನರಸಿಂಹಾಚಾರ್ಯರದ್ದು ದತ್ತಿ ಇದೆ. ನಾನು ಅನೇಕ ವರ್ಷಗಳ ಹಿಂದೆ ನರಸಿಂಹಾಚಾರ್ಯರ ದತ್ತಿಯಲ್ಲಿ ದೇವಚಂದ್ರನ ಬಗ್ಗೆನೇ ಭಾಷಣ ಮಾಡಿದಾಗ ಇವರಿದ್ದರು, ಬಸವರಾಧ್ಯರಿದ್ದರು, ಅವರ ಅಧ್ಯಕ್ಷತೆಯಲ್ಲಿ ನಾನು ಕೆಳಗಡೆ ಡಾಲಿ ಮೆಮೋರಿಯಲ್ ಹಾಲಲ್ಲಿ ಭಾಷಣ ಮಾಡಿದ್ದೆ. ಈ ನರಸಿಂಹಾಚಾರ್ಯರ ಕವಿಚರಿತೆ ಓದುವಾಗ ಗೊತ್ತಾಗುತ್ತೆ, ಆ ಗಣಿತಶಾಸ್ತ್ರದ ಪುಸ್ತಕಗಳು 4 ಬರೆದಿದ್ದಾನೆ. ಹೊಯ್ಸಳರ ಕಾಲದಲ್ಲಿ ಗಣಿತದ ಬರವಣಿಗೆಗೆ ಕನ್ನಡದಲ್ಲಿ ಪ್ರೋತ್ಸಾಹ ಸಿಕ್ಕಿತ್ತು. ಅದು ಯಾವುದು ಅಂದರೆ ವ್ಯವಹಾರ ಗಣಿತ, ಕ್ಷೇತ್ರ ಗಣಿತ, ವ್ಯವಹಾರ ರತ್ನ, ಲೀಲಾವತಿ 6 ಪುಸ್ತಕ, ಚಿತ್ರಹಸುಗೆ, ಜೈನ ಗಣಿತ ಸೂತ್ರ ಉದಾಹರಣ, ಇಷ್ಟು ಪುಸ್ತಕಗಳು ರಾಜಾದಿತ್ಯನ ಗ್ರಂಥಗಳು. ಇದ್ರ ಬಗ್ಗೆ ನಾನು ಹೆಚ್ಚು ಹೇಳುವುದಕ್ಕೆ ಹೋಗೋದಿಲ್ಲ. ಕೊನೆಯದಾಗಿ ದೇವಚಂದ್ರನ ಬಗ್ಗೆ ಹೇಳಬೇಕಾದ್ದು, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಎಷ್ಟು ದೀರ್ಘವಾಗಿ ಬರೀತಾನೆ ಅಂದರೆ, ಚಿಕ್ಕದೇವರಾಜರ ಕಾಲ ಆದಮೇಲೆ ಮೈಸೂರಿನಲ್ಲಿ ಏನಾಯಿತು ಅಂದರೆ, ಚಿಕ್ಕದೇವರಾಜ ಒಡೆಯರ ಕಾಲ ಆದಮೇಲೆ ಚಿಕ್ಕದೇವರಾಜನಿಂದ ಹತ್ತಲು ಪ್ರಜೆಗಳಿಗೆ ತೆರಿಗೆ ಹೆಚ್ಚಿದವು. ಅಲ್ಲಿ ತನಕ ಟ್ಯಾಕ್ಸ್ ಚೆನ್ನಾಗಿತ್ತು, ಆಮೇಲೆ ತೆರಿಗೆ ಜಾಸ್ತಿ ಆಯಿತು. ಅವು ಯಾವುದು ತೆರಿಗೆಗಳು ಜಾಸ್ತಿ ಆಯಿತು ಅಂದರೆ, ಎರೆಹೊಲದ ಕಂದಾಯ, ಕೆಬ್ಬೆ, ಆಡು, ಹೊರಕೊಟ್ಟಿಗೆ, ಹಿತ್ತಲು, ತೋಟ, ಬಂಜಲ ಭೂಮಿ, ಚೌಳು ಮಣ್ಣು, ಹಟ್ಟಿ ಮೊದಲಾದವರ ಕಂದಾಯ, ದೀಪಾವಳಿ, ಯುಗಾದಿ ಬೇಡಿಗೆ, ವ್ಯವರಣೆ, ನಾಣ್ಯ, ತುಂಡು, ನಾಣ್ಯವಟ್ಟಿ, ಹುಲ್ಲಸರತಿ, ವರಹಸರತಿ, ವಿನಾಯಕನ ಕಾಣಿಕೆ, ಶಾನಾಯ ವಿಭೂತಿ ಕಾಣಿಕೆ, ನಾಮಗಾಣಿಕೆ, ಅಂಗಡಿ ತೆರಿಗೆ, ಬಣಜ, ಹತ್ತಿ ಪೊಮ್ಮು, ಹೊಗೆ ಹಣ, ಹೊಗೆ ಪೊಮ್ಮು, ಸಂಬಳ, ಸರತಿ, ಜಾತಿ ಕೋಟಿ, ತರಗು, ಚೌರಿಗೆ, ಉಪ್ಪಿನ ಕಾವಲಿ, ಉಬ್ಬೆ ತೆರಿಗೆ, ಸುಸ್ತಾಯ್ತು. ಇನ್ನೂ ಇದೆ ಹಿಂಗೆ
ಯಾಕೆ ಇದನ್ನು ಹೇಳ್ತೀನಿ, ಒಂದೇ ವಾಕ್ಯ ಇದು, ಫುಲ್ ಸ್ಟಾಪೇ ಇಲ್ಲ ಇಲ್ಲಿ. ಅಂದರೆ ನೀನು ಸಮಯದಿಂದ ಹೇಳ್ತಿಲ್ಲ, ಇದನ್ನು ಓದ್ಬೋದು ಮುಂದಕ್ಕೂ. ಪೂರ್ತಿ ಆ ಕಾಲದ ಟ್ಯಾಕ್ಸೇಷನ್ ಪದ್ಧತಿ ಏನಾಯಿತು, ಅದು ಹೆಂಗೆ ವ್ಯತ್ಯಾಸ ಆಯಿತು ಮೈಸೂರು ರಾಜರ ಕಾಲದಲ್ಲಿ, ಅದನ್ನು ಎಲ್ಲವನ್ನೂ ಕೊಟ್ಟು ಆಮೇಲೆ ಬೇರೆ ಬೇರೆ ತಪ್ಪು ಕಂದಾಯಗಳು, ಬೇರೆ ಬೇರೆ ಮನುಷ್ಯರು ಮಾಡುವಂಥ, ಪ್ರಜೆಗಳು ಮಾಡುವ ತಪ್ಪುಗಳಿಗಿರುವಂಥ ಕಂದಾಯ, ಅದನ್ನೆಲ್ಲವನ್ನು ಅವನು ಕೊಡ್ತಾನೆ. ಸುಮ್ಮನೆ ಏನೋ ಧಾರ್ಮಿಕವಾದ ವಿಷಯ ಕೊಡ್ತಾನೆ, ತೀರ್ಥಂಕರರ ಬಗ್ಗೆ ಕೊಡ್ತಾನೆ, ಅವನೊಬ್ಬ ಭಾವುಕವಾದ ಜೈನ ವ್ಯಕ್ತಿ ಅಂತಲ್ಲ. ಸಮಕಾಲೀನವಾದ ಇತಿಹಾಸದ ಬಗ್ಗೆಯೂ ಬೇಕಾದಷ್ಟು ಮಾಹಿತಿ ಇಡೀ ಒಂದು ಚಾಪ್ಟ್ರಲ್ಲಿ ಅವನು ಕೊಡ್ತಾನೆ. ಆಮೇಲೆ ಈ ಟಿಪ್ಪು ಸುಲ್ತಾನು ಹೇಗೆ ಇಂಗ್ಲೀಷರಿಂದ ಹತನಾಗಿ ನೆಲಕ್ಕೆ ಬಿದ್ದ ಅನ್ನುವುದರ ವರ್ಣನೆ ಕೊಡ್ತಾನೆ. ನಾನು ಸಮಯದ ಇದರಿಂದ ಅದನ್ನು ಹೇಳ್ತಿಲ್ಲ, 2 ಪ್ಯಾರಾಗ್ರಾಫು ಅದ್ರ ಬಗ್ಗೆ ಇದೆ. ಆಮೇಲೆ ಆ ಕಾಲದಲ್ಲಿ ಕೆಲವು ರೋಗಗಳು ಬರುತ್ತೆ, ಆ ರೋಗಗಳು ಬಂದಾಗ ಅದಕ್ಕೆ ಔಷಧಿಗಳನ್ನು ಹೇಗೆ ಕಂಡುಹಿಡಿದ್ರು ಅಂತ ಹೇಳ್ತಾನೆ. ಈ ಉದಾಹರಣೆಗೆ ಕರ್ನಾಟಕ ದೇಶಕ್ಕೆ ವಾಂತಿ ಭೇದಿಯಾದ ನರಮಾರಿ ರೋಗಂ ಕರ್ನಾಟಕಂ ಪೊದ್ದಿ ಅನೇಕ ಜನರು ನಷ್ಟವಾದರು. ಈ ರೋಗಗಳು ಬಂದು ಅನೇಕ ಜನ ಸತ್ತೋದ್ರು. ಆ ರೋಗ ಬಂದಲ್ಲಿ ಕೆಲವು ದೊಡ್ಡಮ್ಮ ಚಿಕ್ಕಮ್ಮನೆಂದು ಹೆಸರಂ ಮಾಡಿ ಆ ದೇವತೆಗಳಿಗೆಲ್ಲ, ಈಗ ಪ್ಲೇಗಮ್ಮ, ಮಾರಿಯಮ್ಮ, ಈ ರೀತಿ ಎಲ್ಲ ಇದೆ ಅಲ್ವಾ. ಅಥವಾ ಇತ್ತೀಚೆಗೆ ಬಂದಂಥ ಹೊಸ ಹೊಸ ರೋಗಗಳಿಗೆಲ್ಲ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ನೀವು ಜಯನಗರ 4th ಬ್ಲಾಕ್ನಲ್ಲಿ ನೋಡ್ಬೋದು, ಅಶೋಕ ಪಿಲ್ಲರ್ ಹತ್ರ ಪ್ಲೇಗ್ ಮಾರಿಯಮ್ಮನಿಗೆಲ್ಲ ದೇವಸ್ಥಾನ ಇದೆ. ದೊಡ್ಡಮ್ಮ ಚಿಕ್ಕಮ್ಮನೆಂದು ಪೆಸರಂ ಮಾಡಿ ಗುಡಿಯಂ ಕಟ್ಟಿಸಿ ದೇವತಾ ಸಂಕಲ್ಪಮಂ ಮಾಡಿದ್ದಾರೆ. ಆ ಸಮಸ್ಯೆಗಳು ಹೋಗಬೇಕಾದ್ರೆ ಆಯಾ ರೋಗಗಳಿಗೇನೆ ಒಂದೊಂದು ದೇವತೆಗಳನ್ನು ನಮ್ಮ ಹಳ್ಳಿಯ ಜನಗಳು ಜಾನಪದರು ಮಾಡಿದರು. ಅಂದರೆ ಶಾಸ್ತ್ರಭೂಯಿಷ್ಠವಾದ ಜೈನ ಸಂಸ್ಕೃತ ಪ್ರಾಕೃತ ಗ್ರಂಥಗಳನ್ನು ಮಾತಾಡ್ತಾನೆ, ಕರ್ನಾಟಕದ ರಾಜಮನೆತನಗಳನ್ನು ಮಾತಾಡ್ತಾನೆ, ಉತ್ತರ ಭಾರತದ ಚರಿತ್ರೆ ಮಾತಾಡ್ತಾನೆ, ಮತ್ತು ಇದ್ರ ಬಗ್ಗೆನೂ ನಮ್ಮ ಹಳ್ಳಿಯಲ್ಲಿ ಏನಾಗ್ತಿತ್ತು ಅನ್ನೋದನ್ನು ಹೇಳ್ತಾನೆ. ಮತ್ತು ಆ ಕಾಲದ ಒಂದು ರಾಜ್ಯದ ಆಡಳಿತ ವ್ಯವಸ್ಥೆ, ಬ್ರಿಟಿಷರು ಬಂದ ಮೇಲೆ ಏನಾಯಿತು, ಆಮೇಲೆ ಕುಂಪಣಿ ಸೇನಾಧಿಪತಿಯಂ ಜನರಲ್ ಆರಿಶ್ ಎಂಬುವನು ಮೈಸೂರು ಸುತ್ತ 250 ಮೈಲಿಗಳ ದೂರಮಂ 140 ಮೈಲಿಗಳ ಅಗಲಗಳ ಸೀಮೆ ಬಿಟ್ಟುಕೊಟ್ಟ ಇತ್ಯಾದಿ ಆ ಕಾಲದ ಬ್ರಿಟಿಷ್ ಅಧಿಕಾರಿಗಳು ಮಾಡಿದ ಕೆಲಸಗಳು, ಆ ಕಾಲದ ಆಡಳಿತದ ಬದಲಾವಣೆಗಳು ಇತ್ಯಾದಿಯನ್ನು ಕೂಡ ಅವನು ಹೇಳ್ತಾನೆ. ಹೀಗೆ ಈ ವಿಷಯಗಳನ್ನು ಹೇಳ್ತಾ ಹೋಗ್ಬೋದು. ನರಸಿಂಹಾಚಾರ್ಯರ ಪುಸ್ತಕದ ಅನೇಕ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಸಮಯದ ಅಭಾವದಿಂದ ಅದನ್ನು ಹೇಳಿದೆ. 2 ಮಾತನ್ನು ಉಲ್ಲೇಖ ಮಾಡಿ ಮುಗಿಸ್ತೀನಿ. ಇದನ್ನು ಓದಲ್ಲ. ಇದು AR ಕೃಷ್ಣಶಾಸ್ತ್ರಿಯವರು ಮೊದಲು ಬರೆದಾಗ 2 ವಾಲ್ಯೂಮಲ್ಲಿ ಬಂದಿತ್ತು, ಭಾಷಣಗಳು ಮತ್ತು ಲೇಖನಗಳು. ಇದನ್ನು ಮುಂದೆ ಸೆಂಟ್ರಲ್ ಕಾಲೇಜ್ನವರು ಪ್ರಕಟ ಮಾಡಿದ್ರು, ಇದು ಮೈಸೂರಲ್ಲಿ ಪ್ರಕಟ ಆಗಿತ್ತು. ಇದರೊಳಗಡೆ 2ನೇ ಸಂಪುಟದಲ್ಲಿ ಪ್ರೊಫೆಸರ್ AR ಕೃಷ್ಣಶಾಸ್ತ್ರಿಗಳು, ಕುವೆಂಪು ಅವರಿಗೆಲ್ಲ ಗುರುಗಳಾಗಿದ್ದವರು, ಅವರೊಂದು ಲೇಖನ ಬರೀತಾರೆ, ಮೈಸೂರು ಚರಿತ್ರೆಯ ಮೇಲಣ ಕಾದಂಬರಿಗಳಿಗೆ ಸಾಮಗ್ರಿಗಳು. ಮೈಸೂರು ಹಿಸ್ಟ್ರಿ ಬರಿಬೇಕಾದ್ರೆ, ಮೈಸೂರಿನ ಬಗ್ಗೆ ಕಾದಂಬರಿ ಬರಿಬೇಕಾದ್ರೆ ಇತಿಹಾಸದಲ್ಲಿ ಎಷ್ಟೆಷ್ಟು ದಾಖಲೆಗಳು ಸಿಗತ್ತೆ ಅಂತ ಬೇಕಾದಷ್ಟು ಉದಾಹರಣೆಗಳನ್ನು ಈ ಪುಸ್ತಕದಲ್ಲಿ ಅವರು ಈ ಲೇಖನದಲ್ಲಿ ಬರೀತಾರೆ. ಮುಂದೆ ಪ್ರಾಯಃ ಇದೇ ರೀತಿಯ ಮೆಟೀರಿಯಲ್ನೇ ಇಟ್ಕೊಂಡು ಕೊರಟಿ ಶ್ರೀನಿವಾಸರಾಯರು, ಮಾಸ್ತಿಯವರ ಚಿಕ್ಕವೀರ ರಾಜೇಂದ್ರ, ನಿರಂಜನ ಅವರ ಕಲ್ಯಾಣಸ್ವಾಮಿ, ಮಾಸ್ತಿ ಇವರ ಕುವೆಂಪು ಅವರ ಭೈರಪ್ಪನವರ ಸಾರ್ಥ ಮತ್ತು ಆವರಣ ಇತ್ಯಾದಿ ಕೃತಿಗಳನ್ನು, ಅಥವಾ ಇನ್ನೂ ಅನೇಕರದಿದೆ, ಕೆಲವು ಮಾತ್ರ ಉಲ್ಲೇಖ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಈ ರೀತಿ ಕೃಷ್ಣ ಶಾಸ್ತ್ರಿಗಳು ಕೊಟ್ಟಂಥ ಒಂದು ಮಾರ್ಗದರ್ಶನ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್. ಅದುವರೆಗೂ ಬಂದಂತಹ ಮರಾಠಿ ಮತ್ತು ರಜಪೂತ ರಾಜಸ್ಥಾನದ ಮಹಾವೀರರ ಜೀವನಗಳನ್ನು ಇಟ್ಕೊಂಡು ಗಳಗನಾಥರು, ಬಿ ವೆಂಕಟಾಚಾರ್ಯರು ಬರೆದ ಕಾದಂಬರಿಗಳಿಗಿಂತ ನಮ್ಮ ಕಾಲದಲ್ಲಿ ಹೇಗೆ ಭಿನ್ನವಾಗಿ ಸಾಹಿತ್ಯ ಬರವಣಿಗೆಯನ್ನು ಇತಿಹಾಸದ ಆಧಾರದಲ್ಲಿ ಬರೆಯಬಹುದು ಅಂತ ಒಂದು ಮಾರ್ಗದರ್ಶನ ಕೊಟ್ಟರು. ನಾವು ಓದಿ ತಿಳ್ಕೊಳ್ಳೋದೇನಪ್ಪ ಅಂದರೆ, ಕುವೆಂಪು 2 ಕಾದಂಬರಿ ಬರೆದಿದ್ರಲ್ಲ, ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡ್ತಿ. ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಏನೇನು ಜಗತ್ತಿಗೆ ಹಾನಿಯನ್ನು ಉಂಟು ಮಾಡ್ತು ಅಂತ ಇಟ್ಕೊಂಡು ಇನ್ನೊಂದು ದೊಡ್ಡ ಕಾದಂಬರಿಯನ್ನು ಬರೆಯುವ ನೋಟ್ಸ್ಗಳನ್ನು ಅವರು ಮಾಡಿಕೊಂಡಿದ್ರು. ಆದರೆ ಶ್ರೀರಾಮಾಯಣ ದರ್ಶನ ಬರೆಯುವ ಒಟ್ಟು ಒಂದು ಕೆಲಸದ ಬಾಹುಳ್ಯದಲ್ಲಿ ಅವರು ಮತ್ತು ಆರೋಗ್ಯ, ವಯಸ್ಸು ಎಲ್ಲ ಕಾರಣಕ್ಕೆ ಆ 3ನೇ ದೊಡ್ಡ ಕಾದಂಬರಿಗೆ ಅವರು ಕೈ ಹಾಕಕ್ಕಾಗಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇನ್ನು ಇತಿಹಾಸ ಅನ್ನುವುದನ್ನು ಹೇಗೆ ಒಬ್ಬ ಕಾದಂಬರಿಕಾರ ಸಮರ್ಥವಾಗಿ ಬಳಸ್ಕೋಬಹುದು ಅನ್ನುವುದಕ್ಕೆ ಮುಘಲ್ ಪೀರಿಯಡಿಗೆ ಬಂದಾಗ, ಮುಘಲ್ ಪೀರಿಯಡ್ ಅಂತ ಏನೂ ಇಲ್ಲ ಅನ್ನುವುದು ನಮಗೆ ಗೊತ್ತು, ಮೊಘಲರ ಕಾಲದ ಒಂದು ರಾಜ್ಯಾಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರುವ 100 ದಾಖಲೆಗಳನ್ನು ಇಟ್ಕೊಂಡ್ಬಿಟ್ಟು ಭೈರಪ್ಪನವರು ಅವರ ಆವರಣ ಕಾದಂಬರಿಯನ್ನು ಬರೀತಾರೆ. ಈ ಕನ್ನಡ ಸಾಹಿತ್ಯ ಮತ್ತು ಇತಿಹಾಸದ ಬರವಣಿಗೆಗಳು ಅಂದರೆ, ಇತಿಹಾಸದ ಬರವಣಿಗೆಯ ಸಾಮಗ್ರಿಯನ್ನು, ಅಂದರೆ ಸಂಸ್ಕೃತ, ಬೇರೆ ಹಿಂದಿ ಇತ್ಯಾದಿ ಶಾಸನಗಳಲ್ಲದೆ ಅರಬ್ಬಿ, ಪಾರ್ಸಿ ಭಾಷೆಗಳಲ್ಲಿ ಬರುವಂತಹ ರೆಕಾರ್ಡ್ಸ್ ಯಾವುದಿದೆ ಅದನ್ನು ಇಟ್ಕೊಂಡು ಭೈರಪ್ಪನವರು ಇತ್ತೀಚಿನ ವರ್ಷಗಳಲ್ಲಿ ಬರೆದಿರುವ ಕಾದಂಬರಿ ಅನೇಕರು ಇಲ್ಲಿ ಓದಿರ್ತೀರಾ ಅಂತ ಅಂದ್ಕೊಳ್ತೀನಿ. ಅದರೊಳಗಡೆ ಒಂದು ಹಿಜಡಾ ಆಗಿರುವಂಥ ಪಾತ್ರ ಬರುತ್ತೆ, ಹಿಂದೂ ಪಾತ್ರ. ಆ ಪಾತ್ರ ಕಾಶಿಗೆ ಬರುತ್ತೆ.
ಅನೇಕ ರೀತಿಯ ಅರಮನೆಯಲ್ಲಿ ಲೈಂಗಿಕ ದೌರ್ಜನ್ಯಗಳನ್ನು ಅನುಭವಿಸಿ ಆ ಪಾತ್ರ ಕಾಶಿಗೆ ಬರುತ್ತೆ. ಕಾಶಿಗೆ ಬಂದಾಗ ನೋಡಿ ಹೇಗಿದೆ, ಆದರೂ ಕಾಶಿ ಅಕೋ ಹತ್ತಿರ ಬಂತು. ಆ ಪಾತ್ರ ಹೇಳೋ ಮಾತು, ಘಟ್ಟಗಳು ಸ್ಪಷ್ಟವಾಗಿ ಕಾಣುತ್ತಿವೆ, ಒಂದೊಂದಕ್ಕೂ ಒಂದೊಂದು ಹೆಸರುಗಳು. अस्सी घाट, हनुमान घाट, शिवाला घाट, बच्चार घाट, आनंदमयी घाट, ಕೇದಾರ್ ಘಾಟ್, ಚೌಕಿ ಘಾಟ್, ಹೀಗೆ ಹೋಗುತ್ತೆ. ರಾಮ್ ಘಾಟ್, ಮಂಗಲಗೌರಿ ಘಾಟ್, ದಲ್ಪತ್ ಘಾಟ್, ಎಷ್ಟು ಘಟ್ಟಗಳು, ಎಷ್ಟು ಹೆಸರುಗಳು. ಮೋತಿಚಂದ್ರ ಮತ್ತು ಡಯಾನಾ ಎಕ್ಳ ಪ್ರೌಢ ಸಂಶೋಧನಾ ಗ್ರಂಥಗಳಲ್ಲಿ ಕೊಟ್ಟಿರುವ ಹೆಸರುಗಳೆಲ್ಲ ನೆನಪಿಗೆ ಬರುತ್ತಿಲ್ಲ. ಅಂದರೆ ಈ ಕಾದಂಬರಿಯನ್ನು ರಚನೆ ಮಾಡುವಾಗ ಭೈರಪ್ಪನವರು ಮೋತಿಚಂದ್ರ ಅನ್ನುವಂಥ ಹಿಂದಿ ಲೇಖಕರು ಯಾರು ಸಾರ್ಥವಾಹದ ಬಗ್ಗೆ ಬರೆದಿಯಾರಲ್ಲ, ಆ ಮೋತಿಚಂದ್ರನೇ ಕಾಶಿಯ ಬಗ್ಗೆ ತುಂಬ ಅದ್ಭುತವಾದ ಪುಸ್ತಕವನ್ನು ಹಿಂದಿಯಲ್ಲಿ ಬರೆದಿದ್ದಾರೆ. ಮೋತಿಚಂದ್ರ ಹಿಸ್ಟಾರಿಯನ್ ಅವರು, ಆ ಪುಸ್ತಕವನ್ನು ಅವರು ಹೇಳ್ತಾ ಇದ್ದಾರೆ. ಅದೇ ಥರ ಡಯಾನಾ ಎಕ್ ಅವಳು ಬರೆದಿರುವಂಥ ಒಂದು ರಿಸರ್ಚ್ ಪುಸ್ತಕವನ್ನು ಹೇಳ್ತಿದ್ದಾರೆ. ಇವೆಲ್ಲ ಮರಾಠರು ಅಥವಾ ಮರಾಠರ ಕಾಲದಲ್ಲಿ ಕಟ್ಟಿದವು. ಮರಾಠರ ಉದಯವಾಗದೆ ಭರತಖಂಡವು ನೇರವಾಗಿ ಮುಸ್ಲಿಮರಿಂದ ಬ್ರಿಟಿಷರಿಗೆ ಹಸ್ತಾಂತರವಾಗಿದ್ದರೆ ಕಾಶಿ ಉಳಿಯುತ್ತಿತ್ತೆ, ಹಿಂದೂಗಳಿಗೆ ಪುನಃ ಜೀವ ಬರುತ್ತಿತ್ತೆ ಎಂಬ ಪ್ರಶ್ನೆಯು ತೊಡಗಿ ಎದುರಿನ ಘಟ್ಟ ಸಾಲುಗಳು ಕಣ್ಣಿಗೆ ಬೀಳುತ್ತಿದ್ದರೂ ಕಾಣುವುದು ನಿಂತು ಹೋಯಿತು. ಅಂದರೆ ಕಣ್ಣಿಗೆ ಅದು ಕಾಣಿಸ್ತಿದ್ರೂ ಮನಸ್ಸು ಹಿಸ್ಟ್ರಿಯ ಡೀಟೇಲ್ಸ್ಗೆ ಹೋಗಿ ಮುಂದೆ ಏನೋ ಕಾಣಿಸ್ತಿಲ್ಲ. ಇನ್ನೊಂದು ಅರ್ಥ, ಕಣ್ಣು ಮುಂದೆ ಕತ್ಲೆ ಬಂತು. ಮುಘಲರ ಸಾಮ್ರಾಜ್ಯವೇ ಬಂದ್ಬಿಟ್ಟು ಇಡೀ ಕಾಶಿನೇ ನಾಶ ಆಗಿಬಿಟ್ಟಿದ್ರೆ ಹಿಂದೂಗಳ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಹೆಚ್ಚು ಹೇಳೋಕ್ಕಾಗಲ್ಲ ಕಾದಂಬರಿ ಅಂತ ಪ್ರಕಾರದಲ್ಲಿ. ಅದು ಪುಟ 203 ಬರುತ್ತೆ. ಇನ್ನೊಂದು ಉದಾಹರಣೆ ಹೇಳಬೇಕಾದ್ರೆ, ಈ ಇವಳು ಯಾರು ಲಕ್ಷ್ಮಿ ಅನ್ನೋಳು, ಆಮೇಲೆ ಅವಳು ರಜಿಯಾ ಅಂತ ಹೇಳಿ ಕನ್ವರ್ಟ್ ಆಗಿರ್ತಾಳೆ. ಅವಳು 214ನೇ ಪುಟದಲ್ಲಿ ಹೇಳಬೇಕಾದ್ರೆ ಹಮಾದುಲ್ಲಾ ಅನ್ನುವಂಥ ಒಬ್ಬ ವ್ಯಕ್ತಿ ಜೊತೆ ಅವಳು ಡಿಸ್ಕಸ್ ಮಾಡುವಾಗ ಅಲ್ಲಿ ಬರುವಂಥ ಮಾತು ಏನು ಅಂದರೆ, ಕುತುಬುದ್ದೀನ್ ಐಬಕ್ ಮತ್ತು ಶಹಾಬುದ್ದೀನ್ ಗೋರಿಯು ಅಲ್ ಹಿಜಿರ 604ರಲ್ಲಿ ಬನಾರಸನ್ನು ವಶಪಡಿಸಿಕೊಂಡು ಸೈಯದ್ ಜಮಾಲುದ್ದೀನ್ ಎಂಬ ದಕ್ಷ ಅಧಿಕಾರಿಯನ್ನು ಸುಬಹದಾರನ್ನಾಗಿ ನೇಮಿಸಿದರು. ಅವನು ತನ್ನ ಹೆಸರಿನಲ್ಲಿ ಆ ಶಹರದಲ್ಲಿ ಜಮಾಲುದ್ದೀನ್ ಪುರ ಅನ್ನುವ ಮೊಹಲ್ಲಾ ನಿರ್ಮಿಸಿದ. ಅದು ಈಗಲೂ ಇದೆ. ಅವನು ಈ ಶಹರದಲ್ಲಿ ಮೂರ್ತಿ ಪೂಜೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕುವ ಪ್ರಯತ್ನ ಮಾಡಿದ. ಆದರೆ ಕೆಲವು ದಿನಗಳ ಅಧಿಕಾರವು ನಮ್ಮವರಿಂದ ತಪ್ಪಿಸಿಕೊಂಡು ಬಿಟ್ಟಿತ್ತು. ಇದು ಹಮಾದುಲ್ಲಾ ಲಕ್ಷ್ಮಿಗೆ ಅಥವಾ ರಜಿಯಾಗೆ ಹೇಳ್ತಾ ಇರೋ ಮಾತು. ಅಂದರೆ ಹಮಾದುಲ್ಲಾ ಆ ಕಾಲದವನು, ಲಕ್ಷ್ಮಿ ಇರುವಂಥ ಕಾಲದವನು. ಇನ್ನೂ ಮುಂದಕ್ಕೆ ಹೇಳುವಂಥದ್ದು ಏನು ಅಂದರೆ, ಮತ್ತೆ ಅವನು ಗೆದ್ದುಕೊಂಡ ಕುತುಬುದ್ದೀನ್. ಆಮೇಲೆ ನೋಡು, ನಮ್ಮ ಧರ್ಮ ವಿಜೃಂಭಿಸತೊಡಗಿತು. ಆಗ ಇದ್ದ ಮಂದಿರಗಳನ್ನೆಲ್ಲ ಭೂಮಿಗತ ಮಾಡಿ ಅವುಗಳ ಕಂಬಗಳನ್ನು ಬಳಸಿ ಮಸೀದಿಗಳನ್ನು ಕಟ್ಟಿದರು. ಹನುಮಾನ್ ದ್ವಾರದ ಬೀದಿಯಲ್ಲಿ 2.5 ಶಿಖರದ ಬಹಳ ಸುಂದರವಾದ ಗುಂಬಜ್ನ ಒಂದು ಮಸೀದಿ ಇದೆ, ನೋಡಿದೆಯಾ? ನೀನು ನೋಡಿಲ್ಲ. ಅದರ ಕೆಳಭಾಗವನ್ನೆಲ್ಲ ಹಿಂದೂ ಮಂದಿರಗಳ ಅವಶೇಷಗಳಿಂದ ಕಟ್ಟಿದ್ದಾರೆ. 2ನೇ ಮಂಜಿಲ್ನಲ್ಲಿ ಒಂದು ಸಂಸ್ಕೃತ ಶಿಲಾಶಾಸನವಿದೆ. ಅಂದರೆ ಯಾವುದೋ ಮಂದಿರವನ್ನು ಕೆಡವಿ ಅದಕ್ಕೆ ಬರೆದಿದ್ದ ಶಿಲಾಶಾಸನವನ್ನು ಈ ಗೋಡೆ ಕಟ್ಟಲು ಬಳಸಿದ್ದಾರೆ. ಚೌಕಂಬಾ ಮೊಹಲ್ಲಾದಲ್ಲಿರುವ ಮಸೀದಿಯ 24 ಕಂಬಗಳೇ ಗುಲ್ಜಾರ್ ಮೊಹಲ್ಲಾದ ಮಕ್ದೂಮ್ ಸಾಹೇಬ್ ಹೆಸರಿನ ಒಂದು ಸ್ಮಶಾನವಿದೆ. ಅದರ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪಡಸಾಲೆಗಳು ಹಿಂದೂ ಮಂದಿರಗಳ ಕಂಬಗಳಿಂದ ಕಟ್ಟಿದವು. ಇದೆಲ್ಲ ಹಮಾದುಲ್ಲಾ ಅನ್ನೋರು ಈ ಲಕ್ಷ್ಮಿ ಅಥವಾ ರಜಿಯಾಗೆ ಹೇಳುವಂಥ ಮಾತುಗಳು. ಇದೇ ರೀತಿಯ ವಿಷಯಗಳು ಬೇಕಾದಷ್ಟು ಬರುತ್ತೆ. ಮುಂದೆ ಅವಳು ಈ NCERT ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿ ಹೇಗೆ ಪಠ್ಯಪುಸ್ತಕಗಳಲ್ಲಿ ಸರಿಯಾದ ಸತ್ಯವನ್ನು ಬರೀಬೇಕು ಅಂತ ಒಂದು ಡಿಸ್ಕಷನ್ ಆಗುವಾಗ ಆ ಲಕ್ಷ್ಮಿ ತುಂಬ ಆವೇಶದಿಂದ, ಆದರೆ ಐತಿಹಾಸಿಕವಾದ ಫ್ಯಾಕ್ಟ್ಸ್ ಕೊಟ್ಟು ಅವಳು ಒಂದು ಉದ್ದವಾದಂಥ ಮಾತುಗಳನ್ನು, ಭಾಷಣದ ರೀತಿ ಮಾತುಗಳನ್ನು ಹೇಳ್ತಾಳೆ. ಅದು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ, ಅವಳ ಭಾಷಣ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಅದು ಏನು ಅಂದರೆ ನೋಡಿ, ಇದು ಕೇವಲ ಕಾಶಿ ಮಥುರಾ ಇವತ್ತಿಗೆ ಎಷ್ಟು ಆಪ್ಟಾಗಿದೆ, ಇವತ್ತಿನ 2024ಕ್ಕೆ ಇದು ಬರೀ ಕಾಶಿ ಮಥುರಾ ಅಯೋಧ್ಯೆಗಳ ಉದಾಹರಣೆಗಳಲ್ಲ. ಪುಟ 256, ಭಾರತದಲ್ಲಿ ಇಂಥ ಸುಮಾರು 30,000 ಭಗ್ನ ಮಂದಿರಗಳಿವೆ ಅಂತ ಸಂಶೋಧಕರು ಎಣಿಸಿದ್ದಾರೆ. ಈ ಭಗ್ನಾವಶೇಷಗಳೆಲ್ಲ ಕಾಡು ಪ್ರಾಣಿಗಳಿಂದ ಆದವು ಅಂತ ಸಾಧಿಸುತ್ತೀರಾ? ಅಂದರೆ ಯಾವುದೋ ಕಾಡು ಪ್ರಾಣಿ ಬಂದು ಎಲ್ಲ ಗುದ್ದುಬಿಟ್ಟು ಇದನ್ನೆಲ್ಲ ಒಡೆದಾಕ್ತು ಅಂತ ಹೇಳೋಕ್ಕಾಗತ್ತಾ? ಜೈನರು, ಬೌದ್ಧರು, ಶೈವರು, ವೈಷ್ಣವರು ಪರಸ್ಪರ ಮಂದಿರಗಳನ್ನು ಒಡೆದರು ಅಂತ ಕಥೆ ಕಟ್ಟಿದ್ದೀರಾ? ಈ ಯಾವ ಪಂಥಗಳ ಧರ್ಮಗ್ರಂಥಗಳು ಇನ್ನೊಬ್ಬರ ಮಂದಿರ ವಿಗ್ರಹಗಳನ್ನು ಒಡೆಯುವಂತೆ ಹೇಳಿಲ್ಲ. ಅಪರೂಪಕ್ಕೆ ಯಾವನಾದರೂ ಪುಂಡ ಆ ಕೆಲಸ ಮಾಡಿದರೆ ಅವನನ್ನು ತಮ್ಮ ಪಂಥದ ಮಾದರಿ ಅಂತ ಪರಿಗಣಿಸಿಲ್ಲ ಅಂತ ಹೇಳಿ ಅವರು ಇಸ್ಲಾಮಿನ ವಿಷಯದ ಬಗ್ಗೆ ಇತ್ಯಾದಿಯನ್ನು ಅವಳ ಪಾತ್ರದಲ್ಲಿ ಹೇಳಿಸ್ತಾರೆ. ಮತ್ತು ಇತಿಹಾಸ ಮತ್ತು ಸಾಹಿತ್ಯದ ಬರವಣಿಗೆ ಎಷ್ಟು ಒಂದಕ್ಕೊಂದು ಹೊಂದಿಕೊಂಡಿದೆ ಅಂದರೆ, ಕೊನೆಗೆ ಅವಳನ್ನು ಅರೆಸ್ಟ್ ಮಾಡೋದಕ್ಕೆ ಇವರು ಪೊಲೀಸ್ನವರು ಬರ್ತಾರಲ್ವ, ಆವಾಗ ಅವಳ ಪುಸ್ತಕಗಳು ಇತ್ಯಾದಿ ಇರುತ್ತಲ್ಲ, ಅವಳು ಇವನ ಜೊತೆ ಗಂಡನ ಜೊತೆ ಮಾತನಾಡುವಾಗ ಹೇಳುವಾಗ
ಅವನು ಹೇಳ್ತಾನೆ, ಪೊಲೀಸರು ತುಂಬಿಕೊಂಡು ಹೋದ ಪುಸ್ತಕಗಳು ಲಾರಿನಲ್ಲಿ ಎಲ್ಲ ತುಂಬಿಸ್ಕೊಂಡು ಹೊರಟೋಗಿರ್ತಾರೆ ಪೊಲೀಸ್ನವರು ತುಂಬಿಕೊಂಡು ಹೋದ ಪುಸ್ತಕಗಳ ಲೇಖಕರ ಪ್ರಕಾಶಕರ ಹೆಸರುಗಳು ಜ್ಞಾಪಕದಲ್ಲಿವೆಯೇ ಯಾಕೆ ಅಂತ ಇವಳು ಕೇಳ್ತಾಳೆ. ಅವನು ಮುಸ್ಲಿಂ ಗಂಡ. ಅವಳದೊಂದು ಪಟ್ಟಿ ಮಾಡೋ, ಕೋರ್ಟಿನ ಮುಖಾಂತರ ಬಿಡಿಸ್ಕೊಳ್ಳೋಕೆ ಅನುಕೂಲವಾಗುತ್ತೆ. ಆ ಪಟ್ಟಿ ಸಂಪೂರ್ಣವಲ್ಲ, ನೆನಪಿಗೆ ಬಂದ ಹೆಸರುಗಳನ್ನು ಮಾತ್ರ ಬರೆದಿದ್ದೀನಿ ಅಂತ ಮೊದಲಿಗೆ ಹೇಳಿ ಒಂದು ಸಿಗ್ನೇಚರ್ ಹಾಕೋ ಅಂತ ಹೇಳ್ತಾಳೆ. ಅಂತ ಅವನು ಹೇಳ್ತಾನೆ ಗಂಡ. ಅದಕ್ಕೆ ಇವಳು ಹೇಳ್ತಾಳೆ, ಲಕ್ಷ್ಮಿ, ನಮ್ಮ ಪುಸ್ತಕಗಳನ್ನು ವಾಪಸ್ ಪಡೆಯೋಕೆ ಮಾತ್ರವಲ್ಲ, ನನ್ನ ಕಾದಂಬರಿಗೆ ಅಂದರೆ ನನ್ನ ಸಾಹಿತ್ಯಕ್ಕೆ ಈ ಎಲ್ಲ ಗ್ರಂಥಗಳ ಆಧಾರವಿದೆ. ಕಾದಂಬರಿಯನ್ನು ಮುಟ್ಟುಗೋಲು ಹಾಕುವುದು ನ್ಯಾಯವಾದರೆ ಅದರ ಆಧಾರ ಗ್ರಂಥಗಳನ್ನೆಲ್ಲ ಮುಟ್ಟುಗೋಲು ಹಾಕಬೇಕು ಅಂತ ನ್ಯಾಯಾಲಯದಲ್ಲಿ ವಾದ ಮಂಡಿಸೋಕ್ಕೂ ಗ್ರಂಥಗಳ ಪಟ್ಟಿ ಮಾಡಬೇಕು. ಲಕ್ಷ್ಮಿ ಬೆಂಗಳೂರಿನ ಸ್ನೇಹಿತ ನಂಜುಂಡಪ್ಪನವರ ಮನೆಯಲ್ಲಿ ಅವಿತು ಕೂರ್ತಿದ್ದಾಗ ಕೇವಲ ನೆನಪಿನಿಂದ ಆ ಗ್ರಂಥಗಳ ಪಟ್ಟಿಯನ್ನು ತಯಾರು ಮಾಡಿದರು ಅಂತ ಒಂದು 8-10 ಪುಟಗಳು, ಸುಮಾರು ನಾನು ಇನ್ನೂ ಪುಟಗಳು ತೆಗಿತಾನೇ ಇದ್ದೀನಿ, 120, 130, ಒಂದು 136 ಪುಸ್ತಕಗಳು, ಅದರಲ್ಲಿ ವಿವೇಕಾನಂದರ ಒಂದು ಭಾಷಣವೂ ಇದೆ, ಅದರ ಪಟ್ಟಿಯನ್ನು ಕೊಟ್ಟು ಈ ಕಾದಂಬರಿ ಕ್ಲೋಸ್ ಆಗುತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಸತ್ಯವನ್ನು ಅನ್ವೇಷಣೆ ಮಾಡಿ ಒಬ್ಬ ಮನುಷ್ಯ ಒಂದು ಸಾಹಿತ್ಯ ಕೃತಿಯನ್ನು ಬರೆದರೆ ಅದು ಪಂಪನ ಕೃತಿ ಹೆಂಗೆ ಉಳ್ಕೊಂಡಿದೆಯೋ, ಅದು ಕುವೆಂಪು ಅವರ ಕೃತಿಗಳು ಹೆಂಗೆ ಉಳ್ಕೊಂಡಿದೆಯೋ, ಭೈರಪ್ಪನವರ ಕೃತಿಗಳು ಸುಮಾರು 70-80 ಮರುಮುದ್ರಣವನ್ನು ಈ ಪುಸ್ತಕ ಪಡೀತು. ಕಾರಣ ಏನು ಅಂದರೆ, ಇಟ್ ಈಸ್ ಫ್ಯಾಕ್ಟ್ ಬೇಸ್ಡ್. ಬಟ್ ಅದಕ್ಕೆ ಅವರು ಮನುಷ್ಯನ ಸಂಬಂಧಗಳು, ಗಂಡು ಹೆಣ್ಣು, ಅಂತರ್ಧರ್ಮೀಯ ವಿವಾಹ ಇತ್ಯಾದಿಗಳನ್ನು ಸೇರಿಸಿ ಅವರು ಮಾತಾಡಿರೋದ್ರಿಂದ ಅದಕ್ಕೆ ಆ ಒಂದು ರೋಚಕತೆ ಕೂಡ ಬಂದಿದೆ. ಹೀಗೆ ಸಾಹಿತ್ಯವನ್ನು ಬಿಟ್ಟು ಇತಿಹಾಸವಿಲ್ಲ, ಇತಿಹಾಸವನ್ನು ಬಿಟ್ಟು ಸಾಹಿತ್ಯವಿಲ್ಲ. ಸಾಹಿತ್ಯಕಾರರು ಇತಿಹಾಸವನ್ನು ಅವಲಂಬಿಸಿ ಇವತ್ತಿಗೂ ಬರೀತಿದ್ದಾರೆ. ನಾನೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಇಟ್ಕೊಂಡು ಒಂದು ಕಾಲ್ಪನಿಕವಲ್ಲದ ಐತಿಹಾಸಿಕವಾದ ನಿರೂಪಣೆಯನ್ನು ಈಗಾಗಲೇ ವಿಕ್ರಮ ಪತ್ರಿಕೆಯಲ್ಲಿ ಮಾಡಿದ್ದೀನಿ. 500, 600, 700 ಪುಟಗಳಾಗುವಷ್ಟು ಬರವಣಿಗೆಯ ಸಾಮಗ್ರಿ ನನ್ನ ಹತ್ರ ಇದೆ. ನೇತಾಜಿಯವರು ವಿಮಾನ ಅಪಘಾತದಲ್ಲಿ ಸಾಯಲಿಲ್ಲ, ತೀರ್ಕೊಳ್ಳಿಲ್ಲ, ಅದಾದಮೇಲೆ 30-40 ವರ್ಷ ಬದುಕಿದ್ರು, ಅವ್ರು ಏನು ಮಾಡಿದ್ರು ನಮ್ಮ ದೇಶಕ್ಕೆ ಸೇವೆ ಅನ್ನುವುದನ್ನು ಅದರಲ್ಲಿ ನಾನು ದಾಖಲೆಗಳ ಸಮೇತ ಇತಿಹಾಸಕಾರರಿಗೆ ಒಪ್ಪಿಗೆ ಆಗಬಹುದು ಆ ರೀತಿ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಫಾರಿನ್ ದಾಖಲೆಗಳು, CBI ದಾಖಲೆಗಳು, CID ರಿಪೋರ್ಟ್ಗಳು, KGB ದಾಖಲೆಗಳು, CIA ದಾಖಲೆಗಳನ್ನೆಲ್ಲ ಅದರೊಳಗೆ ನಾನು ಪಾತ್ರಗಳ ಸಂಭಾಷಣೆಯಲ್ಲಿ ತರ್ತಾ ಇದ್ದೀನಿ. ಪಾತ್ರಗಳು ಕಾಲ್ಪನಿಕ, ಸಂಭಾಷಣೆ ಕಾಲ್ಪನಿಕ ಅಲ್ಲ.